ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು CW ಕ್ಲಾಸಸ್. ಲಾಸ್ಟ್ ಕ್ಲಾಸಲ್ಲಿ ನಾವು ರೀಸನಿಂಗ್ ಸಂಬಂಧಪಟ್ಟಂತೆ ರೈಲ್ವೇದು SI ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ SI ಕಾನ್ಸ್ಟೇಬಲ್ ಎಲ್ಲದಕ್ಕೆ ಹೆಲ್ಪ್ ಆಗ್ತಕ್ಕದ್ದು. ಇದ್ರ ಜೊತೆಗೆ ಒಂದು ಇನ್ಫಾರ್ಮೇಶನ್ ನಿಮಗೆ ಯಾರ್ಯಾರಿಗೆ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಕಂಟಿನ್ಯೂ ರೀಸನಿಂಗ್ ಸಂಬಂಧಪಟ್ಟಂತೆ ನೀವೇನಾದರೂ ಮುಂಬರ್ತಕ್ಕಂಥ SSC ಯಾವುದೇ ನೋಟಿಫಿಕೇಶನ್ ಆಗಲಿ, SSC ಕಂಡಕ್ಟ್ ಮಾಡೋದು ಯಾವುದೇ ಎಕ್ಸಾಮ್ ಆಗಲಿ, ಅಲ್ಲಿ ಏನಾದರೂ ರೀಸನಿಂಗ್ ಇದೆ ಸರ್ ಅಂತ ಹೇಳಿದ್ರೆ ಇಲ್ಲಿ ಡಿಸ್ಕಷನ್ ಮಾಡ್ತಕ್ಕಂಥ ಕ್ವಶನ್ಸ್ ಕಂಪಲ್ಸರಿ ಹೆಲ್ಪ್ ಆಗ್ತಾವ. ಈ ಪಾಯಿಂಟ್ ನಿಮ್ಗೆ ಗೊತ್ತಿರಲಿ ಸರ್. ಉಳಿದಂತೆ GD ಎಕ್ಸಾಮ್ ಪ್ರಿಪರೇಷನ್ ಆಗ್ರಿ, MTS ಎಕ್ಸಾಮ್ ಪ್ರಿಪರೇಷನ್ ಆಗ್ರಿ, ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟ ನೀವು ಪ್ರಿಪೇರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಬ್ಯಾಂಕಿಂಗ್ ಒಂದು ಹೊರತುಪಡಿಸಿ ಉಳಿರ್ತಕ್ಕಂಥ SSC ಜೊತೆಗೆ ಅಂತ ಈ ರೈಲ್ವೆ ಕ್ವಶನ್ ಏನಿದಲ್ಲ, ವಿಶೇಷವಾಗಿ ಈ ಪಾಯಿಂಟ್ ಗೊತ್ತಿರ್ಬೇಕು ನಿಮ್ದು ಯಾವುದು GD ಮತ್ತು MTS. ಅದಕ್ಕಿಂತ 2 ಸ್ಟೆಪ್ 2 ಲೆವೆಲ್ ಅಡ್ವಾನ್ಸ್ ಇರತಕ್ಕಂಥ ಕ್ವಶನ್ಗಳಿದಾವೆ ಇಲ್ಲಿ. ಸೊ ನೀವು ಈ ಕ್ವಶನ್ಗಳನ್ನ ಆ ಎಕ್ಸಾಮ್ಗೋಸ್ಕರ ಈ ವಿಡಿಯೋಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಅಂತಂದ್ರೆ GD ಸಂಬಂಧಪಟ್ಟ ಕ್ವಶನ್ಸ್ ಇನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಕೊಂತೀರಿ, ಇವನ್ MTS ಸಂಬಂಧಪಟ್ಟದೆ. ಸೊ ಹಾಗಾಗಿ ರೀಸನಿಂಗ್ ಅಂತ ಬಂದಾಗ ರೈಲ್ವೆಗೆ ಇದೆ, ಬೇರೆದಕ್ಕೆ ನನಗೆ ಬೇಡ ಬಿಡ ಅಂತ ಬಿಡಕ್ಕೆ ಹೋಗ್ಬಿಡ್ರಿ, ಪ್ರಾಪರ್ ಆಗಿ ನೋಡ್ಕೊಡ್ರಿ. ನಿಮಗೆ 35 ಕ್ವಶನ್ಸ್ ಅಲ್ಲಿ ಡಿಫ್ರೆಂಟ್ ಆಗಿರ್ತದೆ, ಆಲ್ ಮೆಥಡ್ಸ್ ಕ್ವಶನ್ಸ್ ಸಿಗ್ತಾವ, ಚಂದ ಇದನ್ನ ಯುಟಿಲೈಸ್ ಮಾಡ್ಕೊಡ್ರಿ ಸರ್. ಓಕೆ, ಲಾಸ್ಟ್ ವಿಡಿಯೋನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ, ಅದಕ್ಕೆ ತುಂಬಾ ಧನ್ಯವಾದಗಳು. ಸೊ ನಾವು ಇವಾಗ ಅಂದ್ರೆ ಕ್ವಶನ್ ನಂಬರ್ 22 ಇಂದ ಲಾಸ್ಟ್ 35 ವರೆಗೆ ಇದು 3ನೇ ವಿಡಿಯೋ. ಸೊ ಕೊನೆಯ ಪ್ರಶ್ನೆವರೆಗೆ ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಫಸ್ಟ್ 22 ಇಂದ 26 ಐ ಥಿಂಕ್ 27 ವರೆಗೆ ಅಂತಂದ್ರೆ ಸ್ವಲ್ಪ ಟಫ್ ಅಂತಲ್ಲ, ಟೈಮ್ ಟೇಕಿಂಗ್ ಪ್ರಶ್ನೆಗಳಿದೆ, ಅಂದ್ರೆ ಸ್ವಲ್ಪ ಸಮಯ ತಗೊಳ್ತವ. ಸೊ ಹಾಗಾಗಿ ನಾವು ಕ್ವಶನ್ ನಂಬರ್ 27 ಇಂದ ಹಿಡಿದು 35 ಫಸ್ಟ್ ನೋಡ್ಕೊಳ್ಳೋಣ. ಅದಾದ್ಮೇಲೆ ಏನಂತಂದ್ರೆ 22 ಇಂದ 26 ಸ್ಕಿಪ್ ಮಾಡ್ತಾ ಇಲ್ಲ, ಟೈಮ್ ಟೇಕಿಂಗ್ ಇದೆ, ಅದನ್ನ ಕೊನೆಯಲ್ಲಿ ಮಾಡಿಸ್ತೀನಿ, ನೀವು ಫಸ್ಟ್ ಈಸಿ ಇರೋ ನೋಡ್ಕೊಂಬಿಡೋಣ. ಓಕೆ, ಸೊ ಉಳಿದಂತೆ ಮತ್ತೇನಿಲ್ಲ ಸರ್, ಇವೇ 4-5 ವಿಚಾರಗಳಿದ್ದು ನಾವು ಬರೀ ಸರ್ ಕ್ವಶನ್ ನಂಬರ್ ಡೈರೆಕ್ಟ್ 27 ಹೋಗೋಣ, ಮತ್ತೆ ವಾಪಸ್ ಬರೋ ಮನಸ್ಸಾಗಿ. ಇವು ಟೈಮ್ ಟೇಕಿಂಗ್ ಇದಾವೆ, ಈಸಿ ಇದಾವೆ, ಟಫ್ ಇಲ್ಲ, ಟೈಮ್ ಟೇಕಿಂಗ್ ಇದಾವೆ ಸರ್, ಅಷ್ಟೇ. ಕ್ಲಿಯರ್? ನಾವು ಬರೀ ಸರ್ ಕ್ವಶನ್ ನಂಬರ್ 27 ನಾವು ಹಾಕೊಟ್ಟಿ ಸರ್. ಕ್ವಶನ್ ನಂಬರ್ 27 ಏನಿದೆ ಸರ್? ಕ್ವಶನ್ ನಂಬರ್ 27 ಕೊಟ್ಟಿರೋ ಚಿತ್ರದ ಪ್ರಕಾರ ದಾಳಗಳ ಪ್ರತಿಯೊಂದು ಮೇಲ್ಮೈಯಲ್ಲಿ ಪ್ರಮುಖವಾಗಿ ಡೈಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಇದೆ ಸರ್. ಓಕೆ, ಸೊ ನಾವು ಮೇಲ್ಮೈಯಲ್ಲಿ ಏನಂದ್ರೆ ಪ್ರಮುಖವಾಗಿ ಡೈಸಿಗೆ ಸಂಬಂಧಪಟ್ಟಂತೆ 6 ಮುಖಗಳು ಇರ್ತಕ್ಕದ್ದು. ಸೊ ಅದರಲ್ಲಿ 6 ಅಕ್ಷರಗಳು ಕೂಡ ನಮ್ಗೆ ಯಾವುದು ಅಕ್ಷರ ಎ, ಅಕ್ಷರ ಬಿ, ಅಕ್ಷರ ಸಿ, ಅಕ್ಷರ ಡಿ, ಅಕ್ಷರ ಇ ಮತ್ತು ಅಕ್ಷರ ಎಫ್, ಟೋಟಲ್ 6 ಅಕ್ಷರಗಳು ಕೂಡ. ಅದರಲ್ಲಿ ಈ ಅಕ್ಷರನ ಮುದ್ರಿಸಲಾದ ಮೇಲ್ಮೈ ಎದುರಿನ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಯಾವ ಅಕ್ಷರ ಇದೆ ಅದನ್ನು ಗುರುತು ಮಾಡ್ರಿ ಅಂತ ಹೇಳ್ತಾನೆ. ಸೊ ಟೋಟಲ್ 6 ಅಕ್ಷರಗಳಲ್ಲಿ ಅಪೋಸಿಟ್ ಯಾವುದು, ಈ ಅಪೋಸಿಟ್ ಯಾವ ಅಕ್ಷರ ಇದೆ ಅಂತ ಹೇಳಿ ಕ್ವಶನ್ ಕೊಟ್ಟಿರ್ತಕ್ಕಂಥ. ರೈಟಾ? ನಾವು ಇವಾಗ ನೋಡ್ಕೊಡಿ ಸರ್ ಡೈಸಿಗೆ ಸಂಬಂಧಪಟ್ಟದೆ 2 ಡೈಸ್ ಕೂಡ ನಮ್ಗೆ ಇಲ್ಲಿ 2 ಡೈಸ್ ಕೊಟ್ಟಾಗ ನಾವು GDಯಲ್ಲಿ ನಾನು ಬಹಳ ಕ್ಲಿಯರ್ ಆಗಿ ಹೇಳಿ, ನಾನು ನಿಮ್ಗೆ 2 ಡೇಸ್ ಕೊಟ್ಟಾಗ ಏನಂತಂದ್ರೆ ಸಿಮಿಲರ್ ಆಗಿರ್ತಕ್ಕಂಥ ನೋಡ್ಕೋಬೇಕು. ಅಂದ್ರೆ 2 ಡೇಸ್ ಅಲ್ಲಿ ಕಾಮನ್ ಇರ್ತಕ್ಕಂಥ ಯಾವ್ದು ಅಂಕಿ ಕೊಟ್ಟಿದ್ರೆ ಅಂಕಿ ನೋಡ್ಕೊಟ್ರಿ ಸರ್, ಅಕ್ಷರ ಕೊಟ್ಟಿದ್ರೆ ಅಕ್ಷರ ನೋಡ್ಕೊಟ್ರಿ, ನಾವು ಇಲ್ಲಿ ಅಕ್ಷರ ಕೊಟ್ರೆ. ಸೊ ಕಾಮನ್ ಆಗಿ ಯಾವ್ದು ಕಾಣ್ತಾ ಇದೆ ಸರ್? ನಮ್ಗೆ ಈ ಕಾಣ್ತಾ ಇದೆ, ಗೊತ್ತಿರ್ಬೇಕು. ಸೊ ನಮ್ ಕಾಮನ್ ಆಗಿ ಈ ಕಾಣ್ತಾ ಇದೆ ಅಂತಂದ್ರೆ ನಾ ಹೇಳಿದೀನಿ, ನೋಡ್ಕೊಡ್ರಿ, ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಒಂದು ಈ ಸ್ಟೆಪ್ ಅಲ್ಲಿ ಹೋಗ್ಬೋದು ಸರ್ ನಾವು. ಯಾವ್ದಂದ್ರೆ ಇ ಇಂದ ಎಗೆ, ಎ ಇಂದ ಬಿ ಸರ್. ನೆಕ್ಸ್ಟ್ ಇ ಇಂದ ಎಫ್ ಗೆ, ಎಫ್ ಇಂದ ಯಾವ್ದು ಸರ್? ಡಿ. ಸೊ ನಾವು ಈ ರೀತಿ ಬರ್ಕೋಬಹುದು, ಅದನ್ನ ಬರ್ಕೊಂಡು ಮಾಡಬಹುದು, ಡೈರೆಕ್ಟ್ ಮಾಡ್ಕೋಬಹುದು ಸರ್. ನಾವು ಇ ಫಸ್ಟ್ ಹಾಕೊಡ್ರಿ ಸರ್, ಅದಾದ್ಮೇಲೆ ಎ ಇದೆ, ಎ ಆದ್ಮೇಲೆ ಯಾವ್ದು ಇದೆ ಸರ್? ಬಿ ಇದೆ. ಕ್ಲಿಯರ್? ನೆಕ್ಸ್ಟ್ ಸರ್, ನೆಕ್ಸ್ಟ್ ಲೈನಲ್ಲಿ ಇ ಇದೆ, ನಾವು ಇಲ್ಲಿ ಇ ಹಾಕೊಡ್ರಿ. ಸೊ ಇ ಇಂದ ಯಾವ್ದಿದೆ ಸರ್? ಎಫ್ ಇದೆ. ನಾವು ನೆಕ್ಸ್ಟ್ ಯಾವ್ದು ಸರ್? ಎಫ್ ಇಂದ ಯಾವ್ದಿದೆ ಸರ್? ಡಿ. ಕ್ಲಿಯರ್? ಪಾಯಿಂಟ್ ಕ್ಲಿಯರ್ ಆಯ್ತು ಸರ್. ನಾವು ಇದರಲ್ಲಿ ಇದು ಸೇಲ್ ಹೋಗ್ತದೆ, ಇದರಲ್ಲಿ ಯಾವ್ದು ಇಲ್ಲ ಸರ್ ಅಂತ ಹೇಳಿದ್ರೆ ಯಾವ್ದು ಮಿಸ್ ಆಗಿದೆ ಸರ್ ಅಂದ್ರೆ ಎ ಇದೆ, ಬಿ ಇದೆ, ಸಿ ಇಲ್ಲ ಸರ್, ಸಿ ಮಿಸ್ ಆಗಿದೆ ಇದು. ರೈಟಾ? ನಾವ್ ಇಲ್ಲಿ ಇ ಅಪೋಸಿಟ್ ಯಾವ್ದು ಬರ್ತದೆ ಸರ್ ಅಂತ ಹೇಳಿದ್ರೆ ಸಿ ಬರ್ತಕ್ಕ ಸರ್. ಯಾವ್ದು ಬರ್ತದೆ? ಸಿ ಬರ್ತದೆ. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಅಗೇನ್ ವಾಪಸ್ ಬರೀ ಸರ್. ಇವಾಗ ಇ ಇಲ್ಲಿದೆ, ಇ ಅಪೋಸಿಟ್ ಬಿ ಬರಕ್ ಸಾಧ್ಯ ಇಲ್ಲ, ಇ ಅಪೋಸಿಟ್ ಎ ಬರಕ್ ಸಾಧ್ಯ ಇಲ್ಲ. ಅದು ಕ್ಲಿಯರ್ ಆಗಿ ಗೊತ್ತಿರ್ತಕ್ಕಂಥ. ಪಕ್ಕದಲ್ಲಿ ಇರ್ತಕ್ಕಂಥ ಅಪೋಸಿಟ್ ಬರಕ್ ಸಾಧ್ಯ ಇಲ್ಲ ಸರ್. ನಾವು ಇಲ್ಲಿ ಇ ಇದೆ, ಇ ಅಪೋಸಿಟ್ ಡಿ ಬರಕ್ ಸಾಧ್ಯ ಇಲ್ಲ, ಇ ಅಪೋಸಿಟ್ ಎಫ್ ಬರಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಇ ಅಪೋಸಿಟ್ ಡಿನೂ ಬರ್ತಾ ಇಲ್ಲ, ಎನೂ ಬರ್ತಾ ಇಲ್ಲ, ಬಿನೂ ಬರ್ತಾ ಇಲ್ಲ, ಎಫ್ ನೂ ಬರ್ತಾ ಇಲ್ಲ. ಉಳಿದಿದ್ದು ಯಾವ ಸರ್? ಇಲ್ಲಿ ಸಿ. ನೀವು ಹಿಂಗೆ ಹಾಕೊಳ್ಳೋ ಡೈರೆಕ್ಟ್ ಆಗಿ ಮಾಡಬಹುದು. ಸಿ ಯಾವ ಆಪ್ಷನ್ ಅಲ್ಲಿ ಇದೆ? ಇವಾಗ ಸಿ ಯಾವ ಎ ಆಪ್ಷನ್ ಅಲ್ಲಿ, ನಾವು ಎ ಇಲ್ಲಿ ರೈಟ್ ಆನ್ಸರ್ ಆಗಿರ್ತದೆ. ಪಾಯಿಂಟ್ ಕ್ಲಿಯರ್? ಈ ರೀತಿ ಬಂದಾಗ ನೀವು ಡೈರೆಕ್ಟ್ ಆನ್ಸರ್ ಮಾಡಬಹುದು. ನಾವು ಇವಾಗ ಪಾಯಿಂಟ್ ಏನ್ ಅನ್ಸುತ್ತೆ, ಈ ರೀತಿ ನೀವು ಹಾಕೊಂಡ್ರೆ ನಿಮ್ಗೆ ಸಪೋಸ್ ಏನಂದ್ರೆ ಎ ಅಪೋಸಿಟ್ ಯಾರಿದಾರೆ ಅಂತ ಕೇಳಿದ್ರೆ ಎ ಅಪೋಸಿಟ್ ಎಫ್ ಇದೆ ಸರ್. ಎ ಅಪೋಸಿಟ್ ಯಾರಿದ್ದಾರೆ ಸರ್? ಎಫ್ ಇದಾರೆ. ನಾವು ಬಿ ಅಪೋಸಿಟ್ ಯಾರಿದಾರೆ ಅಂದ್ರೆ ಬಿ ಅಪೋಸಿಟ್ ಡಿ ಇರ್ತಕ್ಕಂಥದ್ದು. ಸೊ ಸಿಂಪಲ್ ಆಗಿ ಹಾಕೊಡ್ರಿ. 2 ಡೈಸ್ಗಳು ಕೊಟ್ಟು 2 ಡೈಸ್ಗಳಲ್ಲಿ ಕಾಮನ್ ಆಗಿರ್ತಕ್ಕಂಥ ಅಂಕಿ ಯಾರ ಸಂಖ್ಯೆ ಹುಡ್ಕೊಡ್ರಿ. 2 ಕಾಮನ್ ಆಗಿದ್ದು ಅಂತಾರೆ, ಅವಾಗ ಅದನ್ನ ಲೆಫ್ಟ್ ನೀವು ರೊಟೇಟ್ ಮಾಡ್ಬಿಟ್ರಿ, ಈ ರೀತಿ ಬರ್ಕೊಡ್ರಿ. ಉಳಿದಿರ್ತಕ್ಕಂಥದ್ದು ಅಂಕಿ ಯಾರ ಸಂಖ್ಯೆನೇ ಏನಾಗಿದೆ ಇದೆ, ಇಲ್ಲಿ ಉಳಿದಿರ್ತದ್ದು ಯಾವುದು? ಸಿ. ಸೊ ಹಾಗಾಗಿ ಸಿ ಇಲ್ಲಿ ಆಪ್ಷನ್ ನಂಬರ್ ಏನಿದೆ, ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸಿಂಪಲ್ ಆಗಿತ್ತು, ಇದು ರಿವಿಷನ್ ಮಾಡಿಸಿದೀನಿ. ಇದ್ರ ಬಗ್ಗೆ GD ರೀಸನಿಂಗ್ ಕ್ಲಾಸ್ ನೋಡ್ಕೊಡ್ರಿ, ಬಹಳ ಕ್ಲಿಯರ್ ಆಗಿ ಹೇಳಿದ್ದೆ. ಮತ್ತೆ ಮುಂದಿನ ಡೈಸಿಗೆ ಸಂಬಂಧಪಟ್ಟ ಫಿಕ್ಸ್ 2-3 ಕ್ವಶನ್ ಬಂದೇ ಬರ್ತಾವ ನಿಮಗೆ. ಮತ್ತೆ ರಿಪೀಟ್ ಮಾಡಿ ಅದರ ಮೆಥಡ್ ಹೇಳ್ತೀನಿ ಸರ್. ಸಿಂಪಲ್ ಇವಾಗ ಇದನ್ನ ಫಾಲೋ ಮಾಡ್ರಿ ಸರ್, ಅಷ್ಟೇ. ರೈಟಾ? ಡೈರೆಕ್ಟ್ ಆಗಿ ಮಾಡಬಹುದಾಗಿತ್ತು, ಈ ರೀತಿ ಮಾಡ್ಕೊಂಡಾಗ ಉಳಿದಿರ್ತಕ್ಕಂಥ ಅಕ್ಷರಗಳು ಅದು ಕೇಳಿದ್ರು ನಿಮ್ಗೆ ಆನ್ಸರ್ ಹಾಕಕ್ ಬರ್ಬೇಕು ಸರ್. ಕ್ಲಿಯರ್? ನಾವು ಬರೀ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 27 ಡೌಟ್ಸ್ ಇಲ್ಲ ಅನ್ಕೋತೀನಿ. ನಾವು ಬರೀ ಸರ್ 28. ನಾವು ಕ್ವಶನ್ ನಂಬರ್ 28. ಒಂದು ಕನ್ನಡಿಯ ನೆರಳಿನ ರೇಖೆನ ಆಧಾರದ ಮೇಲೆ ಇರಿಸಿದೆ. ಆ ನೆರಳಿನ ಮೇಲೆ ಈ ಕೆಳಗೆ ಕೊಟ್ಟಿರುವ ಚಿತ್ರದ ಸರಿಯಾದ ಚಿತ್ರ ಯಾವ್ದು ಸರ್? ಸೊ ಇಲ್ಲಿ ಕನ್ನಡಿ ಸರ್. ಯಾವ್ದ್ರಲ್ಲಿ ಆಗುತ್ತೆ ಸರ್? ಮಿರರ್ ಇಮೇಜ್. ನಾ ಹೇಳಿನಿ ಸರ್, ಮಿರರ್ ಇಮೇಜ್ ಅಂತ ಬಂದಾಗ
ಈ ರೀತಿ ಈ MN ಫಾರ್ಮೆಟ್ ಅಲ್ಲಿ ಮಿರರ್ ಇರ್ತಕ್ಕಂಥ ರೈಟಾ. ನಾವು ಇಲ್ಲಿ ಇರ್ತಕ್ಕಂಥ ಅಕ್ಷರ ಯಾವುದೇ ಇರಲಿ ಸರ್, ಓ ಆಗ್ಲಿ ಎನ್ ಆಗ್ಲಿ ಯಾವ್ದಾಗ್ಲಿ, ಇವಾಗ ಈ ಅಕ್ಷರ ಏನಾಗುತ್ತೆ ಸರ್ ಅಂತ ಹೇಳಿದ್ರೆ ಹತ್ರದಲ್ಲಿ ಇದ್ರೆ ಹತ್ರದಲ್ಲಿ ಬೀಳ್ತದ, ಜೊತೆ ಇದ್ರ ಹತ್ರದಲ್ಲಿ ಯಾವ್ದಿದೆ ಸರ್, ಇದು ಲೆಫ್ಟ್ ರೈಟ್ ಚೇಂಜ್ ಆಗುತ್ತೆ ಅಂತ ಹೇಳಿ. ಓ ಇದ್ರೆ ನೆಕ್ಸ್ಟ್ ಇಲ್ಲಿ ಓನೇ ಬರ್ತಕ್ಕಂಥದ್ದು, ಎನ್ ಇದ್ರೆ ಎನ್ ಯಾವ ರೀತಿ ಸರ್ ಸೇಮ್ ಅಂದ್ರೆ ಎನ್ ಈ ಫಾರ್ಮೆಟ್ ಅಲ್ಲಿ ಬೀಳ್ತಕ್ಕಂಥದ್ದು. ಪಾಯಿಂಟ್ ಇಲ್ಲಿ ಏನು ಸರ್ ಅಂದ್ರೆ ಇಲ್ಲಿ ಹತ್ರ ಇದ್ರೆ ಹತ್ರನೇ, ದೂರ ಇದೆ ದೂರ ಹೋಗುತ್ತೆ. ಈ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ಸರ್, ಲೆಫ್ಟ್ ರೈಟ್ ಚೇಂಜ್ ಆಗ್ತದೆ. ಇದು ಮಿರರ್ ಇಮೇಜ್ ಗೆ ಸಂಬಂಧಪಡುತ್ತೆ. ಸೊ ಇದ್ರ ಬೇಸ್ ಆದ್ಮೇಲೆ ಇಲ್ಲಿ ಒಂದು ಅಕ್ಷರ ಬರೆದಿದ್ದಾರೆ, ಇದಕ್ಕೆ ಯಾವ್ದು ಬರ್ತಾನದ ನಾವು ನೋಡ್ಕೋಬೇಕು ಸರ್ ಮಿರರ್ ಇಮೇಜ್ ಅಲ್ಲಿ. ಪಾಯಿಂಟ್ ಕ್ಲಿಯರ್. ನಾವು ಏನ್ ಸರ್ ಅಂದ್ರೆ ಲೆಫ್ಟ್ ರೈಟ್ ಚೇಂಜ್ ಆಗುತ್ತೆ, ಒಂದೇ ಹತ್ರದಲ್ಲಿ ಇರ್ತಕ್ಕಂಥ ಅಕ್ಷರ ಹತ್ರ ಇರ್ತದೆ, ದೂರ ಇದೆ ದೂರದಲ್ಲಿ ಕಾಣಬೇಕು ಸರ್. ಇಷ್ಟೇ ಸಿಂಪಲ್ 2 ಪಾಯಿಂಟ್ ಗೊತ್ತಿರಲಿ ಸರ್. ನಾವು ಇದು ಆಪ್ಷನ್ ನಂಬರ್ ಎ ಇದೆ, ಆಪ್ಷನ್ ನಂಬರ್ ಬಿ ಇದೆ, ಆಪ್ಷನ್ ನಂಬರ್ ಸಿ ಇದೆ, ಆಪ್ಷನ್ ನಂಬರ್ ಡಿ ಇದೆ ಸರ್. ಕ್ಲಿಯರ್. ನಾವು ನೋಡ್ಕೊಡ್ರಿ ಸರ್ ಏನಿದೆ ಅಂತ ಹೇಳಿ. ಫಸ್ಟ್ ಟಿ ಇದೆ, ಟಿಗೆ ಸಂಬಂಧಪಟ್ಟ ಸೇಮ್ ಇದು ಲೈನ್ ಬರುತ್ತೆ, ನಾವು ಟಿಗೆ ಸಂಬಂಧಪಟ್ಟ ಅಕ್ಷರ ಸೇಮ್ ಹಿಂಗೆ ಬರುತ್ತೆ. ದೇರ್ ಇಸ್ ನೋ ಲೆಫ್ಟ್ ರೈಟ್ ಏನು ಚೇಂಜಸ್ ಆಗಿರಲಿ ರೈಟಾ. ನಾವು ಆಪ್ಷನ್ ನಂಬರ್ ಟಿ ಇಲ್ಲಿದೆ, ನಾವು ಟಿ ಇದು ಉಲ್ಟಾ ಬಿದ್ದಿದೆ. ಉಲ್ಟಾ ಹೆಂಗ ಸರ್, ಈ ಟಿ ಉಲ್ಟಾ ಯಾವ್ದಾಗಿತ್ತು ಸರ್, ಇವ್ರು ಏನಾದ್ರು ಈ ಟಿ ಏನಿದಿಲ್ಲ ಈ ಟಿ ಇದು ಯಾವಾಗ ಬರ್ತಿತ್ತು ಸರ್ ಅಂತ ಹೇಳಿದ್ರೆ ಇಲ್ಲಿ ಮಿರರ್ ಇಮೇಜ್ ಬದಲಾಗಿ ವಾಟರ್ ಇಮೇಜ್ ಇತ್ತಂದ್ರೆ ಈ ಟಿ ಬರ್ತಿತ್ತು. ಸೊ ಹಾಗಾಗಿ ಇಲ್ಲಿ ಏನಂತಾರೆ ಇವಾಗ ಇದು ಕರೆಕ್ಟ್ ಆಗಿದೆ ಇದ್ರ ಪ್ರಕಾರ. ಸೊ ಇಲ್ಲಿ ಈ ರೀತಿ ಬರಲ್ಲ, ಆಪ್ಷನ್ ನಂಬರ್ ಬಿ ಮನೆಗೆ ಹೋಯ್ತು ಸರ್. ಕ್ಲಿಯರ್. ರೆಸ್ಟ್ ಮಾಡ್ತದೆ, ರೆಸ್ಟ್ ಮಾಡಲಿ ಸರ್. ನೆಕ್ಸ್ಟ್ ಬರೀ ಸರ್ ಯಾವ್ದಿದೆ, ಟಿ ಇಲ್ಲಿ ಸೇಮ್ ಇದೆ, ಟಿ ಇಲ್ಲಿ ಸೇಮ್ ಇದೆ. ನಾವು ಆಪ್ಷನ್ ನಂಬರ್ ಡಿ ಬರೀ ಸರ್. ಇದು ಹೋಯ್ತಾ, ನಾವು ಆಪ್ಷನ್ ನಂಬರ್ ಡಿ, ಆಪ್ಷನ್ ನಂಬರ್ ಡಿ ಅಲ್ಲಿ ಇಲ್ಲಿ ಕೊಡೋಣ ಸರ್. ಇದು ಹೆಂಗ್ ಬರ್ ಸರ್, ಟಿ ಇದ್ ಚಿತ್ರ ಇಲ್ಲಿ ಹೆಂಗ್ ಬೀಳ್ಬೇಕಲ್ಲ, ಇದಕ್ಕೆ ಇದನ್ನ ಸಂಬಂಧ ಇದೆಯಾ, ಏನೂ ಸಂಬಂಧ ಇಲ್ಲ ಸರ್. ಹಾಗಾಗಿ ಇದೇನಾಗಿದೆ, ಆಪ್ಷನ್ ನಂಬರ್ ಬಿನೂ ಹೋಯ್ತು. ಸೊ 2 ಆಪ್ಷನ್ ಎಲಿಮಿನೇಷನ್. ಅದು ನಾವು ಉಳಿದಿದ್ದು ನೆಕ್ಸ್ಟ್ ನೋಡ್ಕೊಡ್ರಿ ಸರ್. ನೆಕ್ಸ್ಟ್ ಐ ಇದ್ದಿದ್ದು ಐ ಏನಾಗುತ್ತೆ ಸರ್, ಸೇಮ್ ಹಂಗೆ ಬೀಳ್ತದ ರೈಟಾ. ಐ ಇಲ್ಲಿಗೆ ಯಾಕೆ ಹೋದ್ರಿ ಸರ್, ಬರದೇ ಇಲ್ಲ ಸರ್. ಐ ಅಂದ್ರೆ ದೂರ, ಅಲ್ಲಿ ಬರೋ, ಇಲ್ಲಿ ನೋಡ್ಕೋಬೇಕು ನಾವು. ಟಿ ಇದು ಹತ್ರ ಆಯ್ತು, ನೆಕ್ಸ್ಟ್ ಈ ಅಕ್ಷರ ನೋಡ್ಕೋಬೇಕು, ಅದಕ್ಕೆ ಕ್ಲಿಯರ್ ಆಗಿ ಇರ್ಬೇಕು ಸರ್. ಮತ್ತೆ ಅಲ್ಲಿ ನಾನು ನೋಡಿದ್ನಲ್ಲ ಹಂಗೆ ನೋಡ್ಕೋಕ್ ಹೋಗ್ಬೇಡ್ರಿ ಸರ್. ಕ್ಲಿಯರ್ ಆಯ್ತಾ. ನಾವು ಬರೀ ಸರ್ ಬಿಫೋರ್ ನೀವು ಆಪ್ಷನ್ಸ್ ನೋಡಿದ್ರೆ ಇವದ್ರ ಪ್ರಕಾರ ಐ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಗೊತ್ತಾಗುತ್ತೆ. ನಾವು ಎಲ್ಲಿದೆ ಸರ್, ಈ ಹೆಂಗ್ ಬಳಸಂದ್ರೆ ಇದ್ರ ಹತ್ರ ಈ ರೀತಿ ಲೆಫ್ಟ್ ರೈಟ್ ಚೇಂಜ್ ಆಗುತ್ತೆ ಅಂತ ಹೇಳಿ ನಾನು ರೈಟಾ. ಇವಾಗ ಹತ್ರ ಇದೆ, ಹತ್ರ ಇದೆ ಅಂದ್ರೆ ಉಲ್ಟಾ ಆಯ್ತು. ಇದು ಯಾವುದು ವಾಟರ್ ಇಮೇಜ್ ಅಲ್ಲಿ, ಸಾರಿ ಮಿರರ್ ಇಮೇಜ್ ಅಲ್ಲಿ. ಪಾಯಿಂಟ್ ಕ್ಲಿಯರ್. ನಾವು ಬರೀ ಸರ್ ಇವಾಗ ಇಲ್ಲಿ ಏನಾಗಿದೆ, ವಾಟರ್ ಇಮೇಜ್ ಲೆಫ್ಟ್ ರೈಟ್ ಚೇಂಜ್ ಆಗಲ್ಲ ಗೊತ್ತಿರಲಿ ರೈಟಾ. ಸದ್ಯಕ್ಕೆ ನಾವು ಮಿರರ್ ಇಮೇಜ್ ನೋಡ್ಕೋತೀವಿ, ತಲೆ ಕೆಲ್ಸಕ್ಕೆ ಹೋಗ್ಬಿಟ್ರಿ. ಕ್ಲಿಯರ್. ಇದು ಈ ರೀತಿ ಉಲ್ಟಾ ಚಿತ್ರ ಬಂತು. ನಾವು ಬರ್ಕೊಡ್ರಿ ಸರ್ ಇಲ್ಲಿ ಈ ಸೇಮ್ ಇದೆ, ಇಲ್ಲಿನ ಈ ಸೇಮ್ ಇದೆ. 2 ಆಪ್ಷನ್ಸ್ ಉಳಿದಾವ. ನಾವು ಇಲ್ಲಿ ಎಲ್ಲಿದೆ ಸರ್, ಇಲ್ಲಿ ಎಲ್ ಸೇಮ್ ಇದೆ, ಇಲ್ಲಿನ ಎಲ್ ಸೇಮ್ ಇದೆ, ಇಲ್ಲಿ ಜಿ ಸೇಮ್ ಇದೆ, ಇಲ್ಲಿ ಜಿ ಸೇಮ್ ಇದೆ, ಇಲ್ಲಿನ ಜಿ ಸೇಮ್ ಇದೆ, ಇಲ್ಲಿನ ಜಿ ಸೇಮ್ ಇದೆ, ಇಲ್ಲಿನ ಐ ಸೇಮ್ ಇದೆ, ಇಲ್ಲಿನ ಐ ಸೇಮ್ ಇದೆ. ನಾವು ಕೊನೆ ಅಕ್ಷರ ಮಾತ್ರ ಚೇಂಜ್ ಆಗಿದೆ, ಕೊನೆ ಅಕ್ಷರ ಮಾತ್ರ ನೀವು ಟೆಸ್ಟ್ ಮಾಡ್ಕೊಟ್ಟು ಉಳಿದಿದ್ದು ಯಾಕೆ ಟೆಸ್ಟ್ ಮಾಡಕ್ ಹೋಗಿರಿ ಆಪ್ಷನ್ಸ್ ಅಲ್ಲಿ ರೈಟಾ. ಇದು ಹೆಂಗಿದೆ ಇದ್ರ ಪ್ರಕಾರನೇ ಬರ್ತದೆ. ನಾವು ಕೊನೆ ಅಕ್ಷರ ಯಾವ್ದು ಸರ್, ಇಲ್ಲಿ ಪಿ ಇದೆ. ಈ ಪಿ ಇದ್ದಿದ್ದು ಏನಾಗಿದೆ ಸರ್, ಪಿ ಸೇಮ್ ಹಂಗಿರಲ್ಲ, ಪಿ ಹತ್ರ ಯಾವ್ದಾಗತ್ತೆ ಅಂದ್ರೆ ಹಿಂಗ್ ಉಲ್ಟಾ ಬರ್ತದೆ ಪಿ. ಈ ರೀತಿ ಚಿತ್ರ ಬೀಳ್ತಕ್ಕಂಥ ರೈಟಾ. ಇವಾಗ ಆಪ್ಷನ್ ನಂಬರ್ ಎ ಮತ್ತು ಸಿ ಮಾಡಿದ್ರೆ ಈ ರೀತಿ ಚಿತ್ರ ಎಲ್ಲಿದೆ ಸರ್, ಆಪ್ಷನ್ ನಂಬರ್ ಸಿ ಎಲ್ಲಿದೆ. ಸೊ ಸಿ ರೈಟ್ ಆನ್ಸರ್ ಆಗುತ್ತೆ. ಆಸ್ ಪಿ ಇದ್ದಿದ್ದು ಸೇಮ್ ಹಂಗೆ ಬರಲ್ಲ, ಹಾಗಾಗಿ ಇದೇನಾಯ್ತು ಆಪ್ಷನ್ ನಂಬರ್ ಏನು ಹೋಯ್ತು ಸರ್. ರೈಟ್ ಯಾವ್ದಾಗತ್ತೆ ಸರ್, ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಆಗುತ್ತೆ. ಅಗೇನ್ ಬರ್ಕೊಡ್ರಿ ಸರ್. ಎಲ್ ಇದ್ದಿದ್ದು ಏನಾಗುತ್ತೆ ಅಂದ್ರೆ ಉಲ್ಟಾ ಇಷ್ಟು ಎಲ್ ಬೀಳ್ತಕ್ಕಂಥ ಹತ್ರದಲ್ಲಿ. ನಾವು ಜಿ ಇರ್ತಕ್ಕದ ಇಷ್ಟು ಜಿ ಇರ್ತಕ್ಕದ, ಜಿ ಇಷ್ಟು ಇರ್ತಕ್ಕದ್ದು. ನಾವು ಐ ಸರ್ ಟಿ. ಇದು ಏನಂತಂದ್ರೆ ಪ್ರಮುಖವಾಗಿ ರೈಟ್ ಆನ್ಸರ್ ಆಗ್ತದೆ. ಬಟ್ ನಮಗೆ ಏನ್ ಸರ ಟೈಮ್ ಉಳಿಸ್ಕೋಬೇಕು, ಜೊತೆಗೆ ಏನ್ ಸರ್ ಅಂದ್ರೆ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಈ ಚಿತ್ರ ಆಪ್ಷನ್ಸ್ ಪ್ರಕಾರ ಎಲಿಮಿನೇಷನ್ ಮಾಡಕ್ ಟ್ರೈ ಮಾಡಬೇಕು. ವಾಸ್ತವದಲ್ಲಿ ರಿಯಾಲಿಟಿಯಲ್ಲಿ ನಾವು ಇಷ್ಟು ನೋಡೋ ಅವಶ್ಯಕತೆ ಇರಲಿಲ್ಲ. ಮೊದಲ ಅಕ್ಷರ ಕೊನೆ ಅಕ್ಷರ 2 ಚೆಕ್ ಮಾಡ್ಬಿಟ್ರೆ ನಮ್ದು ನಾವು ಫಸ್ಟ್ ಒಂದು ಟಿ ಅಲ್ಲಿ 2 ಆಪ್ಷನ್ಸ್ ಎಲಿಮಿನೇಷನ್, ಇದು ಎಲಿಮಿನೇಷನ್ ಆಯ್ತು, ಇದು ಎಲಿಮಿನೇಷನ್ ಆಯ್ತು. ಉಳಿದಿರ್ತಕ್ಕಂಥ ಇವೆರಡರಲ್ಲಿ ಆಯ್ಕೆಗಳು ಸೇಮ್ ಇದಾವೆ ಸರ್. ಎಲ್ಲಿವರೆಗೆ ಅಂದ್ರೆ ಅಕ್ಷರ ಚಿತ್ರಗಳು ಸೇಮ್ ಇದಾವೆ, ಕೊನೆ ಅಕ್ಷರ. ಸೊ ಫಸ್ಟ್ ಕೊನೆ ನೋಡ್ಕೊಂಡ್ಬಿಟ್ರೆ ಮುಗೀತು. ಬಟ್ ಈ ಸೇಮ್ ಹಿಂಗೆ ಬರ್ತಾವ ಅನ್ನೋದೇಂದ್ರೆ ನಾವು ಪ್ರಾಕ್ಟೀಸ್ ಮಾಡಿ ಮಾಡೋದು ಗೊತ್ತಾಗುತ್ತೆ. ನಾವು ಪ್ರಾಕ್ಟೀಸೇ ಮಾಡಿಲ್ಲ, ಕ್ವಶನ್ ಬಿಡಿಸಿಲ್ಲ, ಡೈರೆಕ್ಟ್ ಆಗಿ ಅಂದ್ರೆ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ಕೊಡ್ತೀವಿ. ಇಲ್ಲ ಸರ್, ಆಲ್ವೇಸ್ ರೀಸನಿಂಗ್ ಅಲ್ಲಿ ನೀವು ಟೈಮ್ ಸೇವ್ ಮಾಡ್ಕೋಬಹುದು. ಇವನ್ ಜಿ ಕೆ ಅಲ್ಲಿ ಕೂಡ ಟೈಮ್ ಸೇವ್ ಮಾಡ್ಕೋಬೇಕು. ಟೈಮ್ ಸೇವ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನೀವು ಇಲ್ಲಿ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಈ ರೀತಿ ಪ್ರಾಪರ್ ಆಗಿ ಹೆಂಗೆ ಎಲಿಮಿನೇಷನ್ ಮಾಡ್ಕೋಬಹುದು, ಹೆಂಗ್ ನೋಡ್ಕೋಬೇಕು, ಮೊದಲ ಅಕ್ಷರ ಕೊನೆ ಅಕ್ಷರ ಎಲ್ಲಿದೆ. ಲಾಸ್ಟ್ ಟೈಮ್ ಫಸ್ಟ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ ನಾನು ನಿಮ್ಗೆ, ಯಾವ್ದು ಕೋಡಿಂಗ್ ಡಿಕೋಡಿಂಗ್ ಮಧ್ಯದಲ್ಲಿ ಒಂದು ಅಕ್ಷರ ಇದ್ರೆ ಆಟೋಮೆಟಿಕ್ ಆಗಿ ಆನ್ಸರ್ ಬಂದಿತ್ತು. ಸೊ ಹಾಗಾಗಿ ಟೈಮ್ ಸೇವಿಂಗ್ ಮಾಡ್ಕೋಬೇಕಾಗಿದ್ರೆ ಪ್ರಾಪರ್ ಆಗಿ ಆಪ್ಷನ್ಸ್ ಗಳ ಮೇಲೆ ಸ್ವಲ್ಪ ಗಮನ ಹರಿಸಿ ಸರ್. ಸೊ ಇಲ್ಲಿ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಆಗುತ್ತಾ. ಮಿರರಿಸಮ್ಗೆ ಸಂಬಂಧಪಟ್ಟಿದೆ ಒಂದು ಕ್ವಶನ್ ಫಿಕ್ಸ್ ಇರ್ತದ, ನೋಡ್ಕೊಡ್ರಿ ಸರ್. ಕ್ಲಿಯರ್. ನಾವು ನೆಕ್ಸ್ಟ್ ಬರೀ ಸರ್ ಕ್ವಶನ್ ನಂಬರ್ 29. ಕ್ವಶನ್ ನಂಬರ್ 29 ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸರ್, ಕ್ವಶನ್ ನಂಬರ್ 20. ಕೊಟ್ಟಿರುವ ಆಯ್ಕೆಗಳಿಂದ ಕೊಟ್ಟಿರುವ ಪ್ರಶ್ನೆ ಸರಿಯಾದ ನೀರಿನ ಚಿತ್ರವನ್ನು ಆರಿಸಿ ಸರ್. ಅಲ್ಲಿ ವಾಟರ್ ಇಮೇಜ್, ಅಲ್ಲಿ ಮಿರರ್ ಇಮೇಜ್ ಇತ್ತು, ಇಲ್ಲಿ ಯಾವ್ದಿದೆ ಸರ್, ವಾಟರ್ ಇಮೇಜ್ ಇದೆ. ನಾವು ವಾಟರ್ ಇಮೇಜ್ ಅಂತ ಬಂದಾಗ ಏನ್ ಹೇಳಿದೆ ಸರ್, ಮಿರರ್ ಇಮೇಜ್ ಅಂದ್ರೆ MN ಫಾರ್ಮೆಟ್ ಅಲ್ಲಿ ಚಿತ್ರ ಹಿಂಗ್ ಬೀಳ್ತಕ್ಕಂಥದ್ದು. ನಾವು ವಾಟರ್ ಇಮೇಜ್ ಅಂತ ಬಂದಾಗ ಈ ಫಾರ್ಮೆಟ್ ಅಲ್ಲಿ ಕಂಡುಹಿಡಿದ ಸರ್ MN. ನಾವು ಇಲ್ಲಿ ಚಿತ್ರ ಇದೆ ತರ, ಈ ಚಿತ್ರ ಈ ರೀತಿ ಬೀಳ್ತಕ್ಕಂಥದ್ದು. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು. ಕ್ಲಿಯರ್. ನಾವು ಬರೀ ಸರ್ ಏನ್ ಯಾವ್ದು ಸರ್, ಹಿಂದಿ ಇದ್ರ ಹೆಂಗ್ ಬೀಳುತ್ತೆ ಅಂತ ಕ್ವಶನ್ ಕೇಳಿದ ಸರ್. ನಾವು ನೋಡ್ಕೊಡ್ರಿ ಸರ್ ಹಿಂದಿ. ಇಲ್ಲಿ ಆಪ್ಷನ್ ನಂಬರ್ ಎ ಇದೆ, ಆಪ್ಷನ್ ನಂಬರ್ ಬಿ ಇದೆ, ಆಪ್ಷನ್ ನಂಬರ್ ಸಿ ಇದೆ, ಆಪ್ಷನ್ ನಂಬರ್ ಡಿ ಇದೆ. ಪಾಯಿಂಟ್ ಕ್ಲಿಯರ್. ನಾವು ಬರೀ ಸರ್ ಇವಾಗ
ಯಾವ್ದಕ್ಕೆ ಆಗುತ್ತೆ ಸರ್ ವಾಟರ್ ಇಮೇಜ್ ಅಂತ ಹೇಳಿದ್ರೆ ಸೇಮ್ ಹತ್ರದಲ್ಲಿ ಸೇಮ್ ಬೀಳ್ಬೇಕು, ಲೆಫ್ಟ್ ರೈಟ್ ಚೇಂಜ್ ಆಗಲ್ಲ, ಪಾಯಿಂಟ್ ಗೊತ್ತಿರ್ಲಿ ಸರ್ ರೈಟಾ. ನಾವು ಹತ್ರದಲ್ಲಿ ಬೀಳ್ತಂತ ಗೊತ್ತಿರಿ, ಹೆಚ್ಚು ಸೇಮ್ ಬೀಳ್ತದ, ಐ ಸೇಮ್ ಇದೆ ಸರ್, ನಾವು ಇದು ಐ ಸೇಮ್ ಬರ್ತದ, ಡಿ ಏನಿದೆಲ್ಲ ಇದು ಸೇಮ್ ಹಂಗೆ ಬರ್ತದೆ. ಕ್ಲಿಯರ್, ನಾವು ನೋಡ್ಕೊಡಿ ಸರ್ ಹೆಚ್ಚಿದೆ, ಇದು ಆಗಲ್ಲ ಸರ್, ಸೇಮ್ ಬರಬೇಕಾಗಿದೆ, ಹೆಚ್ಚು 3 ಆಪ್ಷನ್ಸ್ ಅಲ್ಲಿ ಐ ಸೇಮ್ ಆಗಿದೆ. ನಾವು ಡಿ ಇದು ಉಲ್ಟಾಗಿದೆ ಸರ್, ಇದು ಬರಲ್ಲ, ಡಿ ಇದು ಉಲ್ಟಾಗಿದೆ, ಇದು ಬರಲ್ಲ ಸರ್. ಉಳಿದಿರ್ತಕ್ಕಂಥ ಯಾವ್ದು ಸರ್ ಆಪ್ಷನ್ ನಂಬರ್ ಎ. ವಿತೌಟ್ ನೋಡ್ಲಾರ್ದಂಗೆ ಮತ್ತೆ ಕನ್ಫ್ಯೂಸ್ ಆಗ್ತದ, ಎ ರೈಟ್ ಆನ್ಸರ್ ಆಯ್ತು ಸರ್ ಇಲ್ಲಿ ರೈಟಾ. ಆದ್ರೂ ನೋಡ್ಕೊಳ್ಳಿ ಸರ್, ಇವಾಗ ಎನ್ ಇದು ಸೇಮ್ ಬರ್ತಕ್ಕಂಥದ್ದು, ಇದು ಸೇಮ್ ಬರ್ತದೆ, ಈ 2 ಲೈನ್ ಸೇಮ್ ಬರ್ತಾವ. ಇವಾಗ ಎನ್ ಸೇಮ್ ಯಾಕೆ ಬರಲ್ಲ ಸರ್ ಅಂದ್ರೆ ಇದು ಏನಿದಿಲ್ಲ, ಈ ಲೈನ್ ಏನಿದಿಲ್ಲ, ಈ ಲೈನ್ ಹತ್ರದಲ್ಲಿದೆ, ಹತ್ರದಲ್ಲಿ ಯಾವ್ದಿದೆ ಸರ್ ಇದು ಇದೆ, ಈ ಡೈರೆಕ್ಷನ್ ಅಲ್ಲಿ ಬೀಳ್ತದ. ಪಾಯಿಂಟ್ ಕ್ಲಿಯರ್, ಈ ಪಾಯಿಂಟ್ ನಿಮಗೆ ಗೊತ್ತಿರ್ಬೇಕು ಸರ್. ಕ್ಲಿಯರ್, ಸೊ ನಾವು ಆಪ್ಷನ್ ನಂಬರ್ ಯಾವ್ದಿರಲಿ ಸರ್, ಎ ಅಲ್ಲಿ ಇರ್ತಕ್ಕಂಥ. ಸೊ ಡಿ ಸೇಮ್ ಇದೆ, ಐ ಸೇಮ್ ಇದೆ, ಐ ಎಲ್ಲ ಸೇಮ್ ಇದೆ ಸರ್. ನಾವು ಏನಿದೆ ಅಲ್ಲ ಇದು ಹತ್ರದಲ್ಲಿ ಇರ್ತಕ್ಕಂಥದ್ದು, ಚೇಂಜಸ್ ಏನಿಲ್ಲ ಸರ್, ಹಿಂಗಿದೆ ಹತ್ರದ್ದು, ಹಿಂಗ್ ಉಲ್ಟಾ ಕಾಣ್ತಾ ಇದೆ ಸರ್ ಅಷ್ಟೇ, ಅದು ಬಿಟ್ಟರೆ ಮತ್ತೆ ಇನ್ನೇನಿಲ್ಲ ಸರ್. ಕ್ಲಿಯರ್, ಐ ಹೋಪ್ ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೊ ಈಸಿ ಆಗಿತ್ತು, ಆರಾಮಾಗಿ ಆನ್ಸರ್ ಮಾಡೋದಾಗಿತ್ತು. ಬಟ್ ಇಲ್ಲಿ ಏನಂತಂದ್ರೆ ಈ ಎನ್ನಿಗೆ ಸಂಬಂಧಪಟ್ಟದೇ ಇಲ್ಲ, ಇವು ಸ್ವಲ್ಪ ಬಹಳ ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಡ್ರಿ ಸರ್ ಅಷ್ಟೇ. ಉಳಿದಂತೆ ಇಲ್ಲಿ ಡಿ ಬರಲ್ಲ ಸರ್, ಇದು ಉಲ್ಟಾ ಕೊಡೋಣ, ಹಾಗಾಗಿ ಆಪ್ಷನ್ ನಂಬರ್ ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸರ್. ಕ್ಲಿಯರ್, ನೆಕ್ಸ್ಟ್ ಬರೀ ಸರ್ ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30 ಸಂಬಂಧಪಟ್ಟದ ಏನಿದೆ ಸರ್, ಕೊಟ್ಟಿರುವ ಚಿತ್ರದ ಇಮೇಜ್ ಮಾದರಿಯನ್ನು ಪೂರೈಸಿದ ಸರಿಯಾದ ಆಯ್ಕೆಯನ್ನು ಮಾಡ್ರಿ ಸರ್ ರೈಟಾ. ಇಲ್ಲಿ ಒಂದು ಗ್ಯಾಪ್ ಇದೆ ಸರ್, ಇದಕ್ಕೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ ಇದನ್ನ ಆಯ್ಕೆ ಮಾಡ್ಕೋಬೇಕಂತ ಸರ್. ಸಿಂಪಲ್ ಇದೆ, ಫುಲ್ಫಿಲ್ ಮಾಡ್ರಿ ಸರ್ ಇದಕ್ಕೆ ಸಂಬಂಧಪಟ್ಟದ್ದು ರೈಟಾ. ಇಷ್ಟಿದೆ, ಓಕೆ ಸರ್ ಫೈನ್. ಅದಾದ್ಮೇಲೆ ಇದು ಒಂದು ಲೈನ್ ಬರ್ತಕ್ಕಂಥದ್ದು, ಅದಾದ್ಮೇಲೆ ಇದು ಒಂದು ಲೈನ್ ಬರ್ತಕ್ಕಂಥದ್ದು. ಸೊ ಈ ಚಿತ್ರ ಎಲ್ಲಿದೆ ನೋಡ್ಕೊಡ್ರಿ ಸರ್ ಇವಾಗ ರೈಟಾ, ಅದನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ ಸರ್, ಈ ಲೈನ್ ಇಲ್ಲಿ ಸಿಂಪಲ್ ನೋಡ್ಕೋಬಹುದು ನಾವು. ಇಲ್ಲಿ ಒಂದು ರೇಖೆ ಇದೆ, ಇವು 3 ಲೈನ್ ಇದೆ, ಉಳಿದಿರ್ತಕ್ಕಂಥ ಫುಲ್ಫಿಲ್ ಕರೆಕ್ಟ್ ಆಗಿದೆ. 3 ಲೈನ್ ನೋಡ್ರಿ, 1 2 3 3 ಲೈನ್ ಬೇಕು ಸರ್. ಇಲ್ಲಿದೆ ಸರ್ 1 2 3 3 ಲೈನ್ ಇದೆ. ಅಡಿಷನಲ್ ಇಲ್ಲಿ ಒಂದು ಇದೆ, ಇದು ಒಂದು ಎಕ್ಸ್ಟ್ರಾ ಲೈನ್ ಬಂದಿದೆ ಸರ್, ಇಲ್ಲಿ ಎಕ್ಸ್ಟ್ರಾ ಲೈನ್ ಇದೆ, ಇದು ಆಗಲ್ಲ ಸರ್. ನೆಕ್ಸ್ಟ್ ಇದೊಂಥರ ಆಗೋದಿಲ್ಲ ಚಿತ್ರ ಇದೆ ಸರ್, ನಾವು ಬರೀ ಸರ್ 1 2 3 ಲೈನ್, 1 2 3 ಲೈನ್ ಇದೆ, ಅಡಿಷನಲ್ ಇದೆ, ಇದು ರೈಟ್ ಆನ್ಸರ್ ಆಗುತ್ತೆ ಸರ್. ಸಿ ಎಕ್ಸ್ಟ್ರಾ ಇದೊಂದು ಚೆಕ್ ಮಾಡ್ಕೊಡ್ರಿ ಸರ್, 1 2 3 4 ಇಲ್ಲಿ 4 ಲೈನ್ ಇದೆ, 3 ಲೈನ್ ಬರ್ತದೆ ಸರ್. ಆಪ್ಷನ್ ನಂಬರ್ ಯಾವ್ದಾಗುತ್ತೆ ಅಂದ್ರೆ ಸಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಟಫ್ ಇಲ್ಲಿ ಇಲ್ಲ, ಟೈಮ್ ಟೇಕಿಂಗ್ ಅಲ್ವೇ ಅಲ್ಲ ಸರ್, ಜಸ್ಟ್ ಅದಕ್ಕೆ ಸೆಟ್ ಆಗ್ತಕ್ಕಂಥದ್ದು. ಇವಾಗ ಏನಿಲ್ಲ ಇದೆ ಚಿತ್ರಗಳಿದಾವಲ್ಲ ಅದಕ್ಕೆ ಸೆಟ್ ಆಗ್ತಕ್ಕಂಥ ಸೇಮ್ ಇದ್ರ ಅಪೋಸಿಟ್ ಸೆಟ್ ಆಗ್ತಕ್ಕಂಥ ಇಲ್ಲಿ ಸೆಟ್ ಮಾಡ್ರಿ. ಯಾವ ಆಪ್ಷನ್ಸ್ ಅಲ್ಲಿ ಎತ್ಕೊಂಡು ಹೋಗಿಸಿದ ಅಲ್ಲಿ ಇಡ್ರಿ. ಆಪ್ಷನ್ ನಂಬರ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ, ಡೌಟೇ ಇಲ್ಲ ಸರ್ ಇದರಲ್ಲಿ ರೈಟಾ. ಬಹಳ ಈಸಿ ಇದೆ, ಒಂದು 3-4 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡಬಹುದು. ನಾವು ಕ್ವಶನ್ ನಂಬರ್ 31 ಸರ್, ಕೊಟ್ಟಿರುವ ಸರಣಿಯಲ್ಲಿ ಮುಂದೆ ಬರಲು ಸೂಕ್ತವಾದ ಚಿತ್ರವನ್ನು ಆಯ್ಕೆ ಮಾಡ್ರಿ ಸರ್ ರೈಟಾ. ನಾವು ನಂಬರ್ ಸೀರೀಸ್ ಏನ್ ಮಾಡಿದಿಲ್ಲ ಸೇಮ್ ಅದೇ ಫಾರ್ಮೆಟ್ ಅಲ್ಲಿ ಚಿತ್ರಗಳ ಸೀರೀಸ್ ಅಲ್ಲಿ ಪ್ರಕಾರ ಕೊಟ್ಟಾನ ಸರ್ ರೈಟಾ. ಯಾವ್ದಾದ್ರು ಒಂದು ಎತ್ಕೊಡ್ರಿ ಸರ್, ಇದು ಆಪ್ಷನ್ ನಂಬರ್ ಎ, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ ಸರ್. ಫೈನ್, ನಾವು ಯಾವ್ದಾದ್ರು ಒಂದು ಎತ್ಕೊಡ್ರಿ ಸರ್, ಯಾವ್ದಾದ್ರು ಚಿತ್ರ ಒಂದು ಎತ್ಕೊಟ್ರಿ ನಿಮ್ಗೆ ಗೊತ್ತಾಗುತ್ತೆ ಐಡಿಯಾ. ಕ್ಲಿಯರ್, ನಾವು ಇದನ್ನೇ ಎತ್ಕೊಡ್ರಿ ಸರ್, ಯಾವ್ದು ಈ ಮಾರ್ಕ್ ಇದೆ ಅಲ್ಲ ರೈಟಾ. ನಾವು ಈ ಸೀರೀಸ್ ಅಲ್ಲಿ ಈ ಮಾರ್ಕ್ ಎಲ್ಲಿದಾಗಿದೆ ಸರ್, ಇಲ್ಲಿಂದ ಇಲ್ಲಿವರೆಗೆ ಬಂದಿದೆ. ಕ್ಲಿಯರ್, ಇಲ್ಲಿಗೆ ಬಂತು, ಇಲ್ಲಿ ಮಿಡ್ಲಲ್ಲಿ. ನಾವು ನೆಕ್ಸ್ಟ್ ಚಿತ್ರದಲ್ಲಿ ಏನಾಗಿದೆ ಸರ್, ಇದು ಮಾರ್ಕ್ ಇಲ್ಲಿತ್ತಲ್ಲ, ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗಿದೆ, ಇಲ್ಲಿಗೆ ಹೋಗಿದೆ ಅಂದ್ರೆ ಇಲ್ಲಿಗೆ ಬಂತು ಸರ್. ಕ್ಲಿಯರ್, ನಾವು ನೆಕ್ಸ್ಟ್ ಚಿತ್ರದಲ್ಲಿ ಏನಾಗಿದೆ ಸರ್, ಮೇಲ್ಗಡೆ ಅಲ್ಲಿಗೆ ಹೋಗಿದೆ ಸರ್, ಮೇಲ್ಗಡೆ ಇಲ್ಲಿಗೆ ತಗೊಂಡ್ಬರಿದೆ. ನೆಕ್ಸ್ಟ್ ಡೇ ಸರಣಿಯಲ್ಲಿ ಎಲ್ಲಿ ಹೋಗಿ ಸರ್, ಇಲ್ಲಿ ಮೇಲ್ಗಡೆ ಇಲ್ಲಿ ಹೋಗಿದೆ ಸರ್. ನಾವು ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಎಲ್ಲಿ ಹೋಗೋದು ಸರ್ ಅಂದ್ರೆ ಈ ಸೀರೀಸ್ ಅಲ್ಲಿ, ಅಂದ್ರೆ ನೆಕ್ಸ್ಟ್ ಚಿತ್ರ ಬರ್ತಲ್ಲ, ನೆಕ್ಸ್ಟ್ ಎಲ್ಲಿ ಹೋಗೋದು ಸರ್ ಅಂತ ಹೇಳಿ ಇದು ಇಲ್ಲಿ ಮಿಡ್ಲ್ ಅಲ್ಲಿ ಬರ್ಬೇಕು ರೈಟಾ, ಮಧ್ಯದಲ್ಲಿ ಹಾಕ್ರಿ ಸರ್ ಅಷ್ಟೇ. ಕ್ಲಿಯರ್ ಆಯ್ತಾ. ನಾವು ಯಾವ ಚಿತ್ರದಲ್ಲಿ ಮಧ್ಯದಲ್ಲಿ ಇದೆ ನೋಡ್ಕೊಡಿ ಸರ್. ಆಪ್ಷನ್ ನಂಬರ್ ಎ ಎಲ್ಲಿದೆ, ಇಲ್ಲಿ ಇಲ್ಲ ಸರ್, ನಾವು ಇಲ್ಲಿ ಇಲ್ಲ, ಇದನ್ನ ರಾಂಗ್ ಆಗುತ್ತೆ ಸರ್. ನಾವು ಆಪ್ಷನ್ ನಂಬರ್ ಎ ಇಲ್ಲಿ ರೈಟ್ ಆನ್ಸರ್ ಆಯ್ತು ಸರ್, ಅಷ್ಟೇ ಮುಗಿತು. ಅಡಿಷನಲಿ ಮತ್ತೆ ಇನ್ನೇನಿಲ್ಲ ಸರ್, ಕ್ರಾಸ್ ಚೆಕ್ ಮಾಡಿದ್ರೆ ಮಾಡ್ಕೋಬಹುದು ಸರ್. ಕ್ಲಿಯರ್, ಇಷ್ಟೇ ಸರ್ ಆನ್ಸರ್, ಮತ್ತೆ ಇನ್ನೇನಿಲ್ಲ ರೈಟಾ. ಅದು ಸೀರೀಸ್ ಚೇಂಜ್ ಆಗ್ತಾ ಇದೆ ಸರ್ ಅಷ್ಟೇ. ಮತ್ತೆ ಕ್ರಾಸ್ ಚೆಕ್ ಇನ್ನೊಂದು ಮಾಡ್ಕೊಂಡು ಸರ್, ಇದನ್ನು ಅದರದ್ದು ನೋಡ್ಕೊಡ್ರಿ ಸರ್, ಯಾವ್ದ್ರದ್ದು ಅಂತ ಹೇಳಿದ್ರೆ ಇನ್ನೊಂದು ಇದೆಯಲ್ಲ ಸರ್, ಅದರದ್ದು ನೋಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ ಸರ್. ಹಾಕೊಡ್ರಿ ಸರ್ ಇಷ್ಟೇ. ಕ್ಲಿಯರ್, ಯಾವುದು ಇದೆ ಸರ್, ಫಸ್ಟ್ ಎಲ್ಲಿದೆ ಸರ್, ಅದು ಇಲ್ಲಿದೆ. ನಾವು ನೆಕ್ಸ್ಟ್ ಚಿತ್ರದಲ್ಲಿ ಎಲ್ಲಿ ಹೋಗಿದೆ ಸರ್, ಈ ಮೂಲೆಯಲ್ಲಿ ಹೋಗಿದೆ, ಈ ಡೈರೆಕ್ಷನ್ ಅಲ್ಲಿ. ನೆಕ್ಸ್ಟ್ ಚಿತ್ರದಲ್ಲಿ ಎಲ್ಲಿ ಬಂದಿದೆ ಸರ್, ಇಲ್ಲಿ ಬಂದಿದೆ. ನಾವು ನೆಕ್ಸ್ಟ್ ಈ ಚಿತ್ರದಲ್ಲಿ ಎಲ್ಲಿ ಬಂದಿದೆ ಸರ್, ಈ ಮೂಲೆಗೆ ಬಂದಿದೆ. ನಾವು ನೆಕ್ಸ್ಟ್ ಈ ಚಿತ್ರದಲ್ಲಿ ಎಲ್ಲಿ ಬಂದಿದೆ ಸರ್, ಇಲ್ಲಿಗೆ ಬಂದಿದೆ ಸರ್. ನೆಕ್ಸ್ಟ್ ಸರಣಿಯಲ್ಲಿ ಎಲ್ಲಿ ಬರುತ್ತೆ ಸರ್, ಇಲ್ಲಿ ಕೊನೆಯಲ್ಲಿ. ನಾವು ಕೊನೆಯಲ್ಲಿ ಇದೆಯಾ ಆಪ್ಷನ್ ನಂಬರ್ ಎ, ಇಲ್ಲಿ ಕೊನೆಯಲ್ಲಿ ಇದೆ ನೋಡ್ರಿ ಸರ್. ಆಪ್ಷನ್ ನಂಬರ್ ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. 2 ಬಾರಿ ಚೆಕ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಒಂದ್ರ ಮೂಲಕ ಆನ್ಸರ್ ಬಂದಿತ್ತು, ಈಸಿ ಆಗಿತ್ತು. ಏನ್ ಫಾಲೋ ಮಾಡಕ್ಕೆ ಸರ್ ಅಂತಂದ್ರೆ ಏನಿಲ್ಲ ಸರ್, ಒಂದು ಚಿತ್ರ ಕೊಟ್ಟನ, ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟರೆ ಇಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಹೋದ, ನೆಕ್ಸ್ಟ್ ಇಲ್ಲಿಗೆ ಹೋದ, ಅದಾದ್ಮೇಲೆ ಇಲ್ಲಿಗೆ ಹೋದ, ನೆಕ್ಸ್ಟ್ ಇಲ್ಲಿಗೆ ಹೋದ ಸರ್, ನೆಕ್ಸ್ಟ್ ಇಲ್ಲಿಗೆ ಬರ್ತಾನೆ ಸರ್. 6 ಬಾರಿ ರೊಟೇಷನ್ ಹೊಡ್ಯಾಕತ್ತಾನ ಸರ್. ಈ ಚಿತ್ರಕ್ಕೆ ಸಂಬಂಧಪಟ್ಟದ ಹೆಂಗ್ ಸರ್, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ರೊಟೇಷನ್ ಹೊಡ್ಯಾಕತ್ತ. ನಾವು ರೊಟೇಷನ್ ಪ್ರಕಾರ ನೆಕ್ಸ್ಟ್ ಸೀರೀಸ್ ಅಲ್ಲಿ ಯಾವ್ದು ಬರ್ತದೆ ನೋಡ್ಕೋಬೇಕು. ನೆಕ್ಸ್ಟ್ ಸೀರೀಸ್ ಇದು ಬರುತ್ತೆ ಸರ್, ಆಪ್ಷನ್ ನಂಬರ್ ಅಲ್ಲಿ ಏನಿದೆ, ಈ ಆನ್ಸರ್ ಆಗ್ತದೆ ಸರ್, ಸಿಂಪಲ್. ಇವಾಗ ಇದೇ ಫಾರ್ಮೆಟ್ ಅಲ್ಲಿ ಸೇಮ್ ಕ್ವಶನ್ ಬರ್ತದ, ವರಿ ಮಾಡ್ಕೋಕ್ ಹೋಗ್ಬೇಡ್ರಿ. ಅಲ್ಲಿ ಏನಾಗಿರುತ್ತೆ ಸರ್ ಅಂತಂದ್ರೆ ನಿಮ್ಗೆ ಚಿತ್ರಗಳ ಚೇಂಜ್ ಮಾಡಿರ್ತಾನೆ ಸರ್. ಈ ಸ್ಟಾರ್ ಬರ್ಬೋದು,
ಅಥವಾ ಸರ್ಕಲ್ ಬರ್ಬೋದು, ಬೇರೆ ಯಾವ್ದಾದ್ರು ಚಿತ್ರ ಬರ್ಬೋದು ಸರ್. ರೈಟ್, ಹಿಂಗ್ ಈ ರೀತಿ ಬರ್ಬೋದು ಚಿತ್ರ, ಅಥವಾ ಈ ರೀತಿ ಚಿತ್ರ ಬರ್ಬೋದು. ಚಿತ್ರ ಚೇಂಜ್ ಆಗುತ್ತೆ ಬಟ್ ಫಾರ್ಮೆಟ್ ಸೇಮ್ ಇರುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೋದು ಸರ್ ಅಂದ್ರೆ, ಇವಾಗ ಈಸಿ ಕೂಡ ನೆಕ್ಸ್ಟ್ ದಿಕ್ಕಲ್ಲಿ ಹಿಂಗ್ ಹೋಗಿ ಮತ್ತೆ ಹಿಂಗ್ ಬರ್ಬೋದು, ಮತ್ತೆ ಹಿಂಗ್ ಹೋಗಿ ಹಿಂಗ್ ಬರ್ಬೋದು. ಬಟ್ ಹೆಂಗಾರ ಹೋಗ್ಲಿ, ಬಟ್ ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ರಿ. ಲಾಸ್ಟಿಗೆ ಯಾವ್ದು ಬರ್ತದೆ ಅದನ್ನ ಆನ್ಸರ್ ಹಾಕ್ರಿ ಸರ್. ಅಡಿಷನಲಿ ಮತ್ತೆ ಇನ್ನೇನು ಮಾಡಕ್ ಹೋಗ್ಬೇಡ್ರಿ. ಅವ್ರ ಕ್ವಶನ್ ಏನ್ ಕೊಟ್ರ ಅಲ್ಲಿ ಚಿತ್ರ ಏನಿದೆ ಅದ್ರ ಮೂಲಕ ಫಾಲೋ ಮಾಡ್ರಿ ಸರ್. ಈಸಿ ಆಗಿದೆ. ಇಂಥವೆಲ್ಲ ಕ್ವಶನ್ ಮಿಸ್ ಆಗ್ಲೇಬಾರ್ದು ಸರ್. ಇವೆಲ್ಲ ಜಿಡಿಗೆ ನಿಮ್ಗೆ ಹೆಲ್ಪ್ ಆಗ್ತಾವ ಸರ್. ನಾವು ಕೊಟ್ಟಿರೋ ಆಕಾರದಲ್ಲಿ ಎಷ್ಟು ಬಲ ಬದಲಾಗಿದೆ ರೈಟ್ ಸರ್. ಸರಿಯಾದ ಕೋನ ಯಾವ ಕೋನ ಸರ್? ತ್ರಿಕೋನಗಳನ್ನು ಮಾಡಬಹುದಾಗಿದೆ. ಹೌ ಮೆನಿ ರೈಟ್ ಆಂಗಲ್ಸ್, ಟ್ರಯಾಂಗಲ್ಸ್ ಕ್ಯಾನ್ ಬಿ ಮೇಡ್ ದಿಸ್ ಗಿವನ್ ಸೇಫ್. ಈ ಸೇಫ್ ಅಲ್ಲಿ ಎಷ್ಟು ಅಂದ್ರೆ, ಇವಾಗ ರೈಟ್ ಟ್ರಯಾಂಗಲ್ ಪ್ರಮುಖ ಏನಿದೆ ಇಷ್ಟು ಸರ್. ಇವು ಅಂದ್ರೆ 3 ಕೋನಗಳ ಸಮ 90 ಡಿಗ್ರಿಯಲ್ಲಿ ಇರಬೇಕು ಸರ್. ಅದನ್ನ ನಾವು ರೈಟ್ ಟ್ರಯಾಂಗಲ್ ಅಂತ ಪರಿಗಣಿಸ್ತೀವಿ. ರೈಟಾ? ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ನಾವು ಇದನ್ನ ನೀವು ಅಳಸ್ಕೋಬಹುದು, ಅದ್ರ ನೋಡ್ಕೋಬಹುದು ಸರ್. ಇಲ್ಲಿ ಸ್ಟಾರ್ ಕೊಟ್ಟೇನಲ್ಲ, ಸ್ಟಾರ್ ಸಂಬಂಧಪಟ್ಟ ಯಾವ್ದು ರೈಟ್ ಟ್ರಯಾಂಗಲ್ ಆಗ್ತಾ ಇದೆ ನಮ್ಮ ಪ್ರಕಾರ? ಆಗ್ತಾ ಇಲ್ಲ ಸರ್. ಈ ಸ್ಟಾರ್ ಮಧ್ಯದಲ್ಲಿ ನಮಗೆ ಕನ್ಫ್ಯೂಸ್ ಮಾಡಕ್ ಬರಲ್ಲ. ಓಕೆ ಸರ್, ಫೈನ್. ಮತ್ತೆ ಇದು ಒಂದು ಲೈನ್ ಇದೆಯಲ್ಲ, ಇದು ಏನಾದ್ರೂ ನಮ್ಗೆ ಟ್ರಯಾಂಗಲ್ ಮಾಡಿ ಕೊಡ್ತದ? ಇದೇನಾದ್ರು ಟ್ರಯಾಂಗಲ್ ಮಾಡಿ ಕೊಡ್ತದ? ಮಾಡಿ ಕೊಡಲ್ಲ ಸರ್. ನಾವು ಟ್ರಯಾಂಗಲ್ ಕಾಣ್ತಾ ಜನರಲ್ ಆಗಿ ನಿಮ್ಗೆ ಆಕೃತಿಗಳ ಸರಣಿ ಎಣಿಸ್ಬೇಕಾದ್ರೆ ಅಲ್ಲಿ ಹೇಳ್ತೀನಿ ಸರ್. ಇದು ಒಂದು ಕ್ಲಿಯರ್ ಆಗಿ ನಮ್ಗೆ ಟ್ರಯಾಂಗಲ್ ಕಾಣ್ತಾ ಇದೆ ಸರ್. ಕ್ಲಿಯರ್? ಇದು ಒಂದಾಯ್ತು. ನಾವು ನೆಕ್ಸ್ಟ್ ಈಗ ಇಲ್ಲಿ ಒಂದಿದೆ. ಕ್ಲಿಯರ್? ಇದು 100% ಇರ್ತಕ್ಕಂಥದ್ದು. ಸೊ 2 ಆಯ್ತು. ನಾವು ಇಲ್ಲಿ ಇದಾವೆ ನೋಡ್ರಿ ಸರ್, 2 ಸರ್ಕಲ್ ಇದಾವೆ ಅನ್ಕೊಡ್ರಿ ಸರ್. ಒಂದು ಚೌಕ ಇದೆ, ಒಂದು ಚೌಕದಲ್ಲಿ ಮಧ್ಯದಲ್ಲಿ ಒಂದು ಬಂದಿದೆ ಅಂತಂದ್ರೆ ಇದು ಒಂದಾಗತ್ತಾ, ನಾವು ಇದು ಒಂದಾಗತ್ತಾ? ಸೇಮ್ ಇಲ್ಲಿ ಏನಾಗಿದೆ ಸರ್, ಇದು ಒಂದಾಗ್ತಕ್ಕಂಥದ್ದು. ರೈಟಾ? ಒಂದು ಮತ್ತೇನಾಗುತ್ತೆ ಸರ್, ಪರ್ಫೆಕ್ಟ್ ಆಗಿ ಕ್ಲಿಯರ್ ಇರ್ತದೆ. ಇದು ಒಂದಾಗತ್ತೆ ಸರ್. ರೈಟಾ? ಒಟ್ಟು ಇದರಲ್ಲಿ 2, ಇದರಲ್ಲಿ 2, ಇದು ಒಂದು, ಇದು ಒಂದು ಸರ್. ಟೋಟಲ್ ಎಷ್ಟು ಆಯ್ತು ಅಂದ್ರೆ 6. 1 2 3 4 5 6 ಟೋಟಲ್ 6 ಪರ್ಫೆಕ್ಟ್ ಟ್ರಯಾಂಗಲ್ ಅನ್ನು ನಾವು ಎಂತಿದ್ರೆ ರೈಟ್ ಟ್ರಯಾಂಗಲ್ ನ ಮಾಡಕ್ಕಾಗತ್ತೆ ಈ ಚಿತ್ರದಲ್ಲಿ, ಈ ಕೊಟ್ಟಿರೋ ಚಿತ್ರದಲ್ಲಿ. 6 ಯಾವ ಆಪ್ಷನ್ಸ್ ಅಲ್ಲಿ? ಆಪ್ಷನ್ ನಂಬರ್ ಡಿ ಅಲ್ಲಿ ರೈಟ್ ಆನ್ಸರ್ ಇರ್ತದೆ. ಆಪ್ಷನ್ ನಂಬರ್ ಡಿ ಇಲ್ಲಿ 6 ರೈಟ್ ಆನ್ಸರ್ ಆಗುತ್ತೆ ಸರ್. ಉಳಿದಂತೆ ಇಲ್ಲಿ ಆನ್ಸರ್ ಯಾವ್ದಾಗಿತ್ತು ಸರ್? ಎ. ಉಳಿದಂತೆ ಇದನ್ನು ಕ್ಲಿಯರ್ ಆಗಿದೆ ಸರ್. ಆಪ್ಷನ್ ನಂಬರ್ ಬಿ. ಓಕೆ ಸರ್, ಫೈನ್. ಬರೀ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದಾಯ್ತು? 32 ನೋಡಿದ್ವಿ ಸರ್. ಕ್ಲಿಯರ್ ಆಯ್ತಾ? ಸಿಂಪಲ್ ಎಣಿಸ್ಕೋಬಹುದು, ನೋಡ್ಕೊಡ್ರಿ ಸರ್. ಅಗೇನ್ ಟ್ರಯಾಂಗಲ್ ಗಳನ್ನ ಹೆಂಗೆ ಎಣಿಕೆ ಮಾಡಬೇಕು ಏನಿದೆಯಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಸರ್. ಬರೀ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 33. ಈ ಚಿತ್ರದಲ್ಲಿ ಎಷ್ಟು ಸರಳ ರೇಖೆಗಳಿದಾವೆ ಅಂತೇಳಿ. ಹೌ ಮೆನಿ ಸ್ಟ್ರೇಟ್ ಲೈನ್ಸ್? ಸ್ಟ್ರೇಟ್ ಲೈನ್ಸ್ ಅಂತ ಬಂದಾಗ ಹಾರಿಜಾಂಟಲ್, ವರ್ಟಿಕಲ್ ಯಾವ ಈ ಫಾರ್ಮೆಟ್ ಅಲ್ಲಿ ಬರ್ಬೋದು, ಈ ಫಾರ್ಮೆಟ್ ಅಲ್ಲಿ ಬರ್ಬೋದು, ಈ ಫಾರ್ಮೆಟ್ ಅಲ್ಲಿ ಇರ್ಬೋದು, ಈ ಫಾರ್ಮೆಟ್ ಅಲ್ಲಿ. ಇವೆಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಲೈನ್ ಅಂತ ಪರಿಗಣಿಸ್ತೀವಿ. ಈ ಪಿಕ್ಚರ್ ಅಲ್ಲಿ ಎಷ್ಟು ಸ್ಟ್ರೇಟ್ ಲೈನ್ಸ್ ಇದಾವೆ ಅಂತ ಕ್ವಶನ್ ಕೇಳಾಕ ನಾವು ವಾಪಸ್ ಬರೀ ಸರ್. ಅಗೇನ್ ಇಲ್ಲಿ ಇಲ್ಲಿ ಸರ್ ಇದೇನಿಲ್ಲ, ಇದು ಸ್ಟ್ರೇಟ್ ಲೈನ್ ಆಗಲ್ಲ. ನಾವು ಇದು ಸ್ಟ್ರೇಟ್ ಲೈನ್ ಆಗಲ್ಲ, ನಮ್ಗೆ ಇವೆರಡು ಕೆಲ್ಸಕ್ಕಿಲ್ಲ ಸರ್. ಉಳಿದಂತೆ ಈ ಸರ್ಕಲ್ ಏನಿದಲ್ಲ ಇವೆರಡು ಕೆಲ್ಸಕ್ಕಿಲ್ಲ. ನಾವು ಸ್ಟ್ರೇಟ್ ಲೈನ್ ಯಾವ್ಯಾವ ಆಗ್ತಾವ ನೋಡ್ಕೊಡ್ರಿ ಸರ್. ಸ್ಟ್ರೇಟ್ ಲೈನ್ ಸರ್, ಇದು ಒಂದಿದೆ, ಇದು ಒಂದಿದೆ, ಇದು ಒಂದಿದೆ, ಇದು ಒಂದಿದೆ, ಇದು ಸ್ಟ್ರೇಟ್ ಲೈನ್ ಆಗುತ್ತಾ, ಇದು ಸ್ಟ್ರೇಟ್ ಲೈನ್ ಆಗುತ್ತಾ, ಇದು ಸ್ಟ್ರೇಟ್ ಲೈನ್ ಆಗುತ್ತಾ, ಇದು ಸ್ಟ್ರೇಟ್ ಲೈನ್ ಆಗುತ್ತಾ, ಇದು ಸ್ಟ್ರೇಟ್ ಲೈನ್ ಆಗುತ್ತೆ, ಇದು ಸ್ಟ್ರೇಟ್ ಲೈನ್ ಆಗುತ್ತೆ. ರೈಟಾ? ಇವಾಗ ಎಣಿಸ್ಕೊಡ್ರಿ ಸರ್. ಟೋಟಲ್ ಇದೆ ಮೊದಲೇ ಎಣಿಸ್ಬೋದಾಗಿದೆ, ನಾನು ನಿಮ್ಗೆ ತೋರ್ಸಕ್ ಆಗ್ತೀನಿ ಸರ್. 1 2 3 4 5 6 7 8 9 10 ಸರ್. ಟೋಟಲ್ 10 ಸ್ಟ್ರೇಟ್ ಲೈನ್ ಆಗ್ತದೆ ಸರ್ ಈ ಚಿತ್ರದಲ್ಲಿ. ಸಿಂಪಲ್ ಈಗ ಇಲ್ಲಿದಾವಲ್ಲ ಈ ಲೈನ್ಗಳನ್ನ ನೀವು ನೋಡ್ಕೊಡ್ರಿ ಸರ್ ಗಮನದಲ್ಲಿ. ಬೇರೆ ಬೇರೆ ಬರ್ಬೋದು, ಈಸಿ ಆಗಿರ್ತಕ್ಕಂಥ ಇಷ್ಟ ಸರ್. ಎಷ್ಟಿದೆ ಸರ್ ಟೋಟಲ್? 10. 10 ಯಾವ ಆಪ್ಷನ್ಸ್ ಅಲ್ಲಿ ಇದೆ? ಆಪ್ಷನ್ ನಂಬರ್ ಬಿ ಅಲ್ಲಿ. ಸೊ ಬಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸರ್. ಸಿಂಪಲ್. ಈ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಟೋಟಲ್ 10 ಏನಿದೆ ಸ್ಟ್ರೇಟ್ ಲೈನ್ ಇದೆ ಸರ್, ಹಳೆ ರೇಖೆಗಳು ಇರ್ತವೆ. ಪಾಯಿಂಟ್ ಕ್ಲಿಯರ್? ಉಳಿದಂತೆ ಮತ್ತೇನಿಲ್ಲ ಸರ್. 10 ನೋಡ್ಕೊಂಡ್ಬಿಟ್ರೆ ಮುಗೀತು. ನೆಕ್ಸ್ಟ್ ಕ್ವಶನ್ ನಂಬರ್ ಯಾವುದು? 34 ಬರ್ರಿ ಸರ್. 34 ಕೊಟ್ಟಿರೋ ಚಿತ್ರದಲ್ಲಿ ಎಷ್ಟು ತರಗತಿ? ತರಗತಿ ಎಲ್ಲ ಸರ್ ಇದೇನ್ ಮಾಡ್ಕೊಡ್ರಿ? ಚೌಕ. ಏನ್ ಮಾಡ್ಕೊಡಿ ಸರ್? ಚೌಕ. ಕ್ಲಾಸಸ್ ಎಲ್ಲ ಇದೇನ್ ಮಾಡ್ಕೊಡ್ರಿ ಸರ್? ಇದನ್ನ ಸ್ಕ್ವೇರ್ ಮಾಡ್ಕೊಡ್ರಿ ಸರ್. ಸ್ಕ್ವೇರ್. ರೈಟಾ? ನಾವು ಬರೀ ಸರ್ ಎಸ್ ಸ್ಕ್ವೇರ್. ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಗಿವನ್ ಪಿಕ್ಚರ್? ಈ ಪಿಕ್ಚರ್ ಎಷ್ಟು ಸ್ಕ್ವೇರ್? ಸ್ಕ್ವೇರ್ ಅಂತ ಬಂದಾಗ ಪ್ರಮುಖವಾಗಿ ಇಷ್ಟು ಬರುತ್ತೆ ಸರ್. ಇದು ನಮ್ ಸ್ಕ್ವೇರ್ ಆಗುತ್ತೆ. ರೈಟಾ? ಈ ರೀತಿ ಎಷ್ಟು ಸ್ಕ್ವೇರ್ ಆಗ್ತಾವೆ ಈ ಚಿತ್ರದಲ್ಲಿ ಅಂತ ಕೊಡೋಣ. ಅಗೇನ್ ವಾಪಸ್ ಬರೀ ಸರ್. ಇದೇನ್ ಕೊಟ್ಟಲ್ಲ ಇದೆಲ್ಲ ನಮ್ಗೆ ಡಿಸ್ಟರ್ಬ್ ಮಾಡಕ್ ಕೊಟ್ಟದ್ದು. ಇದರಿಂದ ಯಾವ್ದು ಸ್ಕ್ವೇರ್ ಮಾಡಕ್ ಆಗಲ್ಲ ಸರ್. ಜನರಲ್ ಆಗಿ ಏನಂತಿದ್ರೆ ಇದೇನಾಗಿದೆ ಸರ್ ನಿಮ್ಗೆ? ಒಂದು ಸ್ಕ್ವೇರ್ ಆಗಿದೆ. ನಾವು ಈ ಸ್ಕ್ವೇರ್ ಮಧ್ಯದಲ್ಲಿ ಇದ್ರೆ ರೈಟಾ, ಇಷ್ಟು ಪ್ಲಸ್ ಚಿಹ್ನೆ ಬಂದಿದ್ರೆ ಅನ್ಕೊಡ್ರಿ. ಇವಾಗ ಇಲ್ಲಿ 3 ಕಡೆ ಬಂದಿದೆ, ಇಲ್ಲಿದೆ, ಇಲ್ಲಿದೆ, ಪ್ಲಸ್ ಚಿಹ್ನೆ ಬಂದ್ಕೊಂಡ್ರಿ. ರೈಟಾ? ನಾವು ಇದು ಒಂದು ಸ್ಕ್ವೇರ್, ಇದು ಒಂದು ಸ್ಕ್ವೇರ್, ಇದು ಒಂದು ಸ್ಕ್ವೇರ್, ಇದೊಂದು ಸ್ಕ್ವೇರ್, ಟೋಟಲ್ 4 ಸ್ಕ್ವೇರ್ ಆಯ್ತು. ಮತ್ತೆ ಮೇಲ್ಗಡೆ ಇರತಕ್ಕಂಥದ್ದು ಇದು ಒಂದು ಸ್ಕ್ವೇರ್ ಸರ್. ಸೊ 4 + 1 ಟೋಟಲ್ 5 ಸ್ಕ್ವೇರ್ ಆಗ್ತದೆ ಸರ್ ಈ ರೀತಿ ಚಿತ್ರ ಇದ್ದಾಗ. ಕ್ಲಿಯರ್? ನಾವು ಬರೋದು ಸರ್ ಚಿತ್ರ ಇಲ್ಲಿದೆ. ಏನೇ ಸರ್? ಇದೊಂದು ಸ್ಕ್ವೇರ್ ಆಯ್ತು, ಮಧ್ಯದಲ್ಲಿ ಪ್ಲಸ್ ಇದೆ ಅಂತ ಹೇಳಿದ್ರೆ 1 + 4 ಸರ್. ಟೋಟಲ್ 5 ಸ್ಕ್ವೇರ್. ಸೇಮ್ ಚಿತ್ರ ಇಲ್ಲಿದೆ. ಕ್ಲಿಯರ್? ರೈಟಾ? ಸೇಮ್ ಇರತಕ್ಕಂಥದ್ದು. ಅಗೇನ್ ಮಧ್ಯದಲ್ಲಿ ಏನಿದೆ ಸರ್? ಪ್ಲಸ್ ಇದೆ ಅಂತ ಹೇಳಿದ್ರೆ 1 2 3 4 4 ಪ್ಲಸ್ ದೊಡ್ಡದು ಒಂದು ಇರತಕ್ಕಂಥದ್ದು ಅಂತ ಹೇಳಿದ್ರೆ ಅಗೇನ್ ಇಲ್ಲಿ 5 ಸ್ಕ್ವೇರ್. ಸೇಮ್ ಚಿತ್ರ ಇದೆ ಸರ್ ಇಲ್ಲಿನು. ಮತ್ತೆ ಇಲ್ಲಿ ಎಷ್ಟಿದೆ ಸರ್? ಇಲ್ಲಿನ 5 ಇರ್ತಾವೆ. ಪ್ಲಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ 1 2 3 4 ಪ್ಲಸ್ ಇದು ಇರ್ತದೆ 5 ಸರ್. ಮತ್ತೆ ಯಾವ ಆಗ್ತಾವ ಸರ್? ಯಾವ ಆಗಲ್ಲ ಸರ್. 5 + 5 10, 10 + 5 15 ಸರ್. ಟೋಟಲ್ ಎಷ್ಟು? 15 ಸ್ಕ್ವೇರ್ ಆಗ್ತಾವೆ ಸರ್ ಈ ಚಿತ್ರದಲ್ಲಿ. 15 ಯಾವ ಆಪ್ಷನ್ಸ್ ಅಲ್ಲಿ? ಆಪ್ಷನ್ ನಂಬರ್ ಬಿ ಇಲ್ಲಿ ಬಿ ರೈಟ್ ಆನ್ಸರ್ ಸರ್. ಮತ್ತೆ ಇನ್ನೇ ಅಡಿಷನಲ್ ನೋಡೋದು ಇಲ್ಲೇ ಇಲ್ಲ ಸರ್. ಚೌಕಗಳು ಎಷ್ಟಾಗ್ತಾವೆ ಪ್ರಾಪರ್ ಆಗಿ ಎಣಿಸ್ಕೊಟ್ರಿ ನೋಡ್ಕೊಡ್ರಿ ಸರ್. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲವೂ ಬರ್ತಾವೆ ಸರ್.
ಕ್ಲಿಯರ್? ನಾವು ಬರೀ ಸರ್ ಕ್ವಶನ್ ನಂಬರ್ 35 ಸರ್, ಕೊನೆಯ ಪ್ರಶ್ನೆ ಅಲ್ಲ, ಇದು ಕೊನೆಯ ಪ್ರಶ್ನೆ. ಇನ್ನ ಸ್ವಲ್ಪ ಟೈಮ್ ಟೇಕಿಂಗ್ ಪ್ರಶ್ನೆಗಳಿದಲ್ಲ ಅದನ್ನು ವಾಪಸ್ ಮಾಡಿಸ್ತೀನಿ, ವರಿ ಮಾಡಕ್ಕೆ ಹೋಗ್ಬಿಟ್ರಿ ಸರ್. ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ಇದು ನಾನು ನೋಡಿದಂಗೆ ಈ 41 ಪೇಪರ್ ಅಲ್ಲಿ ಬಹಳ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಸರ್ ಇದು. ಹಾಗಾಗಿ ಚಂದ ನೋಡ್ಕೊಡ್ರಿ. ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದನ್ನ ಆಯ್ಕೆ ಮಾಡ್ರಿ, ಅದು ಪೂರ್ಣ ಚೌಕವನ್ನು ಮಾಡಬಹುದು ಅಂತ ಹೇಳಿದ್ರೆ ಟೋಟಲ್ ನಿಮ್ಗೆ 5 ಆಯ್ಕೆಗಳು ಕೊಟ್ಟರೆ ಸರ್. ಈ 5 ಆಯ್ಕೆಗಳಲ್ಲಿ 3 ಬಳಸ್ಕೋಬೇಕು ಸರ್. ಯಾವ್ದನ್ನ? ಆ 3 ಬಳಸ್ಕೊಂಡು ಏನ್ ಮಾಡ್ಬೇಕು ಸರ್ ಅಂದ್ರೆ ಇಷ್ಟು ಒಂದು ಚೌಕ ಬರ್ಬೇಕಂತ ಹೇಳ್ತಾರೆ ಸರ್. ಕ್ಲಿಯರ್? ನೋಡ್ಕೊಡಿ ಸರ್ 3 ಆಯ್ಕೆಗಳು. ನಾವು ಈ ಚಿತ್ರವನ್ನು ಬಳಸಿ ಎಲ್ಲರೂ ಸೆಟ್ ಮಾಡಕ್ಕಾಗತ್ತಾ? ಇದು ಸೆಕೆಂಡ್ ಒನ್ ಕಾಣ್ತಾ ಇದೆ ಎಲ್ಲರೂ ನೋಡೋಣ ಸರ್. ಇದು ಅಂತ ಸೆಟ್ ಆಗ ಚಾನ್ಸೇ ಇಲ್ಲ ಸರ್. 4 ಇದು ಆಗ್ತಾ ಇಲ್ಲ, ಬಿಟ್ಬಿಡ್ರಿ. ಉಳಿದಂತೆ 2 ಆಗಕ್ಕಿಂತ ಮುಂಚೆ ಇದೇ ಇವೆರಡು ಸ್ವಲ್ಪ ಸೇಮ್ ಕಾಣಾಗ್ತಿಲ್ಲ. ಇದು 5 ಇಲ್ಲಿ ಎತ್ಕೊಂಡ್ಬರಿ ಸರ್. 5 ಯಾವ ಚಿತ್ರ ಇದೆ ಸರ್? ಈ ರೀತಿ ಇದೆ. ಕ್ಲಿಯರ್? 5ನೇ ಚಿತ್ರ ಹೆಂಗಿದೆ ಸರ್? ಹಿಂಗ್ ಕಾಣ್ತಾ ಇದೆ. ಹಾ, ಇಲ್ಲಿ ಸೆಟ್ ಆಯ್ತು ಸರ್. ಅಂದ್ರೆ 5ನೇ ಚಿತ್ರ ಒಂದು ಬರ್ತಾ ಇದೆ ನಮ್ಗೆ. ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ಸರ್? ಇದು 3ನೇದಿದೆಲ್ಲ, ಇದನ್ನ ಸೀದಾ ಹೋಗಿ ಈ 3ನೇ ಚಿತ್ರ ಹೆಂಗಿದೆಲ್ಲ ಇದನ್ನ ಸೀದಾ ಇಲ್ಲಿ ಎತ್ಕೊಂಡು ಹೋಗ್ರಿ, ಇಲ್ಲಿ ಹಾಕ್ರಿ ಸರ್. ಸೇಮ್ ಇದೆಲ್ಲ, 3ನೇ ಚಿತ್ರ ಸೇಮ್ ಇದೆ ಸರ್. ರೈಟ್ ಆದ 1 5 ಇದು ಯಾವ್ದಾಗಿ ಸರ್? 3 ಅಂತಂದ್ರೆ 1 3 5 ಈ 3ನ್ನ ಸೇರಿಸಿ ನಾವೇನಂತಾರೆ ಒಂದು ಚೌಕವನ್ನು ರೆಡಿ ಮಾಡಬಹುದು ಸರ್. ರೈಟಾ? ನಾವು ಯಾವ್ದಾಗ ಕೊಡ್ರಿ ಸರ್? 1 3 ಆಮೇಲೆ 5 ಈ 3ನ್ನ ಸೇರಿಸಿ ಒಂದು ಚಿತ್ರ ಮಾಡೋದು. ನಾವು ಆಪ್ಷನ್ಸ್ ಅಲ್ಲಿ ನಾವೇನಂದ್ರೆ 1 3 5 ಯಾವ ಆಯ್ಕೆಯಲ್ಲಿದೆ ನೋಡ್ಕೋಬೇಕು ಸರ್. 1 3 5 ಎಲ್ಲಿದೆ ಸರ್? 1 ಇದೆ, 3 ಇದೆ, 5 ಇದೆ ಸರ್. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಅವ್ರು ಏನ್ ಹೇಳಕ ಸರ್? ನಿಮ್ಗೆ 5 ಆಯ್ಕೆಗಳು ಕೊಟ್ಟಿವಿ, ಈ 5ರಲ್ಲಿ 3 ಆಯ್ಕೆ ಮಾಡ್ಕೊಂಡು ಒಂದ್ ಏನ್ ಮಾಡ್ರಿ ಚೌಕ ಮಾಡ್ರಿ ಅಂತ ಹೇಳ್ತಾರೆ. ಸೊ ಈ 5ರಲ್ಲಿ ನಾವು 3 ಆಯ್ಕೆ ಮಾಡ್ಕೊಂಡು ಯಾವ್ದು ಒಂದು 1ಅನ್ನ, ಇನ್ನೊಂದು 3ಅನ್ನ, ಇನ್ನೊಂದು 5 ಈ 3 ಚಿತ್ರಗಳನ್ನು ಸೇರಿಸಿ ನಾವ್ ಏನ್ ಮಾಡಿದ್ವಿ ಸರ್ ಅಂದ್ರೆ ಒಂದು ಚೌಕ ಮಾಡಿದ್ವಿ. ಹಾಗಾಗಿ ಆ 3 ಚಿತ್ರಗಳಂತ 1 3 5 ಯಾವ ಆಪ್ಷನ್ಸ್ ಇಲ್ಲ? ಆಪ್ಷನ್ ನಂಬರ್ ಅಲ್ಲಿ ಎ ಅಲ್ಲಿ ಇದೆ. ಸೊ ಹಾಗೆ ಎ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ಸರ್. ಸಿಂಪಲ್, ಮತ್ತೆ ಇನ್ನೇನಿಲ್ಲ. ಸೇಮ್ ರಿಪೀಟ್ ಫಾರ್ಮೆಟ್ ಅಲ್ಲಿ ಬೇರೆ ಬೇರೆ ಚಿತ್ರದಲ್ಲಿ ಇದು ಫಿಕ್ಸ್ ಒಂದು ಕ್ವಶನ್ ಇರ್ತದೆ ಒಂದು ಪೇಪರ್ ಅಲ್ಲಿ. ಇದನ್ನ ಚೆಂದ ನೋಡ್ಕೊಡ್ರಿ. ಇವನ್ ಜಿಡಿ ಅಲ್ಲಿ ಕೂಡ ಈ ಕ್ವಶನ್ ಬಂದಿದೆ. ರಿಪೀಟ್ ನೋಡ್ಕೊಡ್ರಿ ಸರ್. ಕ್ಲಿಯರ್? ನಾವು ಬರೀ ಸರ್ ಕ್ವಶನ್ ನಂಬರ್ ಮುಗೀತು ಸರ್. ರೈಟ್ ಆಯ್ತಾ? 35 ವರೆಗೆ ನೋಡ್ರಿ. 1 2 3 4 5 6 7 8 9 8 ಆಯ್ತಾ? 28 9 ಐ ಥಿಂಕ್ 9 ಪ್ರಶ್ನೆಗಳು. ಎಷ್ಟಿದಾವೆ ಸರ್? 27. ಹಾ, ಟೋಟಲ್ 9ರಿಂದ 10 ಪ್ರಶ್ನೆ ಹೇಳಿನಲ್ಲ ನಿಮ್ಗೆ, ಚಿತ್ರಗಳ ಆಧಾರದ ಮೇಲೆ ಇರ್ತಾವಂತೇಳಿ. ಇದು ಪ್ರತಿ ಒಂದು ಪೇಪರ್ ಅಲ್ಲಿ ನೆನ್ಪಿಟ್ಕೊಡ್ರಿ, ಅದಕ್ಕೆ ಹೇಳಕತ್ತೀನಿ. ರೈಟಾ? ಏನ್ ಹೇಳಿದೆ ನಾನು ನಿಮ್ಗ? ಒಂದು ಸುಮಾರು 10 ಕ್ವಶನ್ ಅಕ್ಷರ ಆಧಾರಿತ, ಬೇಸ್ಡ್ ಆನ್ ಅಕ್ಷರದ ಮೇಲೆ ಇರ್ತಕ್ಕಂಥ. ಸುಮಾರು 10 ಕ್ವಶನ್ ಅಂದ್ರೆ ಸುಮಾರು ಅರೌಂಡ್ ಅನ್ಕೋಬೇಕು, ಯಾವ್ದು ನಂಬರ್ ಮೇಲೆ ಬೇಸ್ ಇರ್ತಕ್ಕಂಥ. ರೈಟಾ? ನೆಕ್ಸ್ಟ್ ಏನಿದೆ ಸರ್ ಅಂದ್ರೆ 10 ಕ್ವಶನ್ಸ್ ನಾ ಹೇಳಿದೀನಿ ನಿಮ್ಗೆ ಅಂತಂದ್ರೆ ಎಲ್ಲ ಒಂದು ಮಿಕ್ಸ್ ಮಾಡಿದ್ರೆ ಚಿತ್ರ ಆಧಾರಿತ, ಇಮೇಜ್ ಬೇಸ್ಡ್ ಇರ್ತಕ್ಕಂಥದ್ದು. ಇದು ನಿಮ್ಗೆ ರೈಲ್ವೆ ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ರೆಡಿ ಮಾಡ್ತಕ್ಕಂಥದ್ದು. ಒಂದು ಕ್ವಶನ್ ಪೇಪರ್ ನೀವು ಇಷ್ಟು ತಿಳ್ಕೊಂಡ್ರಿ, ಮತ್ತೆ ಮುಂದ್ ನೋಡ್ರಿ ಸರ್ ಎಷ್ಟು ತಿಳ್ಕೊಂತೀರಿ. ಅದರ ಪ್ರಕಾರ ಸ್ಟಡಿ ಸೇಮ್ ಹಂಗೆ ಮಾಡ್ರಿ ಸರ್. ಪ್ರಾಪರ್ ಆಗಿ ಇದೇ ಎಕ್ಸಾಮಿಗೆ ತಯಾರಾಗ್ತಾ ಇದ್ರಿ. ರೈಟಾ? ನಾವು ಬರೀ ಸರ್ ಸ್ವಲ್ಪ ಟೈಮ್ ಟೇಕಿಂಗ್ ಇರ್ತಕ್ಕಂಥ ಕ್ವಶನ್ಸ್ ನಾವು ಇಲ್ಲಿಂದ ಸ್ಕಿಪ್ ಮಾಡ್ರಿ ಅಂತ ನಾ ಹೇಳಲ್ಲ. ನಿಮಗೆ ಕ್ಲಿಯರ್ ಆಗಿ ಟೈಮ್ ತೊಗೊಂಡು ನೋಡ್ಕೋಬೇಕು ಅನ್ಸಿದ್ರೆ ನೋಡ್ಕೊಡ್ರಿ ಸರ್. ಇಲ್ಲ ಅಂತಂದ್ರೆ ಸರ್ ಭಾಳ ಟೈಮ್ ಆಗತ್ತೆ ಅಂತಂದ್ರೆ ಸ್ಕಿಪ್ ಮಾಡ್ಬಿಡ್ರಿ ಸರ್ ವಿಡಿಯೋನ. ಓಕೆ, ನಾವು ಬರೀ ಸರ್ 21 ವರೆಗೆ ಆಗಿದೆಯಲ್ಲ. ಸೊ 21 ಅಂತ ಬಂದಾಗ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ಗೆ ಸಂಬಂಧಪಟ್ಟದೆ ಒಂದು ಸ್ಟೇಟ್ಮೆಂಟ್ ಒಂದು ಸ್ಟೋರಿ ಮೇಲೆ ಪ್ರಮುಖವಾಗಿ 3 ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡಿದ್ವಿ ಸರ್. ಸೇಮ್ ಇಲ್ಲಿಂದ ಕಂಟಿನ್ಯೂ ಆಗ್ತದೆ. ರೈಟಾ? ನಾವು ಕ್ವಶನ್ ನಂಬರ್ 22 ಯಾವ್ದಕ್ಕೆ ಸಂಬಂಧಪಟ್ಟಿದೆ ಸರ್? ಕ್ವಶನ್ ನಂಬರ್ 22 ನೋಡಿದ್ರೆ ಗೊತ್ತಾಗ್ತದೆ ನಮ್ಗೆ. ಸಿಲೋಲಿಸಮ್, ಕಥನ ಮತ್ತು ನಿಷ್ಕರ್ಷಣ, ನ್ಯಾಯ ನಿಗಮ ಸರ್. ಒಂದು ಸ್ಟೋರಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನ, ಅದಕ್ಕೆ ಕನ್ಕ್ಲೂಷನ್, ಆ ಕನ್ಕ್ಲೂಷನ್ ಒಂದು ಹೇಳಿಕೆ, ಆ ಹೇಳಿಕೆಗೆ ಸಂಬಂಧಪಟ್ಟ ತೀರ್ಮಾನ ಇರ್ತದ, ಆ ತೀರ್ಮಾನಕ್ಕೆ ಸಂಬಂಧಪಟ್ಟದ ಎಷ್ಟು ತೀರ್ಮಾನಗಳು ರೈಟ್ ಆಗಿದಾವ ಅನ್ನೋದ್ರ ಒಂದು ಹೇಳಿಕೆ ಬರ್ತದೆ. ಅದರ ಆಧಾರ ಮೇಲೆ ನಿಮ್ಗೆ ಏನಂತಂದ್ರೆ ಆಪ್ಷನ್ಸ್ ಗಳು ಕೊಡ್ತಾನೆ. ಸೊ ಕ್ವಶನ್ ಸ್ವಲ್ಪ ದೊಡ್ಡದಿರ್ತಾವ, ಬಹಳ ಚಂದ ನೋಡ್ಕೊಡ್ರಿ ಸರ್. ಸೊ SI ಪೇಪರ್ ಇರೋದ್ರಿಂದ ಸ್ವಲ್ಪ ಟಫ್ ಅನ್ಸ್ಬೋದು. ರೈಟಾ? ನಾವು ಬರೀ ಸರ್ ಕ್ವಶನ್ ನಂಬರ್ 22 ಇಲ್ಲಿ ಕನ್ನಡದಲ್ಲಿದೆ, ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ನೋಡ್ಕೊಡ್ರಿ. ಈ ಪ್ರಶ್ನೆಗಳಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. ಓಕೆ, ನಂತರ 3 ತೀರ್ಮಾನಗಳನ್ನು ನೀಡಲಾಗಿದೆ. ಹೇಳಿಕೆಗಳಲ್ಲಿ ನೀಡಲಾದ ಸಂಗತಿಗಳನ್ನು ನಿಜವೆಂದು ಭಾವಿಸಬೇಕು. ಫಸ್ಟ್ ಟೈಮ್ ಇದೆ, ಅದಕ್ಕೆ ಹೇಳಕತ್ತೀನಿ. ಪದೇ ಪೇಪರ್ ಇಲ್ಲ ಸರ್. ಏನಿದೆ ಇದರ ಪ್ರಕಾರ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರೆ ಅದನ್ನ ನಾವು ನಿಜ ಅಂತ ಪರಿಗಣಿಸಬೇಕು. ಎಕ್ಸ್ಟ್ರಾ ನಮ್ಮ ವಿಚಾರಗಳು ಇಲ್ಲಿ ಹಾಕಕ್ ಹೋಗಬಾರ್ದು. ಆ ಕೊಟ್ಟಿರ್ತಕ್ಕಂತಹ ಮಾಹಿತಿನ ಸಮಂಜಸವಾಗಿ ನಾವು ಸಂದೇಹ ಇಲ್ಲದ ಒಪ್ಕೊಂಡು ಅದರ ಪ್ರಕಾರನೇ ಆನ್ಸರ್ ಮಾಡ್ಬೇಕಂತ. ಇಷ್ಟು ಬಿಟ್ರೆ ಮತ್ತೇನಿಲ್ಲ ಸರ್. ಯಾವಾಗ ಕಥನ, ನಿಷ್ಕರ್ಷಣ, ಸಿಲೋಲಿಸಮ್, ನ್ಯಾಯ ನಿಗಮ ಅಂತ ಬಂದಾಗ ನೀವು ಆ ಸ್ಟೋರಿ, ಆ ಹೇಳಿಕೆ, ಆ ತೀರ್ಮಾನಗಳ ಬೇಸಾದ್ಮೇಲೆ ನೀವು ತೀರ್ಮಾನ ತಗೋಬೇಕು. ಎಡಿಷನಲಿ ನಮ್ಗೆ ಏನೋ ಐಡಿಯಾ ಹಾಕಿ ತೀರ್ಮಾನ ತಗೋಕ್ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಅವ್ರು ಅಷ್ಟೇ. ಅಲ್ಲಿ ಏನ್ ಕೊಟ್ಟಿರೋದು ಅದರ ಪ್ರಕಾರ ಆನ್ಸರ್ ಮಾಡ್ರಿ. ದಟ್ಸ್ ಇಟ್ ಸರ್. ನಾವು ಬರೀ ಸರ್ ಹೇಳಿಕೆ, ಇಲ್ಲಿ ಹೇಳಿಕೆಗಳಿದಾವ, ಇಲ್ಲಿ ತೀರ್ಮಾನ ಇದೆ, ನಾವು ಇಲ್ಲಿ ಆಯ್ಕೆಗಳಿದಾವ ಸರ್. ನಿಮ್ಗೆ ಆಪ್ಷನ್ಸ್ ಇಲ್ಲಿ ಮುಗಿದೆ, ಇವೇ ಆಪ್ಷನ್ಸ್ ಇರ್ತಕ್ಕದ್ದು. ಬಟ್ ಕೆಲವು ಕ್ವಶನ್ ಅಲ್ಲಿ ಏನಿರ್ತದೆ ಗೊತ್ತಾ? ಇದು ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟ, ಹೇಳಿಕೆ ಇರ್ತದ, ಹೇಳಿಕೆ ಆದ್ಮೇಲೆ ತೀರ್ಮಾನ ಕೊಟ್ಟಿರ್ತಾನ, ತೀರ್ಮಾನ ಆದ್ಮೇಲೆ ಈ ತೀರ್ಮಾನಗಳಲ್ಲಿ ಎಷ್ಟು ತೀರ್ಮಾನಗಳು ರೈಟ್ ಆಗ್ಯಾವ ರಾಂಗ್ ಇರ್ತಾವ ಅಂತ ಹೇಳ್ತಾನೆ. ಇದರ ಆಧಾರದ ಮೇಲೆ ಮತ್ತೆ ಇಲ್ಲಿ ಆಪ್ಷನ್ಸ್ ಇರ್ತಾವ, ನಿಮ್ಗೆ ಆಯ್ಕೆಗಳು ಇಲ್ಲಿ ಇರ್ತಾವ. ಸೊ ಹಾಗಾಗಿ
ಸ್ವಲ್ಪ ಕೇರ್ಫುಲ್ ಆಗಿ ಆನ್ಸರ್ ಮಾಡ್ರಿ ಸರ್. 4 ಸ್ಟೆಪ್ ಹೋಗ್ತಾನೆ ಇಲ್ಲಿ. ಈಗ 1 2 3 4 ಇದು 5ನೇ ಸ್ಟೆಪ್ ವರೆಗೆ ಕ್ವಶನ್ ಹೋಗ್ತಾನೆ. ಸ್ವಲ್ಪ ಕೇರ್ಫುಲ್ ಆಗಿ ಆನ್ಸರ್ ಮಾಡ್ರಿ ಸರ್. ಕ್ವಶನ್ ಚಂದ ನೋಡ್ಕೊಡ್ರಿ. ನಾವು ನೋಡ್ಕೊಡ್ರಿ ಸರ್. ಯಾವಾಗ ಸಿಲೋಲಿಸಮ್ ಕಥನ ನಾ ಏನ್ ಹೇಳಿದ್ರೆ ವೆನ್ ಡಯಾಗ್ರಾಮ್ ಗಳು ನಾವು ಸಹಾಯ ಪಡ್ಕೋಬೇಕಂತ ಹೇಳಿ ನಾನು ರೈಟಾ. ನಾವು ಕೆಲವು ಗೋಧಿಗಳು ಏನಾಗ್ಯಾವ ಚಹಾ ಆಗಿದೆ ಅಂತ ಹೇಳಿ, ಕೆಲವು ಚಹಾಗಳು ಏನಾಗಿದಾವ ಅನ್ನದ ಬದಲಾಗಿ ಏನ್ ಮಾಡ್ಕೊಡ್ರಿ ಸರ್, ನೀವು ಅಕ್ಕಿ ಮಾಡ್ಕೊಡ್ರಿ, ಇನ್ನು ಚೆನ್ನಾಗಿರುತ್ತೆ ಸರ್ ರೈಟಾ. ನಾವು ಎಲ್ಲಾ ಅನ್ನದ ಬದಲಾಗಿ ಏನ್ ಮಾಡ್ಕೊಡ್ರಿ ಅಕ್ಕಿ. ಅನ್ನ ಇದ್ರು ತೊಂದರೆ ಇಲ್ಲ ಸರ್, ಏನ್ ಹೆಸರು ಕೊಟ್ಟರು ಪಲ್ಯವಾಗಿದೆ ಅಂತ ಹೇಳಕ್ ಸರ್. ನಾವು ಫಸ್ಟ್ ನಾವು ವೆನ್ ಡಯಾಗ್ರಾಮ್ ರೆಡಿ ಮಾಡಮ್ ಇದ್ರ ಪ್ರಕಾರ, ಮತ್ತೆ ಮುಂದಿನ ನೋಡಮ್ ಸರ್. ಫಸ್ಟ್ ಏನ್ ಹೇಳಕ್ ಸರ್, ವೆನ್ ಡಯಾಗ್ರಾಮ್ ಅಲ್ಲಿ ಕೆಲವು ಗೋಧಿಗಳು ಚಹಾ ಆಗ್ಯಾವ. ಕೆಲವು ಅಂತ ಬಂದಾಗ ಏನ್ ಮಾಡ್ಬೇಕು ಸರ್, 2 ಡಯಾಗ್ರಾಮ್ ಬರ್ತದೆ ನಿಮ್ಗೆ, ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ರೈಟ್. ಕ್ಲಿಯರ್ ಸರ್ ರೈಟಾ. ಇದು ವೆನ್ ಡಯಾಗ್ರಾಮ್ ಬರ್ತದೆ. ಸೊ ಮೊದಲನೇ ಸ್ಟೇಟ್ಮೆಂಟ್ ಏನ್ ಹೇಳಕತ್ತಾನ ಸರ್, ಕೆಲವು ಗೋಧಿ ಏನಾಗಿದೆ ಚಹಾ ಆಗಿದೆ. ಇದು ಏನಾಗುತ್ತೆ ಸರ್ ನಮ್ದು ಗೋಧಿ ರೈಟಾ. ಇದೇನಾಗುತ್ತೆ ಸರ್ ಚಹಾ. ಪಾಯಿಂಟ್ ಕ್ಲಿಯರ್. ನಾವು ಏನಾಗುತ್ತೆ ಅಂದ್ರೆ ಕೆಲವು ಗೋಧಿ ಏನಾಗಿದೆ ಸರ್, ಇದೇನು ಕೆಲವು ಏನಿಲ್ಲ, ಇವು ಗೋಧಿ ಚಹಾ ಆಗಿದೆ, ಅಥವಾ ಕೆಲವು ಚಹಾ ಏನಾಗಿದೆ ಗೋಧಿ ಆಗ್ಬೋದು ಸರ್. ಕೆಲವು ಇದೆ ಪಾಯಿಂಟ್ ಗೊತ್ತಿರ್ಬೇಕು ಸರ್ ನಿಮ್ಗೆ. ಇದು ಸ್ಟೇಟ್ಮೆಂಟ್ ನೋಡ್ಕೊಂಡು ಸೆಕೆಂಡ್ನೇ ಹೇಳಿಕೆ ಏನಿದೆ ಸರ್, ಕೆಲವು ಚಹಾ ಏನಾಗಿದೆ ಸರ್ ಅಕ್ಕಿ ಆಗಿದೆ ಅಂತೇಳಿ. ಕೆಲವು ಚಹಾ ಏನಾಗಿದೆ ಸರ್ ಅಕ್ಕಿ. ಕೆಲವು ಇದೆ, ಕೆಲವು ಅಂತ ಬಂದಾಗ ಎಲ್ಲೋ ಬರಲ್ಲ, ಅದ್ರ ಒಳಗಡೆ ಸಾಕಲ್ಲ. ಕೆಲವು ಅಂತ ಬಂದಾಗ ಅಗೇನ್ ಸೇಮ್ ಡಯಾಗ್ರಾಮ್ ಬರತ್ತ ನಮ್ಗೆ. ಹಾ ನೋಡ್ಕೊಡ್ರಿ ಸರ್, ಸಾಕ ಇಷ್ಟ. ಓಕೆ ಸರ್ ಫೈನ್, ಇಷ್ಟು ನೋಡ್ಕೊಡ್ರಿ. ಓಕೆ ನಾವು ಬರ್ರಿ ಸರ್, ವೈಟ್ ಮಾಡ್ರಿ. ಹಾ ಕ್ಲಿಯರ್. ಇಲ್ಲಿ ಏನಿದೆ ಸರ್, ಏನಾಗ್ತದೆ ಚಹಾ ಆಡಿದೆ ನಮಗ. ಇಲ್ಲಿ ಏನ್ ಹೇಳಕತ್ತ ಸರ್, ಕೆಲವು ಚಹಾಗಳು ಏನಾಗ್ಯಾವ ಅಕ್ಕಿ ಆಗ್ಯಾವ ಸರ್. ಕೆಲವು ಚಹಾಗಳು ಇದು ಕೆಲವು ಸರ್. ಇದು ಏನಾಗಿದೆ ಸರ್, ಕೆಲವು ಏನಾಗಿದೆ ಸರ್ ಅಕ್ಕಿ ಆಗಿದೆ. ಪಾಯಿಂಟ್ ಕ್ಲಿಯರ್ ಸರ್. ಓಕೆ ಫೈನ್. ನೆಕ್ಸ್ಟ್ ಹೇಳಿಕೆ ನೋಡ್ಕೊಡ್ರಿ ಸರ್. ನೆಕ್ಸ್ಟ್ ಹೇಳಿಕೆ ಏನಿದೆ ಸರ್, ನಾನು ಇಷ್ಟು ಸ್ಲೋ ಹೇಳ್ತಾ ಇದ್ದೀನಿ ಅಷ್ಟೇ, ನಿಮ್ಗೆ ನೀವು ಪಟ್ ಅಲ್ಲಿ ಮಾಡ್ಕೋಬಹುದು ಸರ್, ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ಸರ್ ಅಷ್ಟೇ ರೈಟಾ. ಎಲ್ಲ ಅಕ್ಕಿ ಏನಾಗಿದೆ ಸರ್ ಪಲ್ಯ ಆಗಿದೆ. ಎಲ್ಲ ವರ್ಡ್ ಬಹಳ ಇಂಪಾರ್ಟೆಂಟ್ ಈ ಕಥನ ನಿಷ್ಕರ್ಷದಲ್ಲಿ ಸರ್. ಕೆಲವು ಮತ್ತು ಎಲ್ಲ ಸರ್, ಇದರ ಬಗ್ಗೆ ಒಂದು ಕಾನ್ಸೆಪ್ಟ್ ಇದೆ ಸರ್. ಅದು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ರಾಂಗ್ ಆಗೋ ಚಾನ್ಸೇ ಇಲ್ಲ ಸರ್. ಎಲ್ಲ ಅಕ್ಕಿ ಏನಾಗಿದೆ ಸರ್ ಪಲ್ಯ ಆಗಿದೆ ಅಂತ ಅರ್ಥ ಸರ್. ಅಂದ್ರೆ ಅಕ್ಕಿ ಏನಾಗಿದೆ ಅದ್ರ ಮೇಲ್ಗಡೆ ಅಂದ್ರೆ ಒಂದು ಪಲ್ಯ ಒಂದು ಸರ್ಕಲ್ ಬರ್ತಕ್ಕದ ಸರ್. ನಾವು ಸರ್ಕಲ್ ಹಾಕೊಡ್ರಿ ಸರ್. ನಾವು ಇಲ್ಲಿ ಜನರಲ್ ಆಗಿ ಏನಂತ ಹೇಳಿದ್ರೆ ಇದನ್ನ ಇಲ್ಲಿಗೆ ಬಿಟ್ರಿ ಸರ್. ಇನ್ನೊಂದು ಇಲ್ಲಿಂದ ತಗೊಂಬ್ರಿ ಸರ್. ಕ್ಲಿಯರ್. ಓಕೆ ಸರ್ ಫೈನ್. ಕಾಣ್ತಾ ಇದೆ ಇಲ್ಲ ಇಲ್ಲಿ? ಹಾ ಓಕೆ ಸರ್. ನಾವು ಬರೀ ಸರ್, ಅವ್ರು ಏನ್ ಹೇಳಕತ್ತಾರ, ಎಲ್ಲಾ ಅಕ್ಕಿ ಪಲ್ಯ ಆಗಿದೆ ಅಂತ ಹೇಳಿದ್ರೆ ಪಲ್ಯ ಇಲ್ಲಿ ಬರುತ್ತೆ ಸರ್. ಎಲ್ಲ ಅಕ್ಕಿ ಪಲ್ಯ ಆಗಿದೆ ಅಂದ್ರೆ ಪಲ್ಯ ಒಳಗಡೆ ಅಕ್ಕಿ ಬರ್ತದೆ ಅಂತ ಅರ್ಥ ಸರ್. ಪಾಯಿಂಟ್ ಕ್ಲಿಯರ್ ಆಯ್ತಾ. ನಾವು ತೀರ್ಮಾನಗಳ ಬರೀರಿ ಸರ್. ಅಗೇನ್ ಕೆಲವು ಗೋಧಿಗಳು ಚಹಾಗಳಾಗ್ಯಾವ. ಕೆಲವು ಗೋಧಿ ಚಹಾ ಆಗಿದೆ. ಓಕೆ ಸರ್. ಕೆಲವು ಚಹಾ ಏನಾಗಿದೆ ಸರ್ ಅಕ್ಕಿ ಆಗಿದೆ. ಕೆಲವು ಚಹಾ ಅಕ್ಕಿ ಆಗಿದೆ ಸರ್. ನೆಕ್ಸ್ಟ್ ಏನಾಗ್ತಾರೆ, ಎಲ್ಲಾ ಅಕ್ಕಿ ಏನಾಗಿದೆ ಸರ್ ಪಲ್ಯ ಆಗಿದೆ. ಓಕೆ ಸರ್ ಫೈನ್. ಈ ವೆನ್ ಡಯಾಗ್ರಾಮ್ ಬರ್ತಕ್ಕಂಥದ್ದು. ನಾವು ಇವಾಗ ಸ್ಟೇಟ್ಮೆಂಟ್ ನೋಡ್ಕೊಡ್ರಿ ಸರ್. ಸ್ವಲ್ಪ ಪಲ್ಯ ಚಹಾವಾಗಿದೆ. ಸ್ವಲ್ಪ ಪಲ್ಯ ಚಹಾವಾಗಿದೆ ಸರ್. ಪಲ್ಯ ಎಲ್ಲಿದೆ ಸರ್ ಇಲ್ಲಿದೆ ರೈಟಾ. ಚಹಾ ಇಲ್ಲಿದೆ ರೈಟಾ. ನಾವು ಅಕ್ಕಿದ್ ಬಿಡ್ರಿ, ಈ ಡಯಾಗ್ರಾಮ್ ನೋಡ್ಕೊಡ್ರಿ ಸರ್. ಈ ಡಯಾಗ್ರಾಮ್ ಚಹಾದ ಒಳಗಡೆ ಬರಕಲ್ಲ ಸರ್. ನಾವು ಇಲ್ಲಿ ಚಹಾ ಇದೆ ಇಲ್ಲಿವರೆಗೆ ರೈಟಾ. ಇದು ಯಾವ್ದಿದೆ ಪಲ್ಯದಿದೆ. ಓಕೆ ಸರ್ ಪಲ್ಯ. ಅವ್ರು ಏನ್ ಹೇಳಕತ್ತ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೆಲವು ಪಲ್ಯ ಏನಾಗಿದೆ ಚಹಾ ಆಗಿದೆ. ನಾವು ಇಷ್ಟರಲ್ಲಿ ಇಷ್ಟು ಪಲ್ಯ ಏನಾಗಿದೆ ಸರ್ ಚಹಾ ಆಗಿದೆ. ಹಾಗಾಗಿ ಸ್ಟೇಟ್ಮೆಂಟ್ ಏನಾಗುತ್ತೆ ಸರ್, ತೀರ್ಮಾನ ಏನಾಗುತ್ತೆ ಸರ್, ತೀರ್ಮಾನ ರೈಟ್ ಆಗತ್ತಾ. ಈ ಸರ್ಕಲ್ ಏನಾದ್ರು ಪಲ್ಯ ಸರ್ಕಲ್ ಬೇರೆ ಕಡೆ ಸಪರೇಟ್ ಆಗಿದ್ರೆ ರಾಂಗ್ ಆಗ್ತದೆ ಸರ್. ಇವಾಗ ಆ ಚಿತ್ರದ ವೆನ್ ಡಯಾಗ್ರಾಮ್ ಪ್ರಕಾರ ಆ ಹೇಳಿಕೆಗಳ ಪ್ರಕಾರ ಇದು ರೀಚ್ ಆಗ್ತಾ ಇದೆ ಸರ್. ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಸರ್, ಈ ತೀರ್ಮಾನ ಏನಾಗುತ್ತೆ ರೈಟ್ ಆಗುತ್ತೆ. ಅಂದ್ರೆ ಸ್ವಲ್ಪ ಪಲ್ಯ ಏನಾಗಿದೆ ಸರ್ ಚಹಾ ಆಗಿದೆ ಸರ್. ಓಕೆ ಸರ್ ಫೈನ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಸರ್ ಯಾವುದು ಎರಡನೇ ತೀರ್ಮಾನ, ಕೆಲವು ಪಲ್ಯ ಗೋಧಿಯಾಗಿದೆ. ಕೆಲವು ಪಲ್ಯ ಏನಾಗಿದೆ ಅಂದ್ರೆ ಗೋಧಿ ಆಗಿದೆ. ಕೆಲವು ಪಲ್ಯ ಗೋಧಿ ಎಲ್ಲಿ ಅದ ಸರ್ ಇಲ್ಲಿ ಅದ ಗೋಧಿ ಇಲ್ಲಿ ಅದ. ಪಲ್ಯ ಅದ ಸರ್ ಇಲ್ಲಿ. ನಾವು ಪಲ್ಯದ ಏನ್ ಸರ್ಕಲ್ ಇದೆ ಇದು ಗೋಧಿಗೆ ಟಚ್ ಆಗ್ತಾ ಇದೆಯಲ್ಲ, ಗೋಧಿಗೆ ಹೋಗಿ ಅದಕ್ಕೆ ಟಚ್ ಆಗ್ತಾ ಇದೆಯಲ್ಲ, ಟಚ್ಚೇ ಆಗ್ತಾ ಇಲ್ಲ, ಅದಕ್ಕೆ ರಿಲೇಷನೇ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕೆಲವು ಪಲ್ಯ ಗೋಧಿ ಹೆಂಗಾಗತ್ತೆ ಸರ್, ಆಗಕ್ ಚಾನ್ಸೇ ಇಲ್ಲ. ರಾಂಗ್ ಸರ್. ಎರಡನೇ ತೀರ್ಮಾನ ಏನಾಗಿದೆ ಇಲ್ಲಿ ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಸರ್ ಅಂತ ಹೇಳಿದ್ರೆ ಪಲ್ಯ ಇಲ್ಲಿ ಅದ ಗೋಧಿ ಇಲ್ಲ ಅದ, ಎರಡ ನಡುವೆ ರಿಲೇಷನ್ ಇಲ್ಲ. ಕೆಲವು ಇಲ್ಲ ಎಲ್ಲವೂ ಇಲ್ಲೇ ಇಲ್ಲ ಸರ್. ಇಲ್ಲಿ ಅಂದ್ರೆ ಕೆಲವು ಬರ್ಲಿ ಎಲ್ಲವೂ ಇರ್ಲಿ, ಅದು ರಾಂಗ್ ಆಗೇ ಆಗತ್ತೆ ಸರ್. ಅಂದ್ರೆ ಅದಕ್ಕೆ ಅವ್ರು ಕೊಟ್ಟರೆ ಈ ವೆನ್ ಡಯಾಗ್ರಾಮ್ ಪ್ರಕಾರ ಇವ್ರು ಕೊಟ್ಟರೆ ಹೇಳಿಕೆಯ ಪ್ರಕಾರ ಏನಂದ್ರೆ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಇದು ತೀರ್ಮಾನ ಏನಾಗುತ್ತೆ, ಎರಡನೇ ತೀರ್ಮಾನ ರಾಂಗ್ ಆಗಿದೆ ಸರ್. ನಾವು ಮೂರನೇ ತೀರ್ಮಾನಕ್ಕೆ ಬರ್ರಿ ಸರ್. ಇದು ರಾಂಗ್ ಆಯ್ತಾ, ಕೇವಲ ಒಂದು ಮಾತ್ರ ರೈಟ್ ಆಗಿದೆ ಇದುವರೆಗೆ. ಎಲ್ಲ ಅಕ್ಕಿ ಚಹಾವಾಗಿದೆ. ನಾವು ಎಲ್ಲ ಅಕ್ಕಿ ಚಹಾವಾಗಿದೆ. ಅಕ್ಕಿ ಎಲ್ಲಿ ಅದ ಸರ್ ಇಲ್ಲಿ. ಚಹಾ ಎಲ್ಲಿದೆ ಸರ್ ಇಲ್ಲಿ. ನಾವು ಎಲ್ಲಾ ಅಕ್ಕಿ ಚಹಾ ಆಗಿದೆ ಇಲ್ಲ ಸರ್. ಕೆಲವು ಇಟ್ಟೆ ಅಕ್ಕಿ ಮಾತ್ರ ಏನಾಗಿದೆ ಸರ್ ಚಹಾ ಆಗಿದೆ. ಇಲ್ಲಿ ಏನಾಗ್ತದೆ ಎಲ್ಲ ಹೇಳಾಗ್ತದೆ ಸರ್. ಎಲ್ಲ ಹೇಳ್ತಾರೆ ಏನಾಗುತ್ತೆ ಸರ್ ಅಂದ್ರೆ ರಾಂಗ್ ಆಗತ್ತೆ. ಅಲ್ಲಿ ಏನಾದ್ರು ಕೆಲವು ಚಹಾ ಅಕ್ಕಿ ಆಗಿದೆ ಅಥವಾ ಕೆಲವು ಅಕ್ಕಿ ಚಹಾ ಆಗಿದೆ ರೈಟ್ ಆಗಿರ್ತೀನಿ ರೈಟಾ.
ಅವ್ರು ಏನಾಗುತ್ತಾರೆ ಎಲ್ಲ ಅಕ್ಕಿ ಚಹಾ, ಎಲ್ಲ ಅಕ್ಕಿ ಆಗಿಲ್ಲ ಸರ್, ಸ್ವಲ್ಪ ಇದಿಷ್ಟು ಮಾತ್ರ ಅಕ್ಕಿ ಮಾತ್ರ ಏನಾಗಿದೆ ಚಹಾ ಆಗಿದೆ, ಎಲ್ಲವೂ ಆಗಿಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ನಂಬರ್ ತೀರ್ಮಾನ ನಂಬರ್ 3 ಏನಿಲ್ಲ ಇದು ಕೂಡ ನಿಮ್ದು ರಾಂಗ್ ಆಗಿದೆ. ಅಂದ್ರೆ ಕೇವಲ ಇದು ಮಾತ್ರ ರೈಟ್. ನಾವು ಬರೀ ಸರ್ ಆಯ್ಕೆಗಳಲ್ಲಿ ಆಪ್ಷನ್ ನಂಬರ್ ಎ ಕೇವಲ ಒಂದು ಮಾತ್ರ ತಾರ್ಕಿಕವಾಗಿದೆ ರೈಟ್ ಇದೆ ಸರ್. ಇದೇ ಆಪ್ಷನ್ ನಂಬರ್ ರೈಟ್ ಆನ್ಸರ್ ರೈಟಾ. ಕೇವಲ 2 ಮತ್ತು 3 2 ಮತ್ತು 3 ಸರಿಯಾಗಿದೆ, ತಾರ್ಕಿಕ ಇಲ್ಲ ಸರ್, ಹೋಗಿದೆ ಆಪ್ಷನ್ ನಂಬರ್. ನಾವು ಕೇವಲ 1 ಮತ್ತು 3 ಒಂದು ಮಾತ್ರ ಇದೆ ಸರ್, 3 ಯಾಕೆ ಬಂದ್ ಸರ್, ಇಲ್ಲ ಸರ್. 2 ಮತ್ತು 3 ಈ 2 ಮತ್ತು ತಾರ್ಕಿಕ ಇಲ್ಲ ಸರ್. ಆಪ್ಷನ್ ನಂಬರ್ ಎ ಇಲ್ಲಿ ಏನಾಗುತ್ತೆ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಸರ್. ಸೊ ಆನ್ಸರ್ ಏನಾಯ್ತು ಸರ್, ಕೇವಲ ಒಂದು ಮಾತ್ರ ತಾರ್ಕಿಕವಾಗಿದೆ, ಒಂದನೇ ತೀರ್ಮಾನ ಮಾತ್ರ ತಾರ್ಕಿಕವಾಗಿದೆ ಸರ್. ನಾವು ವೆನ್ ಡೈಗ್ರಾಮ್ ಚಂದ ನೋಡ್ಕೊಡ್ರಿ, ಚಂದ ಹಾಕೊಡ್ರಿ, ರಿಲೇಷನ್ಸ್ ಬೆಳೆಸಬೇಕಾದ್ರೆ ಚಂದ ನೋಡ್ಕೊಡ್ರಿ ಸರ್. ಈ ಎಲ್ಲವೂ ಕೆಲವು ಹಲವು ಏನಂತಿಲ್ಲ ಸ್ವಲ್ಪ ಏನಿಲ್ಲ ಸರ್, ಕೆಲವು ಮತ್ತು ಎಲ್ಲ ಇವೆರಡರ ಬಡ ಮೇಲೆ ನೋಡಮ್ ಸರ್. ಸದ್ಯ ಮುಂದ್ 3-4 ಕ್ವಶನ್ ಪೇಪರ್ ಡಿಸ್ಕಷನ್ ಆಯ್ತಂದ್ರೆ ಒಂದು ಪ್ರಾಪರ್ ಐಡಿಯಾ ಬಂದ್ಬಿಟ್ಟಿರುತ್ತೆ. ಇಷ್ಟು ಸಾಕು ಅನ್ಕೋತೀನಿ ರೈಟಾ. ಇವಾಗ ಇದನ್ನ ನೀವು ಜಸ್ಟ್ ಏನ್ ಮಾಡೋದು ಸರ್ ಅಂದ್ರೆ ಪ್ರಾಪರ್ ಆಗಿ ಐಡಿಯಾ ಇತ್ತು ಅನ್ಕೊಡ್ರಿ, 30 to 45 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಮಾಡಬಹುದು ಸರ್. ಇಷ್ಟು ನಾವು 5-6 ನಿಮಿಷ ಇದ್ರ ಮೇಲೆ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗಿರ್ಲಿ. ಈ ವಿಡಿಯೋಗಳನ್ನ ನೋಡ್ತಕ್ಕಂಥವ್ರು ನೀವು ಯಾರಿದ್ದೀರಿ, ನಾವು ಏನಿದೀವಿ ಅಂತ ನಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಇಷ್ಟು ಹೇಳ್ತಿರೋದು ಸರ್. ಐ ಹೋಪ್ ನೀವು ಪಾಯಿಂಟ್ ಅರ್ಥ ಆಗಿದೆ ಅನ್ಕೋತೀನಿ ಸರ್ ರೈಟಾ. 0 ಲೆವೆಲಿಂದ ಹೋಗ್ತಾ ಇದೆ, 0 ಲೆವೆಲಿಂದ ಕಲ್ಕೊಡ್ರಿ ಸರ್. ಇನ್ನು ಸ್ಪೀಡ್ ಆಗಿದ್ರೆ ಸ್ಪೀಡ್ ಇಟ್ಕೊಂಡು ನೋಡ್ಕೊಡ್ರಿ ವಿಡಿಯೋ, ನೋ ಪ್ರಾಬ್ಲಮ್ ರೈಟಾ. ನೆಕ್ಸ್ಟ್ ಬರೀ ಸರ್ ಕ್ವಶನ್ ನಂಬರ್ ಯಾವ್ದಿದೆ, 23 ಮುಗಿತಾ ಇಲ್ಲ ಸರ್, ಯಾವ್ದು ಮುಗಿಸಿ 22 ಮುಗಿಸಿ ರೈಟಾ. ನಾವು ಬರೀ ಸರ್ 23 ಕ್ವಶನ್ ನಂಬರ್ 23 ಸರ್. ಸೇಮ್ ಕಥನ ಮತ್ತು ನಿಷ್ಕರ್ಷಣ, ಅದೇ ಸಿಲಲಿಸಮ್, ಅದಕ್ಕೆ ಸಂಬಂಧಪಟ್ಟಿರೋ ನ್ಯಾಯ ನಿಗಮ ರೈಟಾ. ಸೇಮ್ ಏನ್ ಕೊಟ್ಟಾರ, ಒಂದು ಇನ್ಫಾರ್ಮೇಶನ್ ಕೊಟ್ಟಾನ ನಿಮ್ಗೆ, ಇನ್ಸ್ಟ್ರಕ್ಷನ್ ಕೊಟ್ಟಾನ, ಅದರ ಪ್ರಕಾರ ಸ್ಟೇಟ್ಮೆಂಟ್ ಕೊಟ್ಟಾನ 2 ಮತ್ತೆ 2 ಕನ್ಕ್ಲೂಷನ್ ಕೊಟ್ಟಾನ. 2 ಕನ್ಕ್ಲೂಸ್ ಆದ್ಮೇಲೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಸರ್, ಆ ಕನ್ಕ್ಲೂಸ್ ಬೇಸ್ ಆದ್ಮೇಲೆ ಎಷ್ಟು ಕನ್ಕ್ಲೂಸ್ ರೈಟ್ ಆಗಿದೆ ಅಂತ ಈವರೆಗೆ ಕೊಟ್ಟಾನ ಸರ್. ಅದರ ಆಧಾರದ ಮೇಲೆ ಇದ್ರಲ್ಲಿ ಎಷ್ಟು ರೈಟ್ ಆಗಿದೆ ಅಂತ ಇಲ್ಲಿ ಆಪ್ಷನ್ಸ್ ಕೊಟ್ಟಾನ ಸರ್. ಅದಕ್ಕೆ ಸ್ಟೆಪ್ ನಂಬರ್ 1, ಸ್ಟೆಪ್ ನಂಬರ್ 2, ಸ್ಟೆಪ್ ನಂಬರ್ 3, ಸ್ಟೆಪ್ ನಂಬರ್ 4, ಸ್ಟೆಪ್ ನಂಬರ್ 5, 5ನೇ ಹಂತವರೆಗೆ ಇಲ್ಲಿವರೆಗೆ ನಿಮ್ಗೆ ಕ್ವಶನ್ ಇದೆ ಸರ್. ಆಪ್ಷನ್ಸ್ ಇಲ್ಲಿ ಇದಾವೆ ಸರ್. ಇಲ್ಲಿ ಯಾವ್ದೋ ಬಿ ರೈಟ್ ಇದೆ ಅಂದ್ರೆ ಬಿ ಆನ್ಸರ್ ಹಾಕಕ್ ಹೋಗ್ಬೇಡ್ರಿ, ಇದು ರಾಂಗ್ ಆಗುತ್ತೆ. ಹಾಗಾಗಿ ಕ್ವಶನ್ ನೋಡ್ರಿ ಕೊನೆವರೆಗೆ. ನಾನು ಲಾಸ್ಟ್ ಟೈಮ್ ಹೇಳ್ಬೇಕಾದ್ರೆ ಹೇಳಿದೆ ನಿಮ್ಗೆ ಸ್ವಲ್ಪ SSC ಇದಕ್ಕೆ ಸಂಬಂಧಪಟ್ಟೆ 0 ಇಂದ ಈಗ ಶುರು ಮಾಡಕತ್ರಿ, ಮುಂದೆ ಒಂದು 2-3 ವರ್ಷ ಮೇಲೆ ಆ ಲೆವೆಲಿಗೆ ಹೋಗ್ಬೋದು. ನೀವು ಹೋಗ್ಬೇಕಾದ್ರೆ ಎಲ್ಲಾ ಹಂತಗಳನ್ನ ನೋಡ್ಕೊಡ್ರಿ ಸರ್. ಅಂದ್ರೆ ಡಿಗ್ರಿ ಲೆವೆಲ್ ಬರ್ತಕ್ಕಂಥ ಯಾವುದೇ ಎಕ್ಸಾಮ್ ಅಂದ್ರೆ ರೀಚ್ ಆಗ್ಬೇಕು. ಕ್ಲಿಯರ್. ನಾವು ಬರೀ ಸರ್ ಸೇಮ್ ಇದೆ ಸರ್. ಅವ್ರು ಏನ್ ಹೇಳ್ಯಾರ ಅದನ್ನ ನಾವು ನಿಜ ಅಂತ ಭಾವಿಸ್ಬೇಕು ಸರ್ ಅಷ್ಟೇ ರೈಟಾ. ಅದ್ರಲ್ಲಿ ಏನೋ ಡೌಟ್ ನಮ್ದು ಇಟ್ಕೋಬಾರ್ದು ಸರ್. ನಾವು ಹೇಳಿಕೆ ನೋಡ್ಕೊಡ್ರಿ ಸರ್. ಎಲ್ಲಾ ತೇಗಗಳು ಆಲದ ಮರಗಳಾಗ್ಯಾವಂತ, ಎಲ್ಲಾ ಆಲದ ಮರಗಳು ಮರಗಳಾಗ್ಯಾವಂತ ಸರ್. ತೀರ್ಮಾನ ಇದಾವ ನೋಡ್ಕೊಡ್ರಿ ಸರ್. ಫಸ್ಟ್ ಏನಂದ್ರೆ ಹೇಳಿಕೆ ಪ್ರಕಾರ ನಾವು ವೆನ್ ಡೈಗ್ರಾಮ್ ರೆಡಿ ಮಾಡ್ಕೊಳ್ಳೋಣ ಸರ್. ವೆನ್ ಡೈಗ್ರಾಮ್ ರೆಡಿ ನಾವು ಹಾಕೊಡ್ರಿ ಸರ್. ಫಸ್ಟ್ ಏನ್ ಹೇಳಾಗ್ತಾನ, ಎಲ್ಲಾ ತೇಗಗಳು ಆಲದ ಮರಗಳಾಗ್ಯಾವ. ಎಲ್ಲ ಬಹಳ ಇಂಪಾರ್ಟೆಂಟ್ ಸರ್. ನಾವು ಈ ಡೈಗ್ರಾಮ್ ಬರ್ತದೆ ಸರ್ ರೈಟಾ. ಕ್ಲಿಯರ್. ಬರ್ರಿ ಸರ್. ಬರ್ರಿ ಸರ್. ಏನ್ ಹೇಳಾಕತ್ತಾನ ಇಲ್ಲಿ ನಿಮ್ಗ, ಎಲ್ಲಾ ತೇಗಗಳು ಏನಾಗ್ಯಾವ ಆಲದ ಮರ ಆಗ್ಯಾವ. ಎಲ್ಲಾ ಅಂತ ಬಂದಾಗ ಅದ್ರ ಒಳಗಡೆ ಒಂದ್ ಸರ್ಕಲ್ ಬರ್ಬೇಕು ಸರ್. ಈ ತೇಗ ಏನಿದೆಲ್ಲ ಎಲ್ಲಾ ತೇಗಳು ಏನಾಗ್ಯಾವ ಆಲದ ಮರ ಆಗ್ಯಾವ ಅಂದ್ರೆ ಇಲ್ಲಿ ಆಲ ಬರ್ತದೆ ಸರ್. ಆಲ್ವೇಸ್ ಎಲ್ಲವೂ ಅಂತ ಬಂದಾಗ ಅದು ಮೇಲ್ಗಡೆ ಬರ್ತದೆ. ಎಲ್ಲಾ ಆಲದ ಮರಗಳು ಏನಾಗ್ಯಾವ ಸರ್, ಸಾರಿ ಎಲ್ಲಾ ತೇಗದ ಮರಗಳು ಏನಾಗ್ಯಾವ ಆಲದ ಮರಗಳಾಗ್ಯಾವ ಅಂತ ಅರ್ಥ ಸರ್. ಪಾಯಿಂಟ್ ಕ್ಲಿಯರ್. ಓಕೆ ಸರ್. ಈ ಹೇಳಿಕೆ ಪ್ರಕಾರ ಎಲ್ಲಾ ತೇಗಗಳು ಆಲದ ಮರಗಳಾಗ್ಯಾವ ಅಂತ ಹೇಳಿದ್ರೆ ತೇಗಗಳ ಇಲ್ಲಿ ಬರ್ತಾವ, ಆಲದ ಮರ ಮೇಲ್ಗಡೆ ಬರುತ್ತೆ ಸರ್. ಇದೇ ನಾವು ಡೈಗ್ರಾಮ್ ಹಾಕಿದ್ದು. ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ಬರೀ ಸರ್, ಎಲ್ಲಾ ಆಲದ ಮರಗಳು ಮರಗಳಾಗ್ಯಾವ. ನಾವು ಇದು ಏನಾಗಿತ್ತು ಸರ್, ನಮ್ದು ಇದು ಆಲದಾಗಿತ್ತು. ನಾವು ಈ ಎಲ್ಲ ಆಲದ ಮರ ಏನಾಗಿದೆ ಮರಗಳಾಗ್ಯಾವ ಅಂತ ಹೇಳಿದ್ರೆ ಮರ ಇಲ್ಲಿ ಬರ್ಬೇಕು ಸರ್. ಅಂದ್ರೆ ಇನ್ನೊಂದು ಡೈಗ್ರಾಮ್ ಹಾಕೊಡ್ರಿ ಸರ್ ಮೇಲ್ಗಡೆ ಇಲ್ಲಿ. ಕ್ಲಿಯರ್. ಹಾಕ್ಬೋದಾ ಇಲ್ಲಿ. ಓಕೆ ಸರ್. ಕ್ಲಿಯರ್. ನಾವು ಬರ್ರಿ ಸರ್, ನೀವು ಈಸಿಯಾಗಿ ಹಾಕೊಡ್ರಿ ಸರ್, ತೊಂದರೆ ಇಲ್ಲ. ಏನ್ ಹೇಳಕ್ ಸರ್ ಇಲ್ಲಿ ಬಿಟ್ಬಿಡ್ರಿ. ಎಲ್ಲಾ ಆಲದ ಮರಗಳು ಏನಾಗ್ಯಾವ ಸರ್ ಮರಗಳಾಗ್ಯಾವ ಅಂತೇಳಿ. ನಾವು ಈ ಎಲ್ಲಾ ಆಲದ ಮರಗಳೇನಾಗ ಸರ್ ಮರ ಆಗ್ಯಾವ. ಪಾಯಿಂಟ್ ಕ್ಲಿಯರ್. ನಾನು ನಿಮಗೆ ಒಂದು GD ಸಂಬಂಧಪಟ್ಟ ಒಂದು ಟ್ರಿಕ್ ಹೇಳಿದೆ ಸರ್. ಯಾವಾಗ ಈ ರೀತಿ ವೆನ್ ಡೈಗ್ರಾಮ್ ರೆಡಿ ಆದಾಗ ನಾವು ಯಾವಾಗ ಈ ಮರಗಳಿಂದ ಆಲದ ಮರ ತೇಗದ ಮರಕ್ಕೆ ಹೋಗ್ತೀವಲ್ಲ, ಹಂಗ ಹೊರಗಡೆಯಿಂದ ಒಳಗಡೆ ಹೋದಂತೆ ಆ ವಸ್ತು ಹೆಸರು ಏನೇ ಇರ್ಲಿ ಸರ್ ಅದಕ್ಕೆ ಸಂಬಂಧಪಟ್ಟದೆ ಎಲ್ಲವೂ ಅಂತ ಬಂದಾಗ ಏನಾಗತ್ತೆ ಸರ್ ರಾಂಗ್ ಆಗತ್ತ. ಯಾವಾಗ ನಾವು ಒಳಗಡೆ ಹೋಗ್ತಾ ಇದ್ರಿ. ಕ್ಲಿಯರ್. ನಾವು ಪಾಯಿಂಟ್ ಗೊತ್ತಿರ್ಬೇಕು ನಿಮಗೆ. ಏನಂದ್ರೆ ಇವಾಗ ಎಲ್ಲಾ ಮರಗಳು ತೇಗದ ಮರಗಳಾಗಿ ಅಂದ್ರೆ ಏನಾಗತ್ತೆ ಸರ್ ಅದು ರೈಟ್ ಆಗತ್ತ ಅಲ್ಲ ರಾಂಗ್ ಆಗತ್ತ ಅಂತ ಹೇಳಿದ್ರೆ, ನೀವು ಹೊರಗಡೆಯಿಂದ ಒಳಗಡೆ ಹೋದಂತೆ ಎಲ್ಲಾ ವರ್ಡ್ ಬಂತಂದ್ರೆ ಅದು ಆಟೋಮೆಟಿಕ್ ರಾಂಗ್ ಆಗತ್ತೆ ಅಂತ ಹೇಳಿ ಇದು ನೆನ್ಪಿಟ್ಕೋಬೇಕು. ಕ್ಲಿಯರ್. ನೆಕ್ಸ್ಟ್, ನೀವು ಹೊರಗಡೆಯಿಂದ ಒಳಗಡೆ ಹೋಗ್ತಿದ್ರೆ, ನಾವು ಇವಾಗ ಆಲದ ಮರ ಇದೆ, ಎಲ್ಲಾ ಆಲದ ಮರ ತೇಗ ಆಗಿದ್ರೆ ರಾಂಗ್ ಆಗತ್ತೆ ಸರ್. ಆದ್ರೆ ಕೆಲವು ಆಲದ ಮರಗಳು ತೇಗ ಆಗ್ಯಾವ ಅಂದ್ರೆ ಹೊರಗಡೆಯಿಂದ ಒಳಗಡೆ ಹೋದಂತೆ ಕೆಲವು ಅಂತ ವರ್ಡ್ ಬಂತಂದು ಅನ್ಕೊಡ್ರಿ ಸರ್. ಕೆಲವು ಅಂತ ಬಂದಾಗ ಅದು ಆಲ್ವೇಸ್ ಏನಾಗತ್ತೆ ಸರ್ ರೈಟ್ ಆಗುತ್ತೆ. ಈ 2 ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಡ್ರಿ. ಈಸಿಯಾಗಿ ಆನ್ಸರ್ ಮಾಡ್ತೀರಿ. ವಿತಿನ್ 15-20 ಸೆಕೆಂಡ್ ಅಲ್ಲಿ ಆನ್ಸರ್ ಮುಗಿದ್ಬಿಡು ಸರ್. ಎಟ್ ಟೈಮ್ ಟೇಕಿಂಗ್ ಇದ್ರು ಕೂಡ ಆನ್ಸರ್ ಮುಗಿದು ಹೋಗ್ಬಿಡುತ್ತೆ.
ಪಾಯಿಂಟ್ ಕ್ಲಿಯರ್. ನಾವು ಇವಾಗ ಆ ಎರಡು ಹೇಳಿಕೆಗಳ ಪ್ರಕಾರ ನಾವು ವೆನ್ ಡಯಾಗ್ರಾಮ್ ರೆಡಿ ಮಾಡಿವಿ, ಅದಕ್ಕೆ ಸಂಬಂಧಪಟ್ಟದ ಏನಾಗುತ್ತೆ ಅಂತ ನಾ ಹೇಳಿನಿ. ಕ್ಲಿಯರ್. ನಾವು ಇಲ್ಲಿ ಎಲ್ಲ ಇದಾವ, ಇಲ್ಲಿ ಯಾವ್ದು ಆಪ್ಷನ್ಸ್ ಸಂಬಂಧಪಟ್ಟದ ಕಾನ್ಸೆಪ್ಟ್ ಬೇರೆ ಇರ್ತದೆ, ಅದು ಮುಂದಕ್ಕೆ ನೋಡೋಣ ಸರ್. ಟೈಮ್ ಟೇಕಿಂಗ್ ಇರ್ತದೆ, ಅರ್ಥ ಮಾಡ್ಬೋದು. ಅರ್ಥ ಆಯ್ತಂದ್ರೆ ಜಸ್ಟ್ 10-15 ಸೆಕೆಂಡ್ ಆನ್ಸರ್ ಮಾಡ್ತೀರಿ. ಬಟ್ ಸ್ಟಿಲ್ ನಾ ಇಲ್ಲಿ ಏನ್ ಹೇಳ್ಬೇಕು ಹೇಳಿ ನಾನು ನಿಮ್ಗೆ. ಕ್ಲಿಯರ್ ಆಯ್ತಾ? ನಾವು ಒಳಗಡೆಯಿಂದ ಹೊರಗಡೆ ಹೋದ್ರೆ ಇದೇ ಉಲ್ಟಾ ಆಗುತ್ತೆ. ಸದ್ಯಕ್ಕೆ ಈ ಕ್ವಶನ್ ಇಷ್ಟು ಸಾಕು ಸರ್. ರೈಟಾ? ಕನ್ಫ್ಯೂಸ್ ಆಗೋದು ಬೇಡ ಜಾಸ್ತಿ. ನಾವು ಬರ್ಕೊಟ್ರೆ ಸರ್ ತೀರ್ಮಾನಗಳು. ಒಂದೇ ತೀರ್ಮಾನ ಇದೆ ಸರ್, ಎಲ್ಲಾ ಮರಗಳು ತೇಗದಿಂದ ಕೂಡಿವೆ. ನೋಡ್ರಿ, ಎಲ್ಲಾ ಮರಗಳು ತೇಗದಿಂದ ಕೂಡಿವೆ. ನಾವು ನೋಡ್ರಿ, ಮರ ಎಲ್ಲಿ ಅದ? ಇಲ್ಲಿ. ಎಲ್ಲಾ ಮರಗಳು ಏನಾಗ್ಯಾವ ಅಂತಂದ್ರೆ ತೇಗದಿಂದ ಕೂಡ್ಯಾವ ಅಂತಂದ್ರೆ ತೇಗ ಒಳಗಡೆ ಇದೆ, ಮರ ಹೊರಗಡೆ ಇದೆ. ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇದೀವಿ. ವರ್ಡ್ ಏನ್ ಬಳಸಾಕತ್ತೀವಿ ನಾವು? ಎಲ್ಲಾ ಬಳಸಾಕತ್ತೀವಿ. ಅಂದ್ರೆ ಸ್ಟೇಟ್ಮೆಂಟ್ ಏನಾಗುತ್ತೆ ಸರ್? ರಾಂಗ್ ಆಗತ್ತದು. ಈ ಎಲ್ಲಾ ಮರಗಳು ತೇಗ ಇದಾವ? ಇಲ್ಲ ಸರ್, ಇಷ್ಟು ತೇಗಗಳು ಮಾತ್ರ ಇದಾವೆ, ಇಷ್ಟು ಮರಗಳು ಮಾತ್ರ ತೇಗಳಾಗ ಸಾಧ್ಯ. ಎಲ್ಲಾ ಮರಗಳ ತೇಗ ಹೆಂಗಾಗ್ತಾವ? ಆಗಕ್ ಸಾಧ್ಯ ಸರ್ ಈ ವೆನ್ ಡಯಾಗ್ರಾಮ್ ಪ್ರಕಾರ. ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗತ್ತೆ, ಈ ತೀರ್ಮಾನ ರಾಂಗ್ ಆಗತ್ತೆ. ಸೊ ಒಂದೇದು ಏನಾಯ್ತು ಸರ್? ರಾಂಗ್ ಇದೆ ಸರ್. ಎಲ್ಲಾ ಮರಗಳು ತೇಗದಿಂದ ಕೂಡಿಲ್ಲ ಸರ್. ರೈಟಾ? ಆದ್ರೆ ಕೆಲವು ಮರಗಳು ತೇಗದಿಂದ ಕೂಡಿ ಅಂದ್ರೆ ಏನಾಗ್ತದೆ ಸರ್? ಕೆಲವು ಅಂತ ಬಂದಾಗ ರೈಟ್ ಆಗ್ತಿತ್ತು. ನಾ ಇದನ್ನ ಹೇಳಾಕತ್ತೀನಿ. ಈ ವೆನ್ ಡಯಾಗ್ರಾಮ್ ಪ್ರಕಾರ, ಈ ಸ್ಟೇಟ್ಮೆಂಟ್ ಪ್ರಕಾರ ಈ ಎಲ್ಲಾ ಮರಗಳು ತೇಗದಿಂದ ಕೂಡಿವೆ ಅನ್ನೋದು ರಾಂಗ್ ಇದೆ ಸರ್. ಪಾಯಿಂಟ್ ಕ್ಲಿಯರ್ ಅಂತಿದ್ರೆ ಮರ, ಈ ಎಲ್ಲಾ ಮರಗಳು ಇಲ್ಲಿದಾವ, ಈ ತೇಗ ಮಾತ್ರ ಎಷ್ಟಿದೆ, ಎಲ್ಲಾ ಏನಾದ್ರೆ ಇದನ್ನ ತೇಗ ಅಂತ ಹೇಳಕ್ಕಾಗಲ್ಲ ಸರ್. ಎಲ್ಲಾ ಮರಗಳು ತೇಗದಿಂದ ಕೂಡಿವೆ ಅಂತ ಹೇಳಕ್ಕಾಗಲ್ಲ ಸರ್. ಈ ಪಾಯಿಂಟ್ ನಿಮ್ಗೆ ಗೊತ್ತಿರ್ಬೇಕು. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ರಿ ಸರ್, ಕೆಲವು ಆಲದ ಮರಗಳು ತೇಗದಿಂದ ಕೂಡಿವೆ ಸರ್. ಕೆಲವು ವರ್ಡ್ ಮೇಲೆ ಫೋಕಸ್ ಇರಲಿ ಸರ್. ನಾವಿಲ್ಲ ಸರ್, ಆಲ ಇಲ್ಲಿದೆ, ಇಲ್ಲಿ ತೇಗ ಇದೆ ಸರ್. ಅವ್ರು ಏನಾಗ್ತಾನ, ಕೆಲವು ಆಲದ ಮರಗಳು ಏನಾಗ್ಯಾವ ಸರ್? ತೇಗ ಆಗ್ಯಾವ ಅಂತ ಹೇಳಾಗ್ತಾನ. ಅಂದ್ರೆ ಹೊರಗಡೆಯಿಂದ ಒಳಗಡೆ ಹೋಗ್ತಾ ಇದ್ದಾನೆ. ವರ್ಡ್ ಏನ್ ಬಳಸಕತಾನ? ಕೆಲವು ಅಂತ ಬಳಸಕತಾನ. ಹೊರಗಡೆಯಿಂದ ಒಳಗಡೆ ಹೋದಂತೆ ಕೆಲವು ಅಂತ ಬಂದಾಗ ನಾ ಏನ್ ಹೇಳಿ ನಿಮ್ಗ ರೈಟ್ ಆಗತ್ತ. ಹಾಗಾಗಿ ಈ ಸ್ಟೇಟ್ಮೆಂಟ್ ಏನಾಯ್ತು ಸರ್? ಇವಾಗ ರೈಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಆಲದ ಮರ ಇದೆ. ರೈಟಾ? ಎಲ್ಲ ಆಲದ ಮರ, ಅದ್ರೊಳಗಡೆ ತೇಗ ಇದಾವ ಸರ್. ಹಾಗಾಗಿ ಕೆಲವು ಆಲದ ಮರಗಳು ತೇಗದಿಂದ ಕೂಡಿವೆ ಸರ್. ಇಷ್ಟೆಲ್ಲ ಆಲದ ಮರಗಳಲ್ಲಿ ಈ ತೇಗದ ಎಷ್ಟಿದಾವಲ್ಲ ಅಷ್ಟೆಲ್ಲ ಏನಾಗಿದೆ? ಆಲದ ಮರಗಳು ಆಗ್ಬಹುದು ಸರ್. ಇದು ಸ್ಟೇಟ್ಮೆಂಟ್ ಏನಾಗಿದೆ? ರೈಟ್ ಆಗಿದೆ. ಸೊ ನಮ್ಗೆ ಏನಾಗ್ತದೆ? ತೀರ್ಮಾನ ಒಂದೇದು ತಪ್ಪಾಗಿದೆ, ಕೇವಲ ಎರಡನೇ ಮಾತ್ರ ರೈಟ್ ಇದೆ. ಕ್ಲಿಯರ್? ನಾವು ಆಯ್ಕೆಗಳನ್ನ ನೋಡ್ಕೊಡ್ರಿ ಸರ್. ಇಲ್ಲಿ ಇದ್ರ ಪ್ರಕಾರ ಮತ್ತೆ ಆಪ್ಷನ್ಸ್ ಎಲ್ಲಿದಾವ ಸರ್? ಇಲ್ಲಿದಾವ ಆಪ್ಷನ್ಸ್. ಹಾಗಾಗಿ ಚಂದ ನೋಡ್ಕೋಬೇಕು ಸರ್. ನಾವು ಬರೀ ಸರ್ ಎ ತೀರ್ಮಾನ ಒಂದು ಮಾತ್ರ ತಾರ್ಕಿಕವಾಗಿದೆ, ಒಂದೇದು ರಾಂಗ್ ಆಗಿದೆ ಸರ್, ಆಗಲ್ಲ. ಬಿ ತೀರ್ಮಾನ ಎರಡು ಮಾತ್ರ ತಾರ್ಕಿಕವಾಗಿದೆ, ಹಾ ಎರಡು ಮಾತ್ರ ತಾರ್ಕಿಕವಾಗಿದೆ, ಬಿ ರೈಟ್ ಆನ್ಸರ್ ಆಗತ್ತ. ಇಲ್ಲಿ ಬಿ ರೈಟ್ ಆನ್ಸರ್ ಆಗತ್ತ, ಬಿ ಆನ್ಸರ್ ಹಾಕಕ್ ಹೋಗ್ಬೇಡ್ರಿ, ಆಪ್ಷನ್ಸ್ ಇಲ್ಲಿ ಇದಾವ. ರೈಟಾ? ನೆಕ್ಸ್ಟ್ ಬರೀ ಸರ್ ಸಿ, ಅಂದ್ರೆ ಇದು ಒಂದು ರೈಟ್ ಆಗಿದೆ ಅಂತ ಅರ್ಥ. ಸಿ ಬರೀ ಸರ್. ಸಿ ಎಲ್ಲಿದೆ ಸರ್? ಒಂದು ಅಥವಾ ಎರಡು ತಾರ್ಕಿಕವಾಗಿದೆ, ಇಲ್ಲ ಸರ್. ಒಂದು ಅಥವಾ ಎರಡು ತಾರ್ಕಿಕವಾಗಿಲ್ಲ, ಇಲ್ಲ ಸರ್. ಕೇವಲ ಎರಡು ಮಾತ್ರ ಆಗಿದೆ. ತೀರ್ಮಾನ 1, 2 ತಾರ್ಕಿಕವಾಗಿವೆ, ಇಲ್ಲ ಸರ್. ಕೇವಲ ಯಾವ್ದಾಗಿದೆ? 2 ಮಾತ್ರ ತಾರ್ಕಿಕವಾಗಿದೆ, ಎರಡನೇದು. ಸೊ ನಾವು ಇದು ಬಿ ಇದೆ. ನಾವು ಆಪ್ಷನ್ಸ್ ಅಲ್ಲಿ ಬಿ ಎಲ್ಲಿದೆ ಹುಡುಕ್ರಿ ಸರ್. ಆಪ್ಷನ್ ನಂಬರ್ ಎ ಅಲ್ಲಿ ಬಿ ಇಲ್ಲ, ಬಿ ಅಲ್ಲಿ ಎ ಯಾವುದು? ಬಿ ಹುಡ್ಕೋಬೇಕು. ಬಿ ಅಲ್ಲಿ ಬಿ ಇಲ್ಲ. ನಾವು ಸಿ ಅಲ್ಲಿ ಬಿ ಅಲ್ಲಿ ನಾವು ಸಿ ಅಲ್ಲಿ ನೋಡ್ರಿ. ಆಪ್ಷನ್ ನಂಬರ್ ಸಿ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ನೋಡ್ರಿ, ನೀವು ಏನಾದ್ರೂ ಇಲ್ಲಿ ಬಿ ಮಾತ್ರ ಇದೆ ಅಂತ ಹೋಗಿಸೋದು ಸೀದಾ ಹಿಂಗ್ ಟಿಕ್ ಹಾಕ್ಬಿಡ್ರಿ ಬಿ. ರೈಟಾ? ಟಿಕ್ ಆಗೋದಲ್ಲ, ಕಂಪ್ಯೂಟರ್ ಲಿಂಕ್ ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಆದ ಸಿ, ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸಿ ಅಲ್ಲಿ ಬಿ ಇದೆ, ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ. ಅದಕ್ಕೆ ಹೇಳಕತ್ತೀನಿ ಟೈಮ್ ಟೇಕಿಂಗ್ ಇರ್ತಕ್ಕಂಥದ್ದು ಒಂದೆರಡು ಟೈಮ್ ನೋಡ್ಕೊಂಡಾದ್ಮೇಲೆ ಆನ್ಸರ್ ಹಾಕ್ರಿ ಸರ್. ಪಾಯಿಂಟ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಟೈಮ್ ತೆಗೆದು ಕೊನೆಯಲ್ಲಿ ಮಾಡಿಸ್ತೀನಿ ಅಂತ ಹೇಳಿದ್ ನಾನು ನಿಮ್ಗೆ. ಕ್ಲಿಯರ್? ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ? 2-3 ಸಲ ರಿಪೀಟ್ ಮಾಡ್ರಿ ಈ ವಿಡಿಯೋನ. 0 ಲೆವೆಲ್ಗೆ ಇದ್ದವ್ರಿಗೆ ನಿಮ್ಗೆ ಪ್ರಾಪರ್ ಆಗಿ ಐಡಿಯಾ ಆಗ್ಬಿಡುತ್ತೆ ಸರ್. ರೈಟಾ? ಈ ಕೆಲವು ಹಲವು ಎಲ್ಲವೂ ಅಂತ ಬಂದಾಗ ಕನ್ಫ್ಯೂಸ್ ಆಗ್ತದೆ. ಸ್ವಲ್ಪ ನೋಡ್ಕೊಡ್ರಿ ಸರ್ ಅಷ್ಟೇ. ರಿಪೀಟ್ ನೋಡ್ಕೊಡ್ರಿ, ವಿಡಿಯೋ ಕ್ಲಿಯರ್ ಆಗುತ್ತೆ. ಕ್ವಶನ್ ಆಪ್ಷನ್ಸ್ ಆಯ್ಕೆ ಮಾಡ್ಬೇಕಾದ್ರೆ ಬಹಳ ಗಮನದಲ್ಲಿ ಇಟ್ಕೊಂಡು ಆಯ್ಕೆ ಮಾಡ್ರಿ ಸರ್. ಕ್ಲಿಯರ್? ಇವಾಗ ಇದ್ರ ಪ್ರಕಾರ ನಾವು ಬಿ ಹಾಕ್ಬೋದಾಗಿತ್ತು. ಇಲ್ಲಿ ಬಿ ಎಲ್ಲ ಸರ್. ಬಿ ಯಾವ ಆಪ್ಷನ್ಸ್ ಅಲ್ಲಿ? ಇಲ್ಲಿ ಆಪ್ಷನ್ಸ್ ಇದೆ. ಸಿ ಆಪ್ಷನ್ಸ್ ಅಲ್ಲಿ ಸಿ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ನಾವು ಬರೀ ಸರ್ ನೆಕ್ಸ್ಟ್ ಕ್ವಶನ್ ನಂಬರ್ 24. ಸೇಮ್ ಹಂಗೆ ಸರ್, ಸ್ಟೇಟ್ಮೆಂಟ್ ಇದೆ, ಕನ್ಕ್ಲೂಷನ್ ಇದೆ, ಸೇಮ್ ಸಿಲಾಲಿಸಮ್ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸರ್. ರೈಟಾ? ನಾವು ಇನ್ಸ್ಟ್ರಕ್ಷನ್ ಏನಿದೆ ಸರ್ ಅಂತ ಹೇಳಿದ್ರೆ, ನಾವು ಅವ್ರು ಏನ್ ಹೇಳ್ಯಾರ ನಾವು ಅದನ್ನೇ 100% ನಂಬಬೇಕು ಸರ್. ಅಡಿಷನಲಿ ನಮ್ದು ಏನು ಹಾಕ್ಬಾರ್ದು ಸರ್ ಇಲ್ಲಿ. ರೈಟಾ? ಸ್ಟೇಟ್ಮೆಂಟ್ ಪ್ರಕಾರ. ಕ್ಲಿಯರ್? ನಾವು ಬರೀ ಸರ್ ಏನು ಸಂದೇಹ ಪಡಕ್ ಹೋಗ್ಬಿಟ್ರೆ ಅವ್ರು ಏನ್ ಕೊಟ್ರ, ನಾವು ಹೇಳಿಕೆ ಏನ್ ಕೊಟ್ರ ಸರ್ ಅವರು? ನಾವು ಹೇಳಿಕೆ ಇಲ್ಲಿದೆ, ನಾವು 2 ತೀರ್ಮಾನ ಕೊಟ್ಟಿದ್ದಾರೆ, ನಾವು ಇಲ್ಲಿ ಆಯ್ಕೆಗಳು ಕೊಡೋಣ ಸೇಮ್ ಹಂಗೆ. ಇಲ್ಲಿ ಇದಾವ ಸರ್ ಆನ್ಸರ್, ಇಲ್ಲಿ ಆನ್ಸರ್ ಹಾಕ್ಬೇಕು ನೀವು. ರೈಟಾ? ಇಲ್ಲಿ ಇದಾವ ಆಯ್ಕೆಗಳು, ಗಮನದಲ್ಲಿ ಇರಲಿ ಸರ್. 3-4 ಸ್ಟೆಪ್ ಹೋಗ್ಬೇಕು. ನಾವು ನೋಡ್ರಿ ಸರ್ ಸ್ಟೇಟ್ಮೆಂಟ್ ಏನ್ ಹಾಕ್ತಾನ, ಅವ್ರು ಏನ್ ಕೊಟ್ರ ಅದನ್ನೇ ನಿಜ ಭಾವಿಸ್ಬೇಕು. ಪ್ರತಿ ಸೋಮವಾರ ಕೆಲಸದ ದಿನವಾಗಿದೆ. ಎವ್ರಿ ಮಂಡೇ ಏನಾಗಿದೆ ಸರ್? ವರ್ಕಿಂಗ್ ಡೇ ಆಗಿದೆ. ರೈಟಾ? ಪ್ರತಿ ಸೋಮವಾರ ಯಾವುದು? ಕೆಲಸದ ದಿನ ಆಗಿದೆ, ವರ್ಕಿಂಗ್ ಡೇ. ಓಕೆ ಸರ್, ಫೈನ್. ಇಂದು ಕೆಲಸದ ದಿನ. ಓಕೆ ಸರ್, ಇವತ್ತು ಕೆಲಸದ ದಿನ ಇರ್ಬೋದು. ನಾವು ತೀರ್ಮಾನಕ್ಕೆ ಬರೀ ಸರ್ ಇಂದು ಸೋಮವಾರ, ಒಂದೇ ತೀರ್ಮಾನ. ಪ್ರತಿ ಸೋಮವಾರ ಕೆಲಸದ ದಿನ ಅಂತ ನಮಗ್ ಗೊತ್ತು, ಆದ್ರೆ ಇಂದು ಕೆಲಸದ ದಿನ ಅಂತ ಅವ್ರು ಹೇಳ್ಯಾರ. ಓಕೆ, ಆದ್ರೆ ಇವತ್ತು ಸೋಮವಾರ ಅಂತ ನೀವು ಹೆಂಗ್ ಹೇಳ್ತೀರಿ? ಪ್ರತಿ ಸೋಮವಾರ ಕೆಲಸದ ದಿನ ಇದೆ. ಓಕೆ ಸರ್, ಸೋಮವಾರ. ಇಂದು ಕೆಲಸದ ದಿನ ಇದೆ, ಇಂದು ಕೆಲಸದ ದಿನ ಇದೆ, ಇಂದು ಸೋಮವಾರ. ಇವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ನಾವು 100% ಇವತ್ತು ಸೋಮವಾರ ಅಂತ ಹೇಳಕ್ ಆಗ್ತಾ ಇದೆಯಾ?
ಆಗ್ತಾ ಇಲ್ಲ ಸರ್, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿಲ್ಲ ಇಲ್ಲಿ. ಅಂದ್ರೆ ಕಂಪ್ಲೀಟ್ ನಮ್ಗೆ ಇನ್ಫಾರ್ಮೇಶನ್ ಸಿಗ್ತಲ್ಲ, 100% ಸಿಗ್ತಾ ಇಲ್ಲ. ಆಗ್ಬಹುದು, ಆಗದೇನೆ ಇರಬಹುದು. ಇಂದು ಕೆಲಸ ದಿನ ಹೆಂಗ್ ಹೇಳ್ತೀರಿ ನೀವು, ರೈಟಾ? ಬೇರೆ ದಿನ ಆಗಿರ್ಬಹುದಲ್ಲ. ಇಲ್ಲಿ ಓನ್ಲಿ ಸೋಮವಾರ ಮಾತ್ರ ಕೆಲಸ ದಿನ ಅಂತ ಹೇಳಿ ನಮ್ಗಿಲ್ಲ, ಪ್ರತಿ ಸೋಮವಾರ ಕೆಲಸ ದಿನ ಇಲ್ಲ. ಇಲ್ಲಿ ಏನಾದ್ರೂ ನಿಮ್ಗೆ ಕೇವಲ ಸೋಮವಾರ ಮಾತ್ರ ಕೆಲಸ ದಿನ ಅಂತ ಹೇಳಿ ಇಂದು ಕೆಲಸ ದಿನ ಹೇಳಿದ್ರೆ ಅದು ಇದು ಇಂದು ಸೋಮವಾರ ಅಂತ ನಾವು ಕರೆದ. ಪ್ರತಿ ಸೋಮವಾರ ಕೆಲಸ ದಿನ ಇದೆ, ಓಕೆ ಸರ್, ಇಂದು ಕೆಲಸದ ದಿನ, ಓಕೆ ಫೈನ್. ಆದ್ರೆ ಇಂದು ಸೋಮವಾರ ಆಗಿದೆ ಅಂತ ನಾವು ಹೇಳಕ್ ಆಗಲ್ಲ ಸರ್ 100%. ಹಾಗಾಗಿ ಏನಾಗುತ್ತೆ ಸರ್, 100% ತೀರ್ಮಾನಕ್ಕೆ ಬರಕ್ಕಾಗಲ್ಲ ಸರ್. ಫೈನ್, ಅರ್ಥ ಆಗಿದೆ ಅನ್ಕೋತೀನಿ, ರೈಟಾ? ನೆಕ್ಸ್ಟ್, ಸೋಮವಾರ ಮಾತ್ರ ಕೆಲಸದ ದಿನ. ಅಗೇನ್ ನೋಡ್ರಿ, ಬಹಳ ಇಂಪಾರ್ಟೆಂಟ್. ಪ್ರತಿ ಸೋಮವಾರ ಕೆಲಸ ದಿನ ಅಂತ ನಮಗ್ ಗೊತ್ತು, ಇವ್ರು ಕೊಟ್ಟಿರೋ ಹೇಳಿಕೆ ಪ್ರಕಾರ ಪ್ರತಿ ಸೋಮವಾರ ಕೆಲಸ ದಿನ ಇದೆ. ಆದ್ರೆ ಸೋಮವಾರ ಮಾತ್ರ ಕೆಲಸ ದಿನ ಅಂತ ನೀವು ಹೆಂಗ್ ಹೇಳಕ್ಕಾಗತ್ತ? ನಾವು ಹೇಳಕ್ಕಾಗಲ್ಲ. ಇಲ್ಲಿ ಸ್ಟೇಟ್ಮೆಂಟ್ ಇದೆ, ಪ್ರತಿ ಸೋಮವಾರ ಕೆಲಸ ದಿನ. ಓಕೆ ಸರ್, ಪ್ರತಿ ಸೋಮವಾರ ಇಂದು ಕೆಲಸ ದಿನ ಆಗ್ಬೋದು, ಆಗದೇನೆ ಇರ್ಬೋದು. ಬಟ್ ನಾವು ಪ್ರತಿ ಸೋಮವಾರ ಕೆಲಸ ದಿನ ಅಂತ ಹೇಳಿ ಇವ್ರು ಹೇಳಿರೋ ಪ್ರಕಾರ, ಈ ಸ್ಟೇಟ್ಮೆಂಟ್ ಪ್ರಕಾರ ಡಿಸೈಡ್ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ ಸರ್. ನೀವು ಎಕ್ಸ್ಟ್ರಾ ಯಾಕೆ ವಿಚಾರ ಮಾಡಕ್ ಹೋಗ್ತೀರಿ? ಪ್ರತಿ ಸೋಮವಾರ ಕೆಲಸ ದಿನ ಕೊಟ್ಟನ, ಪ್ರತಿ ಸೋಮವಾರ ಇರಬಹುದು ಸರ್. ಆದ್ರೆ ಸೋಮವಾರ ಮಾತ್ರ ಕೆಲಸ ದಿನ ನಾವು ಹೇಳಕ್ಕಾಗಲ್ಲ ಸರ್. ಇದನ್ನು ನಾವು 100% ಹೇಳಕ್ಕಾಗಲ್ಲ. ಪಾಯಿಂಟ್ ಕ್ಲಿಯರ್? ನಾವು ಬರ್ರಿ ಸರ್ ಆಯ್ಕೆಗಳಿಗೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಜಾಸ್ತಿ ವಿಚಾರ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಜಸ್ಟ್ ಟು ದಿ ಪಾಯಿಂಟ್, ಪಟಕ್ ವಿಚಾರ ಮಾಡಿದ್ರೆ ಪಟ್ಟನ್ ತಟ್ಟನ್ ಬರ್ಬೇಕು ಸರ್, ಅಷ್ಟೇ. ರೈಟಾ? ಎ, ಒಂದು ಅಥವಾ ಎರಡು ತೀರ್ಮಾನಗಳು ತರ್ಕಬದ್ಧವಾಗಿವೆ. ಇಲ್ಲ ಸರ್, ಇಲ್ಲಿ ಕೊಟ್ಟಿರ್ತದ ಹೇಳಿಕೆಗೆ ಇಲ್ಲಿ ಕೊಟ್ಟಿರ್ತದ ತೀರ್ಮಾನ ತರ್ಕಬದ್ಧವಾಗಿಲ್ಲ. ನೆಕ್ಸ್ಟ್ ಸರ್, ಎರಡರ ಏಕೈಕ ತೀರ್ಮಾನ ತರ್ಕಬದ್ಧವಾಗಿದೆ. ಇಲ್ಲ ಸರ್. ಒಂದು ಅಥವಾ ಎರಡು ತೀರ್ಮಾನ ತಾರ್ಕಿಕವಾಗಿವೆ. ಇಲ್ಲ ಸರ್, ರೈಟಾ? ಒಂದು ಅಥವಾ ಎರಡು ತೀರ್ಮಾನಗಳು ತರ್ಕಬದ್ಧವಲ್ಲ. ಕೊಟ್ಟಿರೋ ಹೇಳಿಕೆಗೂ ಕೊಟ್ಟಿರೋ ತೀರ್ಮಾನಕ್ಕೆ ರಿಲೇಷನ್ ಇಲ್ಲ ಸರ್. ಹಾಗಾಗಿ ಒಂದು ಮತ್ತು ಎರಡು ತೀರ್ಮಾನ ತರ್ಕಬದ್ಧವಾಗಿಲ್ಲ ಸರ್. ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಕೇವಲ ಡಿ ಮಾತ್ರ ಸರಿಯಾಗಿದೆ ಸರ್. ನಾವು ಡಿ ಸರಿಯಾಗಿದೆ ಅಂತ ಹೇಳಿದ್ರೆ ಡಿ ಆನ್ಸರ್ ಆಗಕ್ ಹೋಗ್ಬೇಡ್ರಿ, ವೇಟ್ ಮಾಡ್ರಿ. ಈ ಡಿ ಇವಾಗ ಯಾವ ಆಯ್ಕೆಯಲ್ಲಿದೆ ನೋಡ್ರಿ ಸರ್. ಎ ಅಲ್ಲಿ ಇದೆಯಾ? ಇಲ್ಲ ಸರ್. ಬಿ ಅಲ್ಲಿ ಇದೆಯಾ ಸರ್? ಇಲ್ಲ ಸರ್. ಸಿ ಅಲ್ಲಿ ಇದೆಯಾ? ಇಲ್ಲ ಸರ್. ನಾವು ಡಿ ಅಲ್ಲಿ ಇದೆ ಸರ್. ನಾವು ಡಿ ರೈಟ್ ಆನ್ಸರ್ ಹಾಕ್ರಿ ಸರ್. ಏನ್ ಹಾಕ್ರಿ ಸರ್? ಡಿ ರೈಟ್ ಆನ್ಸರ್. ತರ್ಕಬದ್ಧವಾಗಿಲ್ಲ ಸರ್, ಎರಡು. ರೈಟಾ? ಸೊ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್ ಆಗಿರ್ತದೆ. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಹೋಪ್ ಸೊ ಈ ರೀತಿ ಏನ್ ಕಲ್ಕೋಬೇಕು ಸರ್ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ನಾವು ವಿಚಾರ ಮಾಡಬಾರ್ದು. ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಪ್ರಕಾರ ತೀರ್ಮಾನ ಏನ್ ಕನ್ಕ್ಲೂಷನ್ ಕೊಟ್ಟರಲ್ಲ ಅದನ್ನ ಪರಿಗಣಿಸಿನೇ ನಾವು ಡಿಸೈಡ್ ಮಾಡ್ಕೊಂಡು ಇದಕ್ಕೆ ಆನ್ಸರ್ ಹಾಕ್ಬೇಕು ಸರ್, ಅಷ್ಟೇ. ಸಿಂಪಲ್, ಮತ್ತೇನಿಲ್ಲ. ಬಟ್ ಇದುವರೆಗೆ ನಾವು ಜಿಡಿವರೆಗೆ ಇದು ಒಂದು ಎಕ್ಸ್ಟ್ರಾ ಸ್ಟೆಪ್ ಬರಕದ. ಇದ್ರ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇದನ್ನ ನೋಡ್ಕೊಂಡು ಆನ್ಸರ್ ಮಾಡ್ರಿ ಸರ್. ಪಾಯಿಂಟ್ ಕ್ಲಿಯರ್? ಬರೀ ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ ಯಾವ್ದಿದೆ? 25 ಸರ್. ನಾವು ಕ್ವಶನ್ ನಂಬರ್ 25 ಮತ್ತು 26, 27 ಇಂದ ಮಾಡ್ತೀನಿ. ನಾವು ಕ್ವಶನ್ ನಂಬರ್ 25, 26 ಎರಡು ಪ್ರಶ್ನೆಗಳಿದೆಯಲ್ಲ, ಒಂದು ಪ್ಯಾಸೇಜ್ ಇದೆ ಸರ್. ಈ ಪ್ಯಾಸೇಜ್ ಅಂದ್ರೆ ಒಂದು ಪಠ್ಯಕ್ರಮ ಕೊಟ್ಟಿರ್ತಾನೆ ನಮಗೆ. ಏನಿದೆ ಸರ್ ಈ ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಪ್ಯಾಸೇಜ್ ಮೇಲೆ 3 ಕ್ವಶನ್ ಬರ್ಬೋದು ಅಥವಾ 2 ಕ್ವಶನ್ ಬರ್ಬೋದು. ರೈಟಾ? ನೀವು ಬೇರೆ ಬೇರೆ ಕಡೆ ಕ್ವಶನ್ ಕೊಟ್ಟಿರ್ತಾನೆ, ನಾವು ಒಂದ್ ಕಡೆ ಹಾಕಿನಿ. ಈ ಪ್ಯಾಸೇಜ್ ಓದ್ಕೊಂಡು ನಾವು 2 ಪ್ರಶ್ನೆಗಳಿಗೆ ಉತ್ತರ ಮಾಡ್ಬೇಕು. ನಾವು ಆಲ್ವೇಸ್ ಪ್ಯಾಸೇಜ್ ಬಂದಾಗ, ನನ್ನ ಪರ್ಸನಲ್ ಪ್ಯಾಸೇಜ್ ಅಂತ ಬಂದಾಗ 2 ಕ್ವಶನ್ ಇದಲ್ಲ, ಫಸ್ಟ್ ಏನ್ ಮಾಡ್ಕೊಡ್ರಿ ಸರ್ ಅಂದ್ರೆ ಆ ಕ್ವಶನ್ಗಳನ್ನ ಓದ್ಕೊಳಕ್ ಟ್ರೈ ಮಾಡಿ ಸರ್. ಕ್ವಶನ್ಸ್ ನೋಡ್ಕೋಬೇಕು. ಕ್ವಶನ್ ಯಾವ್ದ್ರ ಮೇಲೆ ಕೇಳಕಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಆ ಕ್ವಶನ್ ಸಂಬಂಧಪಟ್ಟ ಇನ್ಫಾರ್ಮೇಶನ್ ನಾವು ಈ ಪ್ಯಾಸೇಜ್ ಅಲ್ಲಿ ಫೈಂಡ್ ಔಟ್ ಮಾಡಕ್ಕಾಗತ್ತೆ. ಸೊ ಫಸ್ಟ್ 2 ಕ್ವಶನ್ ನೋಡ್ಕೊಡ್ರಿ ಸರ್, ಪ್ಯಾಸೇಜ್ ಆಮೇಲೆ ಓದಮಂತ. ಏನಿದೆ ಸರ್ 2 ಕ್ವಶನ್ ಇಲ್ಲಿ? ಕ್ವಶನ್ ನಂಬರ್ 25 ಸರ್. ಮೆಟ್ರೋ ಯೋಜನೆ ನಿರ್ಮಾಣ ಸುಮಾರು 50 ಕೋಟಿ ರು ಆಗಲಿದೆ ಅಂತ ಹೇಳ್ತಾನೆ ಸರ್. ರೈಟಾ? ಇಲ್ಲಿ ಏನಾಗುತ್ತೆ ಸರ್? ದ ಕನ್ಸ್ಟ್ರಕ್ಷನ್ ಆಫ್ ದ ಮೆಟ್ರೋ ಪ್ರಾಜೆಕ್ಟ್ ವಿಲ್ ಬಿ ಅರೌಂಡ್ ಸುಮಾರು ಎಷ್ಟು ಅಂದ್ರೆ 50 ಕೋಟಿ ರೂಪಾಯಿ ಆಗತ್ತೆ ಅಂತ ಹೇಳ್ತಾನೆ ಸರ್. ಓಕೆ, ಮೈಂಡ್ ಅಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಮಹಾರಾಷ್ಟ್ರ ಮೆಟ್ರೋ ಸೂಚಿಸಿದ ಜೋಡಣೆ ಬದಲಾವಣೆಗಳನ್ನು ಮಹಾರಾಷ್ಟ್ರ ಮೆಟ್ರೋ ಏನ್ ಪ್ರಾಜೆಕ್ಟ್ ಕೊಟ್ಟಿದಿಲ್ಲ ಅದನ್ನ ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್, ಯಾವುದು? ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್, PMC ಏನಂದ್ರೆ ಅನುಮೋದಿಸಿದೆ ಅಂತ ಕೊಟ್ಟನ. ಓಕೆ, ಅನುಮೋದಿಸಿದಿಲ್ಲ ಕೊಟ್ಟನ ಸರ್. ಅಂದ್ರೆ ಆ ಪ್ಯಾಸೇಜ್ ಓದ್ಬೇಕಾದ್ರೆ ನಮಗ್ ಗೊತ್ತಿರ್ಬೇಕು ಏನಂತಾರೆ, ಇವ್ರು ಅನುಮೋದಿಸ್ಯಾರ ಇಲ್ಲ ಅನ್ನೋದು ಗೊತ್ತಿರ್ಬೇಕು. ನೆಕ್ಸ್ಟ್ ಏನಂತಂದ್ರೆ ಈ ಯೋಜನೆಗೆ 50 ಕೋಟಿ ರೂಪಾಯಿ ಸುಮಾರು ಅಂದಾಜು ವೆಚ್ಚಾಗತ್ತಿಲ್ಲ. ಇವೆರಡು ಗಮನದಲ್ಲಿ ಇಟ್ಕೊಂಡು ನಾವು ಪ್ಯಾಸೇಜ್ ಓದ್ಕೋಬೇಕು ಸರ್. ಎಡಿಷನಲಿ ಮತ್ತೆ ಇನ್ನೇನು ಬೇಡ ಸರ್. ಬಟ್ ಸ್ಟಿಲ್ ನಾವು ನೋಡ್ಕೋಬೇಕು ಸರ್. ಇಂಗ್ಲೀಷಲ್ಲಿ ನೀವು ನೋಡ್ಕೊಡ್ರಿ ಬೇಕಾಗಿತ್ತು ಅಂತ ಹೇಳಿದ್ರೆ, ಜನರಲ್ ನಾವು ಕನ್ನಡದಲ್ಲಿ ಮಾಡ್ತಿದ್ದೀವಿ, ಸೊ ಕನ್ನಡದಲ್ಲಿ ನೋಡ್ಕೊಳ್ಳೋಣ ಸರ್. ಅಲ್ಲಿ ಏನೇನು ಅನ್ನೆಸೆಸಿಟಿ ಇದೆ ಅಲ್ಲಿ ಹೇಳ್ತೀನಿ ಸರ್. ರೈಟಾ? ಕ್ವಶನ್ ನಂಬರ್ 25 ಸರ್. ಏನೋ ಒಂದು ಪ್ಯಾಸೇಜ್ ಕೊಟ್ಟರೆ ಆ ಹೇಳಿಕೆ ಪಠ್ಯಕ್ಕೆ ಸಂಬಂಧಪಟ್ಟಂತೆ ಓದಿ ಅದರ ಪ್ರಕಾರ ಆನ್ಸರ್ ಮಾಡ್ರೆ ನಾವು ಬರೀ ಸರ್. ರಾಷ್ಟ್ರೀಯ ಹಣಕಾಸು ಪ್ರಾಧಿಕರಣ NMA, ನ್ಯಾಷನಲ್ ಮಾನಿಟರಿ ಅಥಾರಿಟಿ ಅಂತೇಳಿ, ಓಕೆ, ಪ್ರಕಾರ ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್, ರೈಟಾ? ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ PMC ಮತ್ತು ಮಹಾರಾಷ್ಟ್ರ ಮೆಟ್ರೋ ರೈಲು ನಿಗಮ, ಮಹಾರಾಷ್ಟ್ರ ಮೆಟ್ರೋ, ರೈಟಾ? ಇವರು 3 ಸೇರಿದ್ದಾರೆ. ಓಕೆ ಸರ್. ಇವ್ರು ಏನ್ ಮಾಡಿದ್ರೆ ಆಗಾ ಖಾನ್ ಅರಮನೆಯನ್ನ ರಕ್ಷಿಸಲು ಅಹಮದ್ ನಗರ್ ರಸ್ತೆಯಲ್ಲಿರುವ ಮೆಟ್ರೋ ಯೋಜನೆ ಜೋಡಣೆಯನ್ನು ಬದಲಾಯಿಸ್ತಾರೆ. ಓಕೆ ಸರ್, ನಿರ್ಧಾರ ಮಾಡ್ಯಾರ. ಡಿಸೈಡ್ ಆಗಿಲ್ಲ, ನಿರ್ಧಾರ ಮಾಡ್ಯಾರ. ರೈಟಾ? ಆದ್ದರಿಂದ ಈಗ ಈ ಯೋಜನೆಯ ವೆಚ್ಚವು ಸಿವಿಲ್ ಕಾಮಗಾರಿಕೆಗಾಗಿ 50 ಕೋಟಿ ರು ಹೆಚ್ಚಾಗುತ್ತದೆ. 50 ಕೋಟಿ ರೂಪಾಯಿ ಹೆಚ್ಚಾಗತ್ತಾ? ಎಡಿಷನಲಿ ಹಿಂದಿಂದ ಮೊತ್ತ ನಮಗ್ ಗೊತ್ತಿಲ್ಲ. 100 ಕೋಟಿ ಇರ್ಬೋದು, 200 ಕೋಟಿ ಇರ್ಬೋದು, 300 ಕೋಟಿ ಇರ್ಬೋದು, ಅದು ಗೊತ್ತಿಲ್ಲ. ಬಹಳ ವರ್ಡ್ ಫೋಕಸ್ ಆಗಿರ್ಲಿ.
ಇಲ್ಲ ಅಂದ್ರೆ ಹಳ್ಳಕ್ ಬಿಡ್ತೀವಿ, ನೇರವಾಗಿ ಸೀದಾ ಹಳ್ಳಕ್ ಬಿಡೋದೇ ಕೆಲಸ ರೈಟಾ. 50 ಕೋಟಿ ಇಲ್ಲಿ 50 ಕೋಟಿ ಅದನ್ನ ಹಾಕ ಆನ್ಸರ್ ಅಂತೇಳಿ. ಇಲ್ಲಿ ಏನ್ ಹೇಳಕತ್ತಾನ, ಈ ಯೋಜನೆ ವೆಚ್ಚವು ಸಿವಿಲ್ ಕಾಮಗಾರಿಕೆಗೆ 50 ಕೋಟಿ ರು ಹೆಚ್ಚಾಗುತ್ತದೆ. 50 ಕೋಟಿ ರೂಪಾಯಿ ಹಿಂದಿನ ಮೊತ್ತಕ್ಕೆ ಹೆಚ್ಚಾಗತ್ತೆ ಅಂತ ಹೇಳಕತ್ತಾನ. ಟೋಟಲ್ 50 ಕೋಟಿ ಆಗ್ತಾ ಇಲ್ಲ. ಈ ವರ್ಡ್ ಗಮನದಲ್ಲಿರ್ಲಿ. ಇನ್ನೊಂದು ಹೇಳಕತ್ತಾನ ಸಿವಿಲ್ ಕಾಮಗಾರಿಕೆ, ಬೇರೆ ಬೇರೆ ಕಾಮಗಾರಿಕೆ ಇರ್ತಾವ, ಇಲ್ಲಿ ಓನ್ಲಿ ಸಿವಿಲ್ ಕಾಮಗಾರಿಕೆ 50 ಕೋಟಿ ಹೆಚ್ಚಾಗತ್ತೆ ಅಂತ ಹೇಳ. ಈ ಪಾಯಿಂಟ್ ಗಮನದಲ್ಲಿ ಇರ್ಲಿ ಸರ್. ಪಾಯಿಂಟ್ ಕ್ಲಿಯರ್ ಇದೆ. ನಮಗ್ ಒಂದು ಕ್ವಶನ್ ಅಲ್ಲ, ಇದನ್ನ ಗಮನದಲ್ಲಿ ಇಟ್ಕೊಡ್ರಿ ಸರ್. ನೆಕ್ಸ್ಟ್, ಕಾರಿಡಾರ್ ಉದ್ದ 900 ಮೀಟರ್ ಆಗತ್ತಂತ. ಓಕೆ ಸರ್. ಮೆಟ್ರೋ ಅಧಿಕಾರಿಗಳು ಅತುಲ್ ಗಾಡಿಗಳು ಮತ್ತು ಪ್ರಕಾಶ್ ವಾಗ್ಮೋರೆ ಅವರು ಶುಕ್ರವಾರ ಈ ನಿರ್ಧಾರ ಬಗ್ಗೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಓಕೆ, ಅದೆಲ್ಲ ನಮ್ಗೆ ಯಾವ್ದು ಇರ್ಲಿಲ್ಲ, ಬಿಟ್ಟಾಕ್ಬಿಟ್ರಿ. ಆಗಾ ಖಾನ್ ಅರಮನೆ ಬಳಿ ಮೆಟ್ರೋ ಕಾರಿನಲ್ಲಿ ಕೆಲವು ಬದಲಾವಣೆಗಳು ಇರಲಿವೆ, ಮಾಡ್ತೀರಿ ಸರ್. ಓಕೆ, ಮಾರ್ಗದ ಉದ್ದವು 900 ಮೀಟರ್ ಅಷ್ಟು ಹೆಚ್ಚಾಗದ, ಅರೌಂಡ್ 1 ಕಿಲೋಮೀಟರ್. ಈ ಮೆಟ್ರೋ ಅಧಿಕಾರಿ ಒಬ್ಬರು ದೃಢಪಡಿಸಿದ್ದಾರೆ. ಓಕೆ ಸರ್, ಫೈನ್. ಯೋಜಿತ ಮಾರ್ಗಕ್ಕೆ PMC ಅಂದ್ರೆ ಮುನ್ಸಿಪಲ್ ಏನಿದೆ ಅಲ್ಲ, ಯಾವುದು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ನು ಅಂತಿಮ ಅನುಮೋದನೆ ನೀಡಿಲ್ಲ. ವರ್ಡ್ ಗೊತ್ತಿರ್ಲಿ, ಅದೇನ್ ಹೇಳೋಣ, ಅನುಮೋದನೆ ನೀಡಿತ್ತು ಅಂತ ಹೇಳೋಣ. ಪಾಯಿಂಟ್ ಕ್ಲಿಯರ್ ಆಯ್ತಾ? ನಾವು ಬರ್ರಿ ಸರ್. ಸ್ಟೋರಿ ಕ್ಲಿಯರ್ ಆಗಿದೆ, ಯಾರ್ಯಾರು ಪಿಕ್ಚರ್ ಅಲ್ಲಿ ಇದ್ರು ಏನಾಗಿದೆ ಎಲ್ಲ ಕ್ಲಿಯರ್ ಆಗಿದೆ. ಬಟ್ ಮುಂಚೆನೆ ಪ್ಯಾಸೇಜ್ ಓದ್ಬೇಕಾದ್ರೆ ಕ್ವಶನ್ ಯಾಕೆ ಓದ್ಕೊಡ್ರಿ ಅಂತ ಹೇಳಿನಿ. ನಮಗ್ ಬೇಕಾಗಿರೋದು ಕ್ವಶನ್ ಪ್ರಕಾರ ಅಷ್ಟು ತಿಳ್ಕೊಂಡು ಏನ್ ಮಾಡ್ತೀವಿ, ಅಷ್ಟು ಇರ್ಬೇಕು. ಟು ದಿ ಪಾಯಿಂಟ್ ನಮ್ಗೆ ಕ್ವಶನ್ ಅಷ್ಟು ಟೈಮ್ ನಮ್ ಕಡೆ ಇಲ್ಲ. ಕ್ವಶನ್ ನಾವು ಫೋಕಸ್ ಮಾಡ್ಬೇಕು ಸರ್. ನಾವು ಬರೀ ಸರ್ ಕ್ವಶನ್ ಎಲ್ಲಿದೆ ಸರ್ ಕ್ವಶನ್ ನಂಬರ್ 25. ಏನ್ ಹೇಳ್ತಾನ, ಮೆಟ್ರೋ ಯೋಜನೆಯ ನಿರ್ಮಾಣ ಸುಮಾರು 50 ಕೋಟಿ ರುಗಳು ಆಗಲಿದೆ ಅಂದ್ರೆ ರೈಟಾ. ದ ಕನ್ಸ್ಟ್ರಕ್ಷನ್ ಆಫ್ ಮೆಟ್ರೋ ಪ್ರಾಜೆಕ್ಟ್ ವಿಲ್ ಬಿ ಅರೌಂಡ್ 50 crore. ಪ್ರಾಜೆಕ್ಟ್ ಅದು 50 crore ಆಗಿದೆಯಾ ಅಥವಾ ಹೆಚ್ಚಳ 50 ಕೋಟಿ ಆಗಿದೆ ಸರ್? ಹಿಂದಿನ ಮೊತ್ತಕ್ಕೆ 50 ಕೋಟಿ ಹೆಚ್ಚಳ ಆಗಿದೆ ಅಂತ ಹೇಳ್ತಾರೆ ಅವರು. ಟೋಟಲ್ ಏನ ಅರೌಂಡ್ ಹೇಳಕ್ತಾನೆ ನೀವು, ಅಂದ್ರೆ ಈ ಪ್ರಾಜೆಕ್ಟ್ ಮೊತ್ತ ಟೋಟಲ್ 50 ಕೋಟಿ ಅಲ್ಲ. ಸ್ಟೇಟ್ಮೆಂಟ್ ಗೊತ್ತಿರ್ಲಿ ಸರ್, 50 ಕೋಟಿ ಅಲ್ಲ ರೈಟಾ. ಹಿಂದಿನ ಮೊತ್ತಕ್ಕೆ 50 ಕೋಟಿ ಹೆಚ್ಚಾಗತ್ತೆ ಅಂತ ಹೇಳ್ಯಾರ ಅವರು. ಈ ಪಾಯಿಂಟ್ ಗೊತ್ತಿರ್ಬೇಕು. ಇನ್ನೊಂದಲ್ಲಿ ಸಿವಿಲ್ ಕಾಮಗಾರಿಕೆನ ಒಟ್ಟಾರೆ ಹೇಳ್ತಾ ಇಲ್ಲ, ಅರೌಂಡ್ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಅಂದ್ರೆ ನಾವು 100% ಹೇಳಕ್ ಆಗಲ್ಲ ಸರ್. ರಾಂಗ್ ತಪ್ಪಂತ ಹೇಳಕ್ ಆಗಲ್ಲ. ನಾವು ನೋಡ್ಕೊಡಿ ಸರ್. ಈ ಹೇಳಿಕೆ ಖಂಡಿತವಾಗಿ ನಿಜ ಆಗಿದೆ ಸರ್, ನಿಜ ಅಲ್ಲ. ನಾವು 50 ಕೋಟಿ ಇದ್ದಿದ್ದು 50 ಕೋಟಿ ನಿಜ ಅಂತ ಹೇಳಕ್ ಹೋಗ್ಬೇಡ್ರಿ ಸರ್. ಏನ್ ಹೇಳಕ್ತಾನ ಸರ್, ದ ಕನ್ಸ್ಟ್ರಕ್ಷನ್ ಆಫ್ ಮೆಟ್ರೋ ಪ್ರಾಜೆಕ್ಟ್ ವಿಲ್ ಬಿ ಅರೌಂಡ್ 50 crore rupees. ಬಟ್ ಇಲ್ಲಿ ಏನ್ ಹೇಳಕನ್ ಸರ್, ಈಗ ಯೋಜನೆ ವೆಚ್ಚವು ಸಿವಿಲ್ ಕಾಮಗಾರಿಗೆ 50 ಕೋಟಿ ಹೆಚ್ಚಾಗತ್ತ ಅಂತ ಹೇಳಕತ್ತಾನ. ಎಡಿಷನಲ್ ಹೇಳಕತ್ತಾನ. ಪಾಯಿಂಟ್ ಗೊತ್ತಿರಬೇಕು ಅಂದ್ರೆ ಓಕೆ, ನಿಮ್ ಪ್ರಕಾರ ನಾವು ಒಪ್ಕೊಂಡಿ ಸರ್ 50 ಕೋಟಿ ಆಗತ್ತ ಅಂತ ಒಪ್ಕೊಡ್ರಿ. ನೀವು 100% ಹೇಳಕ್ಕಾಗತ್ತಾ? ಹೇಳಕ್ಕಾಗಲ್ಲ ಸರ್. ಅದಕ್ಕೆ ಆಪ್ಷನ್ಸ್ ಏನಿದೆ ನೋಡ್ಕೋಬೇಕು ಸರ್, ವೇಟ್ ಮಾಡಬೇಕಾಗತ್ತೆ ರೈಟಾ. ನಾವು ಓಕೆ, ನಿಮ್ ಪ್ರಕಾರ 50 ಕೋಟಿ ನಾವು ಒಪ್ಕೊಡ್ರಿ, ಬಟ್ 100% ಹೇಳಕ್ಕಾಗ್ತಾ ಇಲ್ಲ, 50% ಓಕೆ ಅನ್ಕೋಬಹುದು ಸರ್. ವೇಟ್ ಮಾಡ್ರಿ ಸರ್ ರೈಟಾ. ಈ ಹೇಳಿಕೆ ಬಹುಶಃ ನಿಜವಾಗಬಹುದು, ಹೇಳಬಹುದು, ಆಗದೆ ಇರಬಹುದು ಸರ್ ರೈಟಾ. ನಾವು ಈ ಹೇಳಿಕೆಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನಾವು ಅಕ್ಯುರೇಟ್ ಆಗಿ ಹೇಳಕ್ಕಾಗಲ್ಲ. ಇನ್ನೊಂದು ಏನಿದೆ ಗೊತ್ತಾ, ತೀರ್ಮಾನ ಏನಿದೆ ಸರ್, ಇಲ್ಲಿ ಇನ್ನು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಅವ್ರ ಅಂತಿಮ ಅನುಮೋದನೆ ಕೊಟ್ಟಿಲ್ಲ. ಅವ್ರು ಕೊಡ್ಬೇಕಾದ್ರೆ ಅವ್ರ ಎಸ್ಟಿಮೇಟ್ ಎಷ್ಟು ಹಾಕ್ತಾರ ಗೊತ್ತಿಲ್ಲ. ಸೊ 100% ನಾವು ನಿಮ್ ಪ್ರಕಾರ ಭಾಗವಂಶ ಹೇಳ್ಬಹುದು ಅರೆಡ, ಬಟ್ ಇವ್ರು ಅನುಮೋದನೆ ಕೊಟ್ಟಿದ್ರೆ ನಾವು ಫೈನಲ್ ಅಂತ ಮಾಡ್ಬೋದಾಗಿತ್ತಲ್ಲ. ಇನ್ನು ಫೈನಲೈಸ್ ಆಗಿಲ್ಲ ಇನ್ನೊಂದು. ಇದು ಒಂದು ಪಾಯಿಂಟ್ ಹೆಚ್ಚಳ ಆಗಿದ್ದು. ಸೆಕೆಂಡ್ ಪಾಯಿಂಟ್, ಅನುಮೋದನೆ ಕೊಟ್ಟಿಲ್ಲ ಅವರು. ಅನುಮೋದನೆ ಕೊಟ್ಟಿಲ್ಲ ಅಂತಂದ್ರೆ ಹೆಂಗಾಗತ್ತೆ ಹೇಳಕ್ಕಾಗಲ್ಲ ಸರ್. ಅಂದ್ರೆ ನಾವು ನಿರ್ಧಾರ ಇವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಹೇಳಿಕೆ ನಾವು ನಿರ್ಧಾರ ಮಾಡಕ್ ಆಗಲ್ಲ ಸರ್. ಪಾಯಿಂಟ್ ಕ್ಲಿಯರ್? ಇದು ಖಂಡಿತವಾಗಿ ತಪ್ಪಾಗಿದೆ ಸರ್, ಡೆಫಿನೆಟ್ಲಿ ಹೇಳಕ್ಕಾಗಲ್ಲ. ಸೊ ಆಪ್ಷನ್ ನಂಬರ್ ಸಿ ಸಫಿಸಿಯೆಂಟ್ ಆನ್ಸರ್ ಆಗುತ್ತೆ ಸರ್. ನಾ ಇದನ್ನೇ 100% ನಾನು ಹೇಳ್ತಾ ಇಲ್ಲ. ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಪ್ರಕಾರ ನಾವು ಈ ಇನ್ಫಾರ್ಮೇಶನ್ ಸಂಬಂಧಪಟ್ಟದೆ ಈ ಮೆಟ್ರೋ ಯೋಜನೆ ನಿರ್ಮಾಣಕ್ಕೆ 50 ಕೋಟಿ ಏನಾಗತ್ತಿಲ್ಲ, ಅದು ನಾವು ಆ ಹೇಳಿಕೆಯನ್ನು ನಾವು ನಿರ್ಧರಿಸಲು ಸಾಧ್ಯವಿಲ್ಲ ಸರ್. ಯಾಕೆ ನಿರ್ಧರಿಸಲು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಅವ್ರು ಹಿಂದಿನ ಮೊತ್ತಕ್ಕೆ 50 ಕೋಟಿ ಹೇಳ್ಯಾರೋ ಅಥವಾ ಟೋಟಲ್ 50 ಕೋಟಿ ಹೇಳ್ಯಾರೋ ನಾವು ನಿರ್ಧಾರ ಮಾಡಕ್ ಆಗಲ್ಲ ಸರ್. ಸೊ ಹಾಗಾಗಿ ಈ ಹೇಳಿಕೆ ನಿರ್ಧರಿಸಲು ಸಾಧ್ಯ ಇಲ್ಲ. ಇರ್ತಕ್ಕಂಥ ಹೇಳಿಕೆಗಳಲ್ಲಿ ಜಾಸ್ತಿ ವೇಟೇಜ್ ಇರ್ತಕ್ಕಂಥದ್ದು ಆಪ್ಷನ್ ನಂಬರ್ ಸಿ ಸರ್. ನಾವು ಸಿ ಇಲ್ಲಿ ಹಾಕಕ್ ಹೋಗ್ಬೇಡ್ರಿ. ಆಪ್ಷನ್ಸ್ ಇಲ್ಲಿ ಇದಾವ. ಸಿ ಅನ್ನೋದು ಮಾತ್ರ ರೈಟ್ ಆಗಿದೆ. ನಾವು ಎ ಅಲ್ಲಿ ಡಿ ಇದೆ, ಆನ್ಸರ್ ಆಗಲ್ಲ ಸರ್. ಬಿ ಅಲ್ಲಿ ಎ ಇದೆ, ಆನ್ಸರ್ ಆಗಲ್ಲ. ನಾವು ಸಿ ಅಲ್ಲಿ ಬಿ ಇದೆ, ಆನ್ಸರ್ ಆಗಲ್ಲ. ನಾವು ಸಿ ಎಲ್ಲಿ ಅದ ಸರ್, ಆಪ್ಷನ್ ನಂಬರ್ ಡಿ ಅಲ್ಲಿ ಅದ. ನಾವು ಆನ್ಸರ್ ಏನ್ ಹಾಕ್ಬೇಕು ಸರ್, ಆಪ್ಷನ್ ನಂಬರ್ ಡಿ ರೈಟ್ ಹಾಕ್ಬೇಕು ನೀವು. ಮತ್ತೆ ಇಲ್ಲಿ ಡಿ ಇಲ್ಲಿ ಸಿ ಅದ ಅಂತ ಹೇಳಿ ಹೋಗಿ ಸಿ ಹಾಕಕ್ ಹೋಗ್ಬೇಡ್ರಿ. ವೇಟ್ ಮಾಡ್ರಿ, ಇಲ್ಲಿ ಅದ ಆಪ್ಷನ್. ಅದಕ್ಕೆ ಹೇಳಕ್ಕೆ ಟೈಮ್ ಟೇಕಿಂಗ್ ಸುಮ್ಮನೆ ಹೇಳಿಲ್ಲ. ಇದು ನೀವು ಪಿ ಸಿ ಅಲ್ಲಿ ಕೂಡ ಬರ್ತದ, ಬಟ್ ಈಸಿ ಆಗಿರ್ತದೆ ಅಲ್ಲಿ ಅಷ್ಟೇ. ಬಟ್ ಫಾರ್ಮೆಟ್ ಇಲ್ಲಿವರೆಗೆ 5ನೇ ಸ್ಟೇಜ್ ವರೆಗೆ ಹೋಗ್ತಾನ. ಚಂದ ನೋಡ್ಕೊಡ್ರಿ ಸರ್. ಐ ಹೋಪ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನಿಮ್ಗೆ ಅನ್ಸ್ಬೋದು ಅಗೇನ್ ಹೇಳಕತ್ತೀನಿ, ಈ ಟೈಮ್ ಏನು ಹೇಳ್ತಾ ಇಲ್ಲ ಸರ್. ಇರ್ತಕ್ಕಂಥ ಫ್ಯಾಕ್ಟ್ ಕೀ ಆನ್ಸರ್. ನಾನು ಕೂಡ ಹಂಗೆ ನಿಮ್ ತರನೇ ಖಂಡಿತವಾಗಿ ನಿಜ 50 ಕೋಟಿ ಅಂತ ನಾನು ಹಂಗೆ ಅನ್ಕೊಂಡಿದ್ದೆ. ಅದಾದ್ಮೇಲೆ ಇದು ಯಾಕೆ ಹಿಂಗಾಗತ್ತಂತ ಈ ಆಪ್ಷನ್ಸ್ ನೋಡಿದಾಗ ಮತ್ತೆ ವಾಪಸ್ ನೋಡಿದಾಗ ಕೀ ಆನ್ಸರ್ ನೋಡಿದಾಗ ಗೊತ್ತಾಗುತ್ತೆ. ಅಫಿಷಿಯಲ್ ಕೀ ಆನ್ಸರ್ ಪ್ರಕಾರ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಸ್ವಲ್ಪ ಮೆಚೂರ್ ಆಗಿ ಥಿಂಕ್ ಮಾಡಿದ್ರೆ ಹೇಳಿಕೆಗಳನ್ನ ನಾವು ನಿರ್ಧಾರ ಮಾಡಕ್ಕಾಗಲ್ಲ. ನಾವು ಏನಂತ ಥಿಂಕ್ ಮಾಡಕ್ ಹೋಗ್ಬೇಡ್ರಿ, ನಿಮ್ ವಿಚಾರ ಎಷ್ಟು ಹಾಕಕ್ ಹೋಗ್ಬೇಡ್ರಿ. ಪ್ಯಾಸೇಜ್ ಪ್ರಕಾರ ಏನಾದ ನೋಡ್ಕೊಡ್ರಿ ಸರ್. ಪ್ಯಾಸೇಜ್ ಪ್ರಕಾರ ಪಠ್ಯಕ್ರಮ ಪ್ರಕಾರ ನಮ್ಗೆ ಎರಡು ಇನ್ಫಾರ್ಮೇಶನ್ ಇಲ್ಲಿ ಕ್ಲಿಯರ್ ಆಗಿದೆ. ಒಂದು, ಮೆಟ್ರೋ ಮುನ್ಸಿಪಲ್ ಕಾರ್ಪೊರೇಷನ್ ಇದೆ, ಅವರು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ 100% ಏನು ಅನುಮೋದನೆ ಕೊಟ್ಟಿಲ್ಲ, ಹಾಗಾಗಿ ನಾವು 100% ಹೇಳಕ್ಕಾಗಲ್ಲ. ಸೆಕೆಂಡ್, ಕಾಮಗಾರಿಕೆ ವೆಚ್ಚ 50 ಕೋಟಿ ಹೆಚ್ಚಾಗತ್ತೆ ಅಂತ ಹೇಳ ಸರ್ ಅಷ್ಟೇ. 50 ಕೋಟಿ ಹೆಚ್ಚಾಗತ್ತೆ ಎಡಿಷನಲ್ ಮೊತ್ತ ನಾವು ಇದು ಪ್ರಾಜೆಕ್ಟ್ 50 ಕೋಟಿ ಅಂತ ನಾವು ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಿರ್ಧಾರ ಮಾಡಕ್ಕಾಗಲ್ಲ ಸರ್. ಸಿಂಪಲ್. ಸೇಫ್ ಝೋನ್ ಅಲ್ಲಿ ಬ್ಯಾಟಿಂಗ್ ಮಾಡ್ರಿ, ಸೇಫ್ ಝೋನ್ ಅಲ್ಲಿ ಆನ್ಸರ್ ಬರುತ್ತೆ ಸರ್. ಸೊ ಹಾಗಾಗಿ ಸಿ
ಸೊ ಸಿ ಆಪ್ಷನ್ ನಂಬರ್ ಡಿ ಎಲ್ಲಿದೆ, ಸೊ ಇಲ್ಲಿ ಡಿ ರೈಟ್ ಆನ್ಸರ್ ಆಗುತ್ತೆ ಸರ್. ಪಾಯಿಂಟ್ ಕ್ಲಿಯರ್. ನಾವು ಬರೀ ಸರ್ ಕ್ವಶನ್ ನಂಬರ್ ಯಾವ್ದಿದೆ 26 ಐ ಥಿಂಕ್ ಕೊನೆ ಪ್ರಶ್ನೆ ಅನ್ಕೊಂತ ಸರ್. 26 ಆಯ್ತಾ? 26 ಆಗಿದೆ, 27 ಸರ್. ಕ್ವಶನ್ ನಂಬರ್ 27 ಬರೀ ಸರ್. ಆಗಿತ್ತಲ್ಲ ಅಲ್ಲಿ 26 ಆಗಿಲ್ಲ, ಇನ್ನು ಆನ್ಸರ್ ಹೇಳಿಲ್ಲ. ಯಾವ್ದು ಹೇಳಿ ನಾನು ಇದುವರೆಗೆ ನಿಮ್ಗೆ ಕ್ವಶನ್ ನಂಬರ್ 25 ನಾವು 26 ನೋಡ್ಕೊಡ್ರಿ ಸರ್. ಇದು ಆಡಿ ಅರ್ಥ ಆಗಿರುತ್ತೆ. ಮಹಾರಾಷ್ಟ್ರ ಮೆಟ್ರೋ ಸೂಚಿಸಿದ ಜೋಡಣೆ ಬದಲಾವಣೆ ಇವರು ಪ್ರಾಜೆಕ್ಟ್ ಮಾಡ್ಯಾರ ಸರ್. ಇಷ್ಟು ಡೇಟಾ ನಾವು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಇಲ್ಲ PMC ಅನುಮೋದನೆ ನೀಡಿದೆ ಅಂತ ಹೇಳ್ತಾನೆ. ಅನುಮೋದನೆ ನೀಡಿದೆ ಅದು ನೋಡ್ರಿ ಸರ್. ಇಲ್ಲೇನೆ ಸರ್, ಯೋಜಿತ ಮಾರ್ಗಕ್ಕೆ PMC ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಇನ್ನು ಅಂತಿಮ ಅನುಮೋದನೆ ನೀಡಿಲ್ಲ ಅಂದ್ರೆ ಹೇಳಿಕೆ ಏನಾಯ್ತು ಸರ್, ಇದು ತಪ್ಪಾಯ್ತು. ನಾವು ಇಲ್ಲಿ ನೋಡ್ರಿ ಸರ್ ಆಯ್ಕೆಗಳು ರೈಟಾ, ಇಲ್ಲಿದೆ ಆಪ್ಷನ್ಸ್ ಆಯ್ಕೆಗಳು ನೋಡ್ರಿ ಯಾವ ರೈಟ್. ಈ ಹೇಳಿಕೆ ಖಂಡಿತವಾಗಿ ಏನಾಯ್ತು ಸರ್, ನಿಜ ಆಗಿದೆ, ನಿಜ ಇದೆ. ಅನುಮೋದನೆ ಕೊಟ್ಟರ ಕೊಟ್ಟಿಲ್ಲ ಅಂದ್ರೆ ಸುಳ್ಳು ಆಯ್ತು, ಇದು ತಪ್ಪು. ಈ ಹೇಳಿಕೆ ಬಹುಶಃ ನಿಜವಾಗಬಹುದು, ಅರೆ ಅನುಮೋದನೆ ಕೊಟ್ಟಿಲ್ಲ ಭವಿಷ್ಯದಲ್ಲಿ ಯಾಕೆ ಹೋಗ್ತೀರಿ, 100% ಹೇಳಾಕ್ತಾರೆ ಇಲ್ಲಿ. ಹೇಳಿಕೆಯನ್ನು ಅಳಿಸಿಲ್ಲ ಅಂದ್ರೆ ಡಿಟರ್ಮಿನೇಷನ್ ನಾವ್ ಏನ್ ಹೇಳಕ್ ಆಗಲ್ಲ ಸರ್, ಹೇಳಕ್ ಆಗಲ್ಲ. ಖಂಡಿತವಾಗಿ ಅನುಮೋದನೆ ಕೊಟ್ಟಿಲ್ಲ ಅಂತ ಹೇಳಾಕ್ತಾರ ಇಲ್ಲಿ ರೈಟಾ, ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿ ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳಾಕ್ತಾನ. ಹಾಗಾಗಿ ನಾವು ಏನ್ ಮಾಡೋದಂತಲ್ಲ, ಇದು ಹಂಗೆ ಆಗಾಗತ್ತೆ ರೈಟಾ. ನಾವು ಈ ಹೇಳಿಕೆ ಖಂಡಿತವಾಗಿ ಏನಾಗಿದೆ ಸರ್, ತಪ್ಪಾಗಿದೆ. ಬಿಕಾಸ್ ಅನುಮೋದಿಸನೆ ಅವ್ರೇನು ಅನುಮೋದಿಸಿದ ಇಲ್ಲಿ ಕೊಟ್ಟನ, ಅಲ್ಲಿ ನಿಮ್ಗೆ ಏನಾದ್ರೆ ಕೊಟ್ಟಿಲ್ಲ ಸರ್, ಅನುಮೋದನೆ ಕೊಟ್ಟಿಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಇದು ಈ ಹೇಳಿಕೆನೇ ಇಲ್ಲ, ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಅನುಮೋದನೆ ಕೊಟ್ಟಿರೋದು 100% ಏನಾಗಿದೆ ಸರ್, ತಪ್ಪಾಗಿದೆ. ಹಾಗಾಗಿ ರೈಟ್ ಆನ್ಸರ್ ಇದಾಗುತ್ತೆ ಸರ್. ಇಲ್ಲಿ ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ ರೈಟಾ. ನಾವು ಡಿ ರೈಟ್ ಇದೆ ಅಂದ್ರೆ ಡಿ ಯಾವ ಆಪ್ಷನ್ಸ್ ಇದೆ ಸರ್, ಆಪ್ಷನ್ ನಂಬರ್ ಎ ಅಲ್ಲಿ ಅದ. ನಾವು ಎ ಇಲ್ಲಿ ರೈಟ್ ಆನ್ಸರ್ ಹಾಕ್ಬೇಕು. ಕೊಟ್ಟಿರ್ತಕ್ಕಂಥ 4 ಹೇಳಿಕೆಯಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ, ಡಿ. ಸೊ ಡಿ ಯಾವ ಆಯ್ಕೆಯಲ್ಲಿದೆ, ಎ ಆಯ್ಕೆಯಲ್ಲಿದೆ. ಸೊ ಎ ಆನ್ಸರ್ ಹಾಕ್ಬೇಕು ಸರ್. ಐ ಹೋಪ್ ಕೊನೆ ಇರತಕ್ಕಂಥ 4 ಪ್ರಶ್ನೆಗಳು ಅರ್ಥ ಆಗಿದೆ ಅನ್ಕೋತೀನಿ ಸರ್. ಪ್ಯಾಸೇಜ್ ಇದ್ದಾಗ ಚಂದ ನೋಡ್ಕೊಡ್ರಿ, 0 ಲೈನ್ ನೋಡ್ಕೊಡ್ರಿ. ಉಳಿದಂತೆ ಪ್ಯಾಸೇಜ್ ನೀವು ಇದಕ್ಕೆ ಸಂಬಂಧಪಟ್ಟೆ, ಈ ಪ್ಯಾಸೇಜ್ಗೆ ಸಂಬಂಧಪಟ್ಟದೆ ಅಗೇನ್ 1 ನಿಮಿಷದಲ್ಲಿ 2 ಕ್ವಶನ್ ನೀವು ಆನ್ಸರ್ ಮಾಡಬಹುದು. ಜಸ್ಟ್ 30 ಸೆಕೆಂಡ್ ಅಲ್ಲಿ ನೀವೇನಂತಂದ್ರೆ ಸ್ಪೀಡ್ ಅಪ್ ಇದ್ರೆ, ಕನ್ನಡದಲ್ಲಿ ಇರ್ತದೆ, ಸ್ಪೀಡ್ ಅಪ್ ಇದ್ರೆ ಅಂತಂದ್ರೆ 2 ಕ್ವಶನ್ ನೋಡ್ಕೊಂಡ್ಬಿಡ್ತೀರಿ. 2 ಕ್ವಶನ್ ಅಲ್ಲಿ ಒಂದು 50 ಕೋಟಿ ಇತ್ತು, ಒಂದು PMC ಯಾವ್ದು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಅನುಮತಿ ಕೊಟ್ಟಿರ್ತದೆ, ಅನುಮೋದನೆ ಕೊಟ್ಟಿಲ್ಲ ಅನ್ನೋದು ಇತ್ತು. ಅವು 2 ಕ್ವಶನ್ ನೋಡ್ಕೊಂಡು ಪ್ಯಾಸೇಜ್ ಅಲ್ಲಿ ಇವೆರಡು ನೋಡ್ಕೊಂಡು ಸ್ವಲ್ಪ ಅಲರ್ಟ್ನೆಸ್, ಸ್ವಲ್ಪ ಮೈಂಡ್ ಅಲರ್ಟ್ ಆಗಿಟ್ಕೊಂಡ್ರೆ 2ಕ್ಕೆ ಆನ್ಸರ್ ಮಾಡಬಹುದು ಸರ್. ಈ ಕ್ವಶನ್ ನಂಬರ್ 26 ಅಲ್ಲಿ ಯಾವ್ದು ಪುಣೆ ಮುನ್ಸಿಪಲ್ ಕಾರ್ಪೊರೇಷನ್ ಅನುಮತಿ, ಅದ್ರಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಸರ್, 100% ಆನ್ಸರ್ ಮಾಡ್ತೀರಿ. ಬಟ್ ಕ್ವಶನ್ ನಂಬರ್ 25 ಏನಿತ್ತಲ್ಲ, ಇದು ತೀರ್ಮಾನ ಮಾಡಕ್ ಆಗಲ್ಲ ಅನ್ನೋದು, ಅದರಲ್ಲಿ ಸ್ವಲ್ಪ ಎಡುತ್ತೀರಿ. ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಡ್ರೆ ಸರ್, ಇದೇ ಬೇಸ್ ಮೇಲೆ ಬೇರೆ ಪ್ಯಾಸೇಜ್ ಬರ್ತಕ್ಕಂಥ. ಇದರೊಂದಿಗೆ ಟೋಟಲ್ ಮುಗಿತಾ ಇದು ಟೈಮ್ ಟೇಕಿಂಗ್. ಟೋಟಲ್ ಏನಾಯ್ತು ಸರ್ ಅಂದ್ರೆ 35 ಕ್ವಶನ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡಂಗೆ ಸರ್. ಕ್ಲಿಯರ್ ಸರ್. 35 ಪ್ರಶ್ನೆಗಳನ್ನು 3 ಕ್ಲಾಸಲ್ಲಿ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಟೈಮ್ ಇಲ್ಲಿ ಈ ಫಸ್ಟ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ. ಏನಂತಂದ್ರೆ ಎಲ್ಲೆಲ್ಲಿ ಏನು ಹೇಳಕ್ಕಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಎಡಿಷನಲ್ ಹೇಳೋ ಇನ್ಫಾರ್ಮೇಷನ್ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಒಂದೊಂದು ವಿಡಿಯೋ 30 to 35 ಮಿನಿಟ್ಸ್ ಅಲ್ಲಿ ಈಸಿ ಇರ್ತಕ್ಕದ್ದು. ಸೊ ಕೊನೆಯ ವಿಡಿಯೋ ಅಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಇದ್ದಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತಗೋಬಹುದು ಸರ್, ಇಷ್ಟೇ, ಮತ್ತೇನಿಲ್ಲ ಸರ್. ಇದೆಲ್ಲ ಪ್ರಮುಖವಾಗಿ 35 ಕ್ವಶನ್ಸ್ ಆಗಿತ್ತು. ಈ 35 ಕ್ವಶನ್ ಇಂದ ಎಡಿಷನಲಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ರಿ, ನಿಮ್ಗೆ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಹೆಲ್ಪ್ ಆಗಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಳಿಸ್ರಿ, ಒಂದು ಕಮೆಂಟ್ ಮಾಡಿ ಸರ್. ನೀವು ಮಾಡ್ತಕ್ಕಂಥ ಕಮೆಂಟ್ಸ್ ನಮ್ಮನ್ನು ನಿಮ್ಮ ಹತ್ರ ತರ್ತದೆ ಸರ್. ಓಕೆ, ಉಳಿದಂತೆ ಮತ್ತೇನಿಲ್ಲ ಸರ್. ಒಂದ್ಸರಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸರ್ ಅಂತ ಹೇಳಿದ್ರೆ ಪ್ರಮುಖವಾಗಿ CW ಕ್ಲಾಸ್ ಅಂತಿದೆ ಸರ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಟ್ರೆ ಇಲ್ಲಿ ನಿಮಗೆಲ್ಲ PDF ಸಿಗ್ತಕ್ಕದ್ದು ರೈಟಾ. ಉಳಿದಂತೆ ಅಂದ್ರೆ ಬಹಳಷ್ಟು ಕ್ಲಾಸ್ಗಳಿದೆ. ಒಂದ್ಸರಿ ವಿಸಿಟ್ ಕೊಡ್ರಿ. ವಿಸಿಟ್ ಕೊಟ್ಟಾದ್ಮೇಲೆ ಮುಂದಿನ ವಿಚಾರ ಹೇಳ್ತೀನಿ ಸರ್ ನಾನು ರೈಟಾ. ಇದ್ರ PDF ಕಂಪ್ಲೀಟ್ ಆಗಿ ನಾವು ಏನಾದ್ರು ಅಪ್ಲಿಕೇಶನ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಇವಾಗ ಏನು ಬರ್ದಿಲ್ಲ ಪ್ರತಿ ಈಚ್ ಆ್ಯಂಡ್ ವರ್ಡ್, ಎಲ್ಲಿ ಪ್ರತಿ ಗೀಚ್ ಇರ್ತಕ್ಕಂಥ ಎಲ್ಲ ಅಕ್ಷರಗಳು ಎಲ್ಲ ಅಲ್ಲಿ ಇರ್ತದೆ ವಿತ್ ಆನ್ಸರ್. ನೀವು ಅದನ್ನ ಒಂದ್ಸರಿ ರಿವಿಷನಿಗೆ ಅಲ್ಲಿ ಬಳಕೆ ಮಾಡ್ಕೋಬಹುದು ಸರ್ ರೈಟಾ. ಸೇಮ್ ಇಲ್ಲಿದೆ, ಇದನ್ನೇ PDF ಎಕ್ಸ್ಪೋರ್ಟ್ ಮಾಡಿ ಹಾಕಿರ್ತೀನಿ. ಉಳಿದಂತೆ ಮತ್ತೇನಿಲ್ಲ ಸರ್, ಮತ್ತೇನಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಯಾವ್ದು ಕೇಳ್ತಾ ಇದ್ರಿ ನೀವು, GK ಸರ್ ರೈಟಾ. ನೆಕ್ಸ್ಟ್ ನಾಳೆಯಿಂದ ನಿಮ್ಗೆ GK ಟೋಟಲ್ 50 ಕ್ವಶನ್ ಇರ್ತಾವಲ್ಲ, ಪ್ರಿವಿಯಸ್ ಇಯರ್ ಕ್ವಶನ್ 41 ಕ್ವಶನ್ ಪೇಪರ್ ಇದಾವೆ. ಮ್ಯಾಕ್ಸಿಮಮ್ ನನ್ನ ಕಡೆ ಟ್ರೈ ಮಾಡ್ತೀನಿ. ಟೈಮ್ ಆದರೆ ಟೈಮ್ ತೊಗೊಂಡೇ ಮಾಡ್ತೀನಿ. ಡೈಲಿ ಏನಂತಾರೆ ಈ 50 ಕ್ವಶನ್ ಇಲ್ಲ, 50 ಕ್ವಶನಲ್ಲಿ ಫಸ್ಟ್ ವಿಡಿಯೋದಲ್ಲಿ 25 ಕ್ವಶನ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ 20, ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಬರ್ಕೊಡ್ಸಿ. ಫಸ್ಟ್ ವಿಡಿಯೋದಲ್ಲಿ 25 ಕ್ವಶನ್, ನೆಕ್ಸ್ಟ್ ವಿಡಿಯೋದಲ್ಲಿ 25 ಕ್ವಶನ್, 25-20 ಕ್ವಶನ್ ಒಂದೊಂದು ವಿಡಿಯೋ ಮಾಡ್ತೀನಿ. ನಾವು 25 ಕ್ವಶನ್ ಪ್ರಿವಿಯಸ್ ಇಯರ್ ಕ್ವಶನ್ ಮಾತ್ರ, ಆನ್ಸರ್ ಮಾತ್ರ ಇಲ್ಲ. ಅದ್ರ ಬೇಸ್ ಆದ್ಮೇಲೆ ಕ್ವಶನ್ ಹೆಂಗ್ ಬರ್ಬೋದು, ನೀವು ಓದ್ತಾ ಇದ್ರೆ ಯಾವ ಲೆವೆಲಲ್ಲಿ ಓದ್ಕೋಬೇಕು, ಜೊತೆಗೆ ಅಡಿಷನಲ್ ಸೈಡಿಗೆ ಇನ್ಫಾರ್ಮೇಷನ್ ಇದನ್ನೇ ಬೇಸ್ ಇಟ್ಕೊಂಡು ನೆಕ್ಸ್ಟ್ ಪ್ರಿವಿಯಸ್ ಇಯರ್ ನೆಕ್ಸ್ಟ್ ಕ್ವಶನ್ ಬರೋದಾದ್ರೆ ಯಾವ ರೀತಿ ಕ್ವಶನ್ ಬರ್ಬೋದು, 4-5 ಡೈಮೆನ್ಷನ್ ನಾವು ಏನಂತಾರೆ ಅನಲೈಸ್ ಮಾಡೋಣ. ನೆಕ್ಸ್ಟ್ GK ಒಂದು ವಿಡಿಯೋ ಪ್ಲಸ್ ರೀಸನಿಂಗ್ ಒಂದು ವಿಡಿಯೋ ಡೈಲಿ 2-3 ಎಕ್ಸ್ಟ್ರಾ ಕೊಡೋಕೆ ಟ್ರೈ ಮಾಡ್ತೀನಿ. ಬಟ್ 2 ಅಂದ್ರೆ ಫಿಕ್ಸ್ ಇರ್ತಾವೆ. ನಾವು ಲೈವ್ ಟೈಮಿಂಗ್ ಕೇಳಾಕತ್ತೀರಿ ಸರ್. ಲೈವ್ ಸದ್ಯಕ್ಕೆ ನಾವಿರೋ ವಿಚಾರಗಳಲ್ಲಿ ಮೀನ್ಸ್ ಇಲ್ಲಿ ಕೆಲವು ಸರ್ಟನ್ ಥಿಂಗ್ಸ್ ಸೆಟ್ ಆಗೋ ಟೈಮ್ ಬೇಕಾಗುತ್ತೆ ಸರ್. ಒನ್ಸ್ ಟೈಮ್ ಕ್ಲಿಯರ್ ಎಲ್ಲ ಸೆಟ್ ಆದ್ಮೇಲೆ ನಾನು ನಿಮ್ಗೆ ಲೈವ್ ಇವಾಗ ಇಲ್ಲಿ ಮಾಡ್ತಿರೋ ಕ್ಲಾಸ್ನ ಲೈವ್ ಬಂದ್ ಮಾಡ್ಬೋದು. ಮುಂಚೆ ಮಾಡೀವಿ ಕೂಡ, ಅದೇನು ದೊಡ್ಡ ವಿಚಾರ ಅಲ್ಲ ನಮ್ಗೆ, ಮಾಡೋಣ ಸರ್ ಲೈವ್ ಮೇಡಮ್. ಸದ್ಯಕ್ಕೆ ಏನಂದ್ರೆ ಎಲ್ಲ ಥಿಂಗ್ಸ್ ಸೆಟ್ ಆಗೋರಿಗೆ ಅಂತಾರೆ ರೆಕಾರ್ಡ್ ಮಾಡಿ ನಿಮ್ಗೆ ಪ್ರೀಮಿಯರ್ ಇಡ್ತೀನಿ, ಟೈಮಿಂಗ್ ಹೇಳ್ತೀನಿ. ನಿಮ್ಗೆ ಪ್ರೀಮಿಯರ್ ಪ್ರಾಪರ್ ಆಗಿ ನೋಟಿಫಿಕೇಶನ್ ಬರ್ತದೆ, ನೀವು ಆ ಟೈಮಲ್ಲಿ ನೋಡ್ಕೊಡ್ರಿ. ಉಳಿದಂತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕಳಿಸಿರಿ, ನಾನು ನಿಮ್ಗೆ ರಿಪ್ಲೈ ಮಾಡಿರ್ತೀನಿ. ಸ್ವಲ್ಪ ದಿನ ಮಾತ್ರ, ಅದಾದ್ಮೇಲೆ ಫಿಕ್ಸ್ ಟೈಮಿಂಗ್ ಫಿಕ್ಸ್ ಮಾಡಿ ಮೊದಲೇ ಹೆಂಗ್ ಲೈವ್ ಬರ್ತದಲ್ಲ ಹಂಗೆ ಲೈವ್ ಬರೋಣ ಸರ್. ಸದ್ಯಕ್ಕೆ ಸ್ವಲ್ಪ ಟೈಮ್ ಕೊಡಿ ಸರ್ ಅಷ್ಟೇ, ಮತ್ತಿನ್ನೇನಿಲ್ಲ ಸರ್. ಉಳಿದಂತೆ
25 ಕ್ವಶನ್ಸ್ ನಾಳೆ ಜಿ ಕೆ ನಾಳೆ ಡೈಲಿ ನಿಮ್ಗೆ ಒಂದು ಜಿ ಕೆ ಕ್ಲಾಸ್ ಆಮೇಲೆ ಒಂದು ರೀಸನಿಂಗ್ ಕ್ಲಾಸ್ ಫಿಕ್ಸ್ ಇರ್ತದೆ. ಜೊತೆಗೆ ಏನಂತಂದ್ರೆ ಐಸಿ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಐಸಿ ಕ್ಲಾಸ್ ಯಾವುದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತದೆ ಅಪ್ ಟು UPSC ಲೆವೆಲ್ ಅವರಿಗೆ, ಅದು ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ ಜಿ ಕೆ ಅಲ್ಲಿ ನೋಡ್ಕೊಡ್ರಿ. ನೆಕ್ಸ್ಟ್ ಏನಿದೆ ಸರ್ ಅಂತಂದ್ರೆ ಕರೆಂಟ್ ಅಫೇರ್ಸ್. ಯಾವ್ದು ಅಂದ್ರೆ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಏನಿಲ್ಲ CA, ಸೊ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ ಇವಾಗ ಶುರು ಮಾಡ್ತಾ ಇದೀವಿ. ಸೊ ಅದು ಕೂಡ ನಿಮಗೆ ಮಾರ್ನಿಂಗ್ ಒಂದು ಬರಗ ಎಲ್ಲ ಸೆಟ್ ಆಫ್ ಆಗಿದೆ, ಬಹಳಷ್ಟು ಟೈಮ್ ತೊಗೊಂಡಿವಿ ಗೊತ್ತಿದೆ. ನೀನು ನಿಮಗೆ ಏನ ಯಾರು ಸ್ವಲ್ಪ ನಂಬ್ಕೊಂಡು ಸ್ವಲ್ಪ ಗೊತ್ತಿರೋರು ಏನಿದೆಲ್ಲ ಗೊತ್ತಿರೋ ಹೇಳೋದು ಏನಾಗಿದೆ ಅಂತೇಳಿ. ಸೊ ಪ್ರಾಪರ್ ಆಗಿ ಏನಂತಂದ್ರೆ ನಿಮ್ಗೆ ಡೈಲಿ 4 ಕ್ಲಾಸ್ ಸಿಗ್ತವೆ ಸರ್. ಒಂದು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಜಿ ಕೆ ಡೈಮೆನ್ಸ್ ಎಲ್ಲ ಕವರ್ ಆಗುತ್ತೆ. ಕರೆಂಟ್ ಜಿ ಕೆ ಅನ್ಕೊಡ್ರಿ. ಅದಾದ್ಮೇಲೆ ನಿಮ್ಗೆ ರೈಲ್ವೇದ ಒಂದು ಜಿ ಕೆ ಕ್ಲಾಸ್, ರೈಟಾ. ಅದಾದ್ಮೇಲೆ ರೈಲ್ವೇದ ಒಂದು ರೀಸನಿಂಗ್ ಕ್ಲಾಸ್. ಅದಾದ್ಮೇಲೆ ಒಂದು IC ಕಂಟಿನ್ಯೂ ಮಾಡ್ತಾರೆ UPSC ಲೆವೆಲ್ ಏನು ಕ್ವಶನ್ ಡಿಸ್ಕಷನ್ ಮಾಡ್ತಾರೆ ಎಲ್ಲ ಪ್ರಿವಿಯಸ್ ಇಯರ್ದು ಚಾಪ್ಟರ್ ವೈಸ್ ನಾವು IC ಈ 4 ಕ್ಲಾಸ್ ಇವಾಗ ಸದ್ಯಕ್ಕೆ ಡೈಲಿ ಬರ್ತಕ್ಕದ್ದು. ಇಷ್ಟು ನೋಡ್ರಿ ಸರ್, ಈ ವಾರದ ಟಾರ್ಗೆಟ್ ಇದೆ, ಇದನ್ನ ರೀಚ್ ಆಗಿದೆ. ನೆಕ್ಸ್ಟ್ ಮತ್ತೆ ಬೇರೆ ಪ್ಲಾನ್ ಹಾಕಮ್. ಉಳಿದಂತೆ ಅಪ್ಲಿಕೇಶನ್ ಅಲ್ಲಿ ಕಂಪ್ಲೀಟ್ GK ಬ್ಯಾಚ್ ಎಲ್ಲ ಸಬ್ಜೆಕ್ಟ್ ಸ್ಟಾರ್ಟ್ ಆಗಿದೆ. ಯಾವುದು ನೀವು ರೈಲ್ವೆ ಎಕ್ಸಾಮ್ ಆದರೂ ಬರೀರಿ, MTS ಆದರೂ ಬರೀರಿ, SSC ಯಾವ್ದಾದ್ರು ಬರೀರಿ, GD ಯಾವ್ದಾದ್ರು ಬರೀರಿ, ಈ ಎಲ್ಲದಕ್ಕೆ GK ಬ್ಯಾಚ್ ಸ್ಟಾರ್ಟ್ ಆಗಿದೆ ನೋಡ್ಕೊಡ್ರಿ. ಜೊತೆಗೆ ರೀಸನಿಂಗ್ ಫೌಂಡೇಶನ್ ಬ್ಯಾಚ್ ರನ್ನಿಂಗ್ ಅಲ್ಲಿ ಇದೆ. ಐ ಥಿಂಕ್ 2-3 ಡೇಸ್ ಆದ್ಮೇಲೆ ಕ್ಲಾಸ್ ಪ್ರಾಪರ್ ಆಗಿ ಸೆಟಪ್ ಆಗ್ತಕ್ಕದ್ದು. ಸೊ ಅದನ್ನ ಬೇಕಾದ್ರೆ ಒಂದ್ಸರಿ ವಿಸಿಟ್ ಮಾಡ್ಕೊಂಡು ನೋಡ್ಕೊಡ್ರಿ ಸರ್. ಓಕೆ. ಉಳಿದಂತೆ ನಿಮ್ಗೆ ಏನು ಈ ಕ್ವಶನ್ಸ್ ಏನು ಬರಬೇಕು, ಏನೇನು ಮಾಡಿಸ್ಬೇಕಲ್ಲ, ಏನೇನು ಹೇಳ್ತಾ ಇದೀವಲ್ಲ ಅದೆಲ್ಲ ಕಂಪ್ಲೀಟ್ ಬರ್ತದೆ. ಇದನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನೀವು 35 ಕ್ವಶನ್ ಪ್ರಾಪರ್ ಆಗಿ ನೋಡ್ಕೊಂಡ್ರೆ 45 ಕ್ವಶನ್ ಪೇಪರ್ ಏನು ಕಂಪ್ಲೀಟ್ ಮಾಡಿದ್ರೆ ಆರಾಮಾಗಿ ನೀವು ಆನ್ಸರ್ ಮಾಡಕ್ಕೆ ಏಬಲ್ ಆಗ್ತೀರಿ ಸರ್. ಓಕೆ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್.